ವಿಷಯ ಭೋಗಗಳ ಪರ ವೈರಾಗ್ಯದ ಮಹಾಜ್ವಾಲೆಗಳೊಳು ಪ್ರಸಮಿಸಿದ ನತಿ ಭರದಿ ಸದ್ಗುರು ಪ್ರೀತಿ ವಂದಿದ ಕ್ಷಣದೊಳು ದೇಹ ಭಾವವ ಬಿಟ್ಟು ಗುರುವರ ಚರಣ ಹೊಂದಿರುವಾತಗೆ ಸ್ನೇಹದಿಂದಲೇ ತನ್ನ ಜ್ಞಾನವ ನೀವನೈ ಸುಮುಮೋಕ್ಷುಗೆ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 51ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಮಹಾಗುರು ಭಕ್ತನಾಗಿರ್ತಕ್ಕಂಥ ಚನ್ನಮಲ್ಲಪ್ಪನ ಸೇವೆಯ ಉನ್ನತ ಸ್ಥಿತಿಯನ್ನು ಕುರಿತು ಪ್ರಕಟ ಮಾಡಿದರು. ಆ ಸೇವೆಯಿಂದ ಸಂತುಷ್ಟನಾದ ಸದ್ಗುರುವು ಅವನ ಅಧಿಕಾರವಾಗಿರ್ತಕ್ಕಂಥದ್ದನ್ನು ಪರೀಕ್ಷಿಸಲಿಲ್ಲ. ಅವನ ಜನ್ಮ ಕರ್ಮಗಳನ್ನು ವಿಚಾರ ಮಾಡಲಿಲ್ಲ. ಯಾವ ಸಾಧನ ಸಂಪತ್ತಿಯನ್ನು ತಾನು ವಿಚಾರ ಮಾಡಲಿಲ್ಲ. ವಿವೇಕ ವೈರಾಗ್ಯ ಸಮಾಧಿ ಷಟ್ಕ ಸಂಪತ್ತು ಮುಮುಕ್ಷತ್ವ ಅನ್ನುವಂಥ ವಿಚಾರ ಮಾಡಲಿಲ್ಲ. ಇವ್ಯಾವ ಆಚಾರದೊಳಗೆ ಅವನು ಬಿದ್ದಿಲ್ಲ. ಯಾವುದಿರಬೇಕಾಗಿತ್ತು ಅದು ಒಂದಿತ್ತು. ಈ ಎಲ್ಲ ಆಚಾರ ಮಾಡಿದ್ರು ಕೂಡ, ಎಲ್ಲ ವಿಚಾರಗಳಿದ್ರು ಕೂಡ, ಎಲ್ಲ ಸಾಧನಗಳಿದ್ರು ಕೂಡ ಅದು ಒಂದಿಲ್ಲ ಅಂದ್ರೆ ರಂಡೆ ಒದಗಿದ ಯೌವನದಂತೆ ಅಂತ ಹೇಳಿ. ಏನು ಪ್ರಯೋಜನ ಇಲ್ಲ ಅಂತೇಳಿ. ಆ ಯೌವನ, ಆ ಸಂಪತ್ತು, ಆ ಶೃಂಗಾರ, ಆ ಆಭರಣಗಳು ಏನಿದ್ರು ಕೂಡ ನಿಷ್ಫಲ. ಇವು ಇರ್ತವೆ, ಇದ್ರ ಜೊತೆಗೆ ವಿರುದ್ಧವಾದದ್ದು ಇರ್ತದೆ. ಸಹಜ ಅದು. ಮನುಜತ್ವವನು ಮುಕ್ತಿ ಒಲವಿಲ್ಲದವನು ಅಂಥೇಳಿ ಇದು ಕೂಡ ನೇಮಿಸಿದೆ ಅಂಥೇಳಿ. ವಿರತಿಯನ್ನು ಗರ್ವವನು ಅಂಥೇಳಿ, ಶಮೆಯನು ಲಲನೆಯರ ವಿಲಾಸವನು ಅಂಥೇಳಿ ಶ್ರೀಮಂತ ಗುಣದೇವರು ಬಹಳಷ್ಟು ಈ ವಿಚಾರದ ಬಗ್ಗೆ ಆ ಪದ್ಯದಲ್ಲಿ ಹೇಳಿದ್ದಾರೆ. ಕೂಡಿ ನೇಮಿಸುವುದು ಹಿತ ವಹಿತವೆಂಬೆರಡನು ಅನ್ನುವಂಥದ್ರಲ್ಲಿ ಇವು ಜೊತೆಯಲ್ಲೇ ಇರ್ತವೆ ಅಂಥೇಳಿ. ಈ
ಜೊತೆಯಲ್ಲಿರ್ತಕ್ಕಂಥವುಗಳನ್ನು ತಾನು ಗಮನ ಕೊಡಲಿಲ್ಲ, ಅದನ್ನು ತಾನು ಸಾಸಕ್ಕೂ ಹೋಗಲಿಲ್ಲ. ಬೇಕಾಗಿದ್ದೇನು ಅವನಿಗೆ? ಗುರು ಸೇವೆ. ಮೋಕ್ಷನೂ ಬೇಕಾಗಿದ್ದಲ್ಲ ಅವನಿಗೆ, ಯಾವ ಸಂಪತ್ತು ಬೇಕಾಗಿದ್ದಿಲ್ಲ, ಯಾವ ಸಿದ್ಧಿಗಳು ಬೇಕಾಗಿದ್ದಿಲ್ಲ, ಏನು ಬೇಕಾಗಿದ್ದಿಲ್ಲ. ಅವನು ಸೇವೆ ಒಂದು ಸಾಕು, ಸೇವೆ ಒಂದು ಸಾಕು. ಎಷ್ಟೆಷ್ಟು ರೂಪದಿಂದ ಸಿಗುತ್ತೋ ಅಷ್ಟಷ್ಟು ಸೇವೆಯನ್ನು ಮಾಡಬೇಕು, ಅದೊಂದು ಸಾಕು ನನಗೆ, ಸೇವಾ ಸಾಕು. ಆ ಸೇವೆಯನ್ನು ತ್ರಿಕರಣಪೂರ್ವಕವಾಗಿ ಶರೀರ, ವಾಣಿ ಮತ್ತು ಮನಸ್ಸು ತ್ರಿಕರಣವನ್ನು ಅರ್ಪಿಸಿ ಮಾಡಿರ್ತಕ್ಕಂಥವನಾಗಿದ್ದ. ಆದ್ದರಿಂದ ಅವನಿಗೆ ಸದ್ಗುರು ಒಲಿದ. ಅವನು ಒಲಿದು ತಾನೇ ಎಲ್ಲ ಅವುಗಳನ್ನು ಮಾಡಿ, ಅಡಿಗೆ ಮಾಡಿ ಉಣಬಡಿಸ್ತಾರಲ್ಲ, ಹಾಗೆಲ್ಲ ಅಡಿಗೆಯನ್ನು, ಅನುಭವದ ಅಡಿಗೆಯನ್ನು ಮಾಡಿ ಅವನಿಗೆ ಉಣಬಡಿಸಿದ ಎನ್ನುವಂಥ ವಿಷಯವನ್ನು ಕುರಿತು ನಿರೂಪಣ ಮಾಡಿತು. ತನುವನ್ನು ಅರ್ಪಿಸಿದ. ಮತ್ತೆ ನಾವು ಅರ್ಪಿಸೋದಿಲ್ಲ ಅನ್ನೋದನ್ನು ಅರ್ಪಿಸ್ತೇವೆ. ಹೆಂಗೆ ಅರ್ಪಿಸ್ತೇವೆ ಅಂದರೆ, ಕಾಲು ಭಾಗ ನಿಂದಪ್ಪ, ಮುಕ್ಕಾಲು ಭಾಗ ಅವ್ರದಪ್ಪ, ನಂದಪ್ಪ. ಅದು ಸಂಪೂರ್ಣ ಅರ್ಪಿಸಿದ್ದ ಅನ್ನುವುದಕ್ಕೆ ಇದು ನಿಂದು ರಕ್ಷಣೆ ಮಾಡಬೇಕಿದು. ಅದು ಕಡಿತೈತಿ, ಸಾಯ್ತೈತಿ, ಪ್ರಾಣದ ಹಂಗಿಲ್ಲ, ಜೀವದ ಭಯವಿಲ್ಲ, ಮರಣದ ಭಯವಿಲ್ಲ. ಆ ಶರೀರದಿಂದ ತಾನು ಆ ಹಾವನ್ನು ಜಗ್ಗಿದ. ವಾಣಿಯಿಂದ ಯಾವಾಗ ಗುರುಸ್ಥಿತಿ ಮಾಡ್ತಾ ಇದ್ದ. ಅವನು ಕಣ್ಣಿನಿಂದ ನೋಡ್ತಿದ್ದ, ಕಿವಿಯಿಂದ ಕೇಳ್ತಿದ್ದ ಅವನ ಕೀರ್ತನವನ, ಅವನ ಉಪದೇಶವನ. ಮನಸ್ಸಿನಿಂದ ಭಾವಿಸ್ತಾ ಇದ್ದ. ಆ ಭಾವದೊಳಗೆ ಹೆಂಗಾದ್ರೂ ನಾನು ಸಂಪೂರ್ಣವಾಗಿ ಸದ್ಗುರುವಿನ ಸೇವೆಯಲ್ಲಿ ನಾವು ತೊಡಗ್ತಾನೆ 24 ತಾಸು ನನ್ನ ಕೊನೆ ಉಸಿರಿರುವವರೆಗೂ ಹೆಂಗಾದ್ರೂ ತೊಡಗಿಸಬೇಕು ಅನ್ನತಕ್ಕಂಥದ್ದನ್ನು ಯಾವ ರೂಪದಿಂದ ಆದರೂ ನಾನು ಯಾವಾಗಲೂ ಅಂಗ ಸಂಘದಲ್ಲಿರ್ತಾನೆ ಅನ್ನುವಂಥ ಹೆಬ್ಬೈಕೆ ಇತ್ತು ಅವನಿಗೆ. ನಮಗಿರೋದಿಲ್ಲ ಹೆಬ್ಬೈಕೆ. ಯಾವಾಗ ಲಗ್ನ ಆದೇನು, ಯಾವಾಗ ಮಕ್ಕಳು ಹಡಿದೇನೋ, ಯಾವಾಗ 4 ಮಂದಿ ಹಂಗಾದೇನೋ, ಯಾವಾಗ ಮನೆ ಕಟ್ಟೇನೋ, ಯಾವಾಗ ಕಾರ್ ತಗೊಂಡೇನೋ, ಯಾವಾಗ ಬ್ಯಾಂಕ್ನಾಗ ಕೋಟಿಗಟ್ಟಲೆ ರೊಕ್ಕ ಇಟ್ಟೇನೋ ಅನ್ನುವ ಹೆಬ್ಬೈಕೆ ಇಲ್ಲನು. ಅದು ಮತ್ತೇನು ಬೇಕಾದ್ರೆ ಇದೇ ಬೈಕಿನ ಅಲ್ಲಿ ಇಟ್ಬಿಟ್ರೆ ಸಾಕು ಅಷ್ಟೇ. ಮತ್ತೇನು ಹೆಚ್ಚು ಮಾಡೋದೇನು ಬೇಕಾಗಿಲ್ಲ. ನಾವು ಎಲ್ಲಿ ಇಟ್ಟಿದವೋ ಅದನ್ನು ಸ್ವಲ್ಪ ಈ ಬ್ಯಾಂಕ್ನ ತೆಗೆದು ಆ ಬ್ಯಾಂಕ್ನಾಗ ಇಟ್ಬಿಟ್ರೆ ಆತಪ್ಪ ಅಷ್ಟೇ. ಬಡ್ಡಿ ಜಾಸ್ತಿ ಬರೋ ಬ್ಯಾಂಕ್ನಾಗ ಹೆಂಗೆ ಇಡ್ತಾರ ಹಂಗೆ ಈ ನಮ್ಮ ಭಾವ ಈ ಹೆಬ್ಬೈಕೆ ಆಗಿರ್ತಕ್ಕಂಥದ್ದು ಬಿಟ್ಟು ಆ ಹೆಬ್ಬೈಕೆ ಅನ್ನತಕ್ಕಂಥದ್ದು ಬಂದುಬಿಟ್ರೆ, ಹೆಬ್ಬೈಕೆ ಅನ್ನತಕ್ಕಂಥದ್ದು ನಮ್ಮ ಮತ್ತೆ ಹೊಸದಾಗಿ ಕಲಿಸ್ಬೇಕಾಗಿಲ್ಲ. ಇದಕ್ಕೆ ಎಲ್ಲ ಬೈಕಿಗಳಿದಾವೆ, ಎಲ್ಲ ಇಚ್ಛೆಗಳಿದಾವೆ, ಎಲ್ಲ ಪ್ರಯತ್ನಗಳಿದಾವೆ.
ಅದು ದಾರಿ ತೆಪ್ಪೈತೆ ಅಷ್ಟೇ. ಅದು ಅವನ ಹೆಬ್ಬೈಕೆ ಇತ್ತು, ಮನಸ್ಸು ಅರ್ಪಿಸಿದ. ವಿಷಯಾದಿಗಳಿಂದ ಮನಸ್ಸು ಒಗಡಿಸಿ ಬಿಡ್ತೊಂದು ಎಲ್ಲ ಬಿಟ್ಟು ಬಂದುಬಿಟ್ಟ. ತನ್ನದೇನಿತ್ತು ಅದನ್ನೆಲ್ಲ ಬಿಟ್ಟು ಬಂದ. ಅವರು ಬಿಟ್ಟು ಹೋದ್ರೆ ಸಾಕು ಅಂತಾನೆ ಕಾಯ್ತಿದ್ರು. ಅಷ್ಟರ ಮಟ್ಟಿಗೆ ಆಗಿದ್ದ ಅವನು. ಅದಕ್ಕೆ ಅವರು ಕಬೀರದಾಸರು ತಮ್ಮ ಸ್ತೋತ್ರದಲ್ಲಿ ಸತಿಯು ವೈರವಮ್ಮ ಸಾಧಿಸಿದ್ದಳು, ಹಿತರು ಮೋಸಮಂ ಮಾಡುತ್ತಿದ್ದರು ಮತಿಮನಂಗಳು ಅಂಥೇಳಿ ಬಹಳಷ್ಟು ಅರ್ಥಪೂರ್ಣವಾಗಿ. ಅದು ವೈರತ್ವವಾದಾಗ ಮಾತ್ರ ನಮಗೆ ಆ ಮೋಹ ಹೋಗುತ್ತದೆ. ತಿರುಗಿ ಬಿದ್ದಾಗ ಅಲ್ವಾ ಮಗ, ತಿರುಗಿ ಬಿದ್ದಾಗ ಅಲ್ವಾ ನನ್ನ ಮಗನ ಅಲ್ಲಿ ಹೋಗಲೆ ಅಂತ. ಇದು ಯಾರ ಮಗ ಅವನು? ಅವ ನನ್ನ ಮಗನ ಅಲ್ಲಿ ಹೋಗಲೆ ಅಂತ. ಯಾರ ಮಗ ಅವನು? ಮೊದಲು ನನ್ನ ಮಗ ನನ್ನ ಮಗ ನನ್ನ ಮಗ ಹಂಗ, ನನ್ನ ಮಗ ಹಿಂಗ ಹೆಂಗ ಅಂತಿದ್ದಲ್ಲ, ಈಗ ಹೆಂಗ ಅಂತೀಯ ಅಂದ್ರೆ ಹಂಗಾಗೈತಿ ಅಂತ. ಇವನಿಗೆ ಸಿದ್ಧಿ ಸಿಂಗಾರ ಆಗಲಿ ಅಂತ ಅವ್ವ. ಸಿದ್ಧಿ ಸಿಂಗಾರ ಆಗಲಿ ಅಂದ್ರೆ ಗೊತ್ತಾಗಲ್ಲ. ಇಬ್ಬಳಾಗಿ ಬಡಿಯಕ್ಕೆ ಹತ್ತಿದ ಅಂದ್ರೆ, ಅವ್ವ ಅಪ್ಪ ಕೂಡ ಬಡಿಯಕ್ಕೆ ಹತ್ತಿದ ಅಂದ್ರೆ ಇವನು ಹೆಜ್ಜೆಡಗಲಿ ಅಂತ ಅಂತಾರೆ. ಇವ್ರು ಹೆಣ್ಮಕ್ಳು ಶಾಪ್ಸಲ್ವು. ಇವನು ಹೆಜ್ಜೆಡಗಲಿ, ಸಿದ್ಧಿ ಸಿಂಗಾರ ಆಗಲಿ. ಹೆಜ್ಜೆಡಗಲಿ ಅಂದ್ರೆ ಗೊತ್ತೇನ? ಗೊತ್ತಾ ನಿನಗೆ ಶಬ್ದದ? ಹೆಜ್ಜೆ ಅಡಗಲಿ. ಅಲ್ಲಿ ಇಪ್ಪಟ್ಟು ಹೆಜ್ಜೆ ಮುಟ್ಟೋದು ಬೇಡ ನೆಲಕ್ಕೆ ನಿಂದು ಅಂತ. ಅಡಗಲಿ ಅಂದ್ರೆ ಭೂಮಿಯಾಗ ಅಡಿಗೆ ಬಿಡು ನೀನು ಅಂತ, ಗುದ್ದಿನಾಗ ಅಡಿಗೆ ಬಿಡು ಅಥವಾ ಬೆಂಕಿಯಾಗ ಅಡಿಗೆ ಬಿಡು ಅಂತ. ಈ ಅವ್ರವ್ರ ಶಬ್ದಗಳಿವು. ಈಗ ನನಗೆ ಗೊತ್ತೈತೆ ಗೊತ್ತಿಲ್ಲ. ಹಿಂದರ ಶಬ್ದಗಳಿವು ಅಷ್ಟು ನಮ್ಮ ಹೇಳೋವಲ್ಲ. ಭಾಳ ಹಿಂದಿಂದು. ಇತ್ತೀಚಿನಲ್ಲಿ ಈ ಶಬ್ದಗಳು ಗೊತ್ತದವೆಲ್ಲ. ಆದ್ರಿಂದ ಅದು ಪೂರ್ಣ ವಿರುದ್ಧ ಆಗಿಬಿಡ್ತು ಅಂದರೆ ನಮಗದ್ರ ಮೇಲೆ ಮೋಹ ಹೋಗಿಬಿಡ್ತೈತಿ. ಮೋಹ ಹೋಗಿಬಿಡ್ತೈತಿ. ಶುಗರ್ ಹೆಚ್ಚಾಗಿ ಕಾಲು ಕೊಳೆಯಕತ್ತಿತ್ತು ಅಂದರೆ ಆ ಕಾಲಿನ ಮೇಲೆ ಮೋಹ ಹೋಗಿಬಿಡ್ತೈತಿ. ಕಡಿಯಪ್ಪ ಅಂತೇಳಿ ಡಾಕ್ಟ್ರಿಗೆ ಒಪ್ಪಿಗೆ ಕೊಡ್ತಾವಿಲ್ಲ. ಈ ಕಾಲಿ ಮೇಲೆ ಎಷ್ಟು ಪ್ರೇಮ ಐತಪ್ಪ. ಈಗ ನಮಗೆ ಮೋಹ ಐತಪ್ಪ, ಪ್ರೇಮ ಐತಿ, ಮೋಹ ಐತಿ, ಎಲ್ಲ ಐತಿ. ಶುಗರ್ ಹೆಚ್ಚಾಕಂತ ಬಂತು ಅಂದರೆ ಒಂದು ಬಳ್ಳು ಕಡಿಬೇಕು ಅಂತಾರೆ. ಹೋಗಿಬಿಡ್ಬೇಕು, ಒಂದು ಬಳ್ಳು ಹೋದ್ರೆ ಚಿಂತಿಲ್ಲ ಅಂತ ಕಡಿಸಿ ಅಂತಾರೆ. ಆಮೇಲೆ ಅರ್ಧ ಪಾದ ತೆಗಿಬೇಕು ಅಂತಾರೆ. ಇಲ್ಲಿದ್ರು 4 ಮತ್ತೆ ಮುಂದಕ್ಕೆ ಹೋಗ್ಬಿಡ್ತೈತಿ. ಈಗ ಅರ್ಧ ಪಾದ ತೆಗಿಬೇಕು ಅಂತಾರೆ. ತೆಗೆದು ಬಿಡಪ್ಪ ಅಂತಾರೆ. ಅದು ಸುಮ್ಮನೆ ಇರೋದಿಲ್ಲ ಅದು. ಯಾಕಂದ್ರೆ ಇವ್ನು ಸುಮ್ಮನೆ ಇರೋದಿಲ್ಲಲ್ಲ. ಶುಗರ್ ಬರುತ್ತೆ ಅಂತಾನೆ ಇವನು ಹೆಂಗಿರ್ಬೇಕು ಹಂಗಿರೋದಿಲ್ಲ. ಹೆಂಗೆ ಬೇಕು ಹಂಗೆ ಇರ್ತಾನೆ ಇವನು. ಅದಕ್ಕೆ ಔಷಧಿ ಹಿಡಿಯೋದಿಲ್ಲ. ಔಷಧಿ ಹಿಡಿಯೋದಿಲ್ಲ, ಕಂಟ್ರೋಲ್ ಆಗೋದಿಲ್ಲ. ನಾಲ್ಗಿ ಚಟ ಕಡಿಮೆ ಆಗೋದಿಲ್ಲ. ಆ ಶುಗರ್ನಲ್ಲಿ ಕೇಳ್ರಿ ಭಾಳಷ್ಟು ಸಿಹಿ ತಿನ್ನಂಗೆ ಆಗತ್ತಪ್ಪ ಅಂತಾರೆ ಅವರು. ಅದು ಒಳಗೆ ಪ್ರೇರಣೆ ಮಾಡ್ತತಿ. ಇಲ್ಲ ಒಳಗೆ ಭಾಳಷ್ಟು ತಿನ್ನಂಗೆ ಆಗತ್ತೆ ಅಂತ.
ಯಾರು ಮಗ್ಗಲ್ದವ್ರು ನೀಡ್ಸ್ಕೊಂಬಿಟ್ರು ಹೋಳಿಗೆ ಸೀಕಾಣಿ ಅಂತ ಹೋದ್ರೆ ಒಂದು ಗುಳಿಗೆ ಜಾಸ್ತಿ ತಗೊಂಡ್ರ ನೋಡೇ ಬಿಡೋ ಒಂದು ಕೈ ಅಂತ. ಅದು ಮನಸ್ಸಿನ ಚಪಲತೆ. ಹೇಳುವ ತಾತ್ಪರ್ಯ ಇಷ್ಟ, ಇದು ಹೆಚ್ಚಾಯಿತು ಅಂದ್ರೆ ಹೆಚ್ಚಾಗ್ತಾ ಹೋಗ್ತದೆ ನಮ್ಮ ಅಪತ್ಯದಿಂದ. ಭಾಳ ಹೆಚ್ಚಾಗದೆ. ಯಾಕಂದರೆ ನಾವು ಏನೇನೋ ಕಲ್ತ್ಕೊಂಡ್ಬಿಟ್ಟಿರ್ತೇವೆ, ಅದನ್ನು ಮಾಡಿದ್ರೆ ಮನಸ್ಸು ಸಮಾಧಾನ ಆಗಲ್ಲ. ಮನಸ್ಸು ಸಮಾಧಾನ ಮಾಡೋಕ್ಕೆ ಹೋಗಿ ಇದು ಪೂರ್ಣ ಏರ್ಬಿಡ್ತೈತಿ. ಉಪ್ಪು ಮ್ಯಾಲೆ ಹಾಕ್ಯಬೇಡ್ರಪ್ಪ ಅಂತಾರೆ ಅವರು ಬಿ ಪಿಯವರಿಗೆ, ಡಾಕ್ಟ್ರ್. ಮ್ಯಾಲೆ ಹಾಕ್ಯಬೇಡ್ರಿ, ಉಪ್ಪು ಕಡಿಮೆ ಉಂಡ್ರಿ ಅಂತಾರೆ. ಆದರೂ ಅಬ್ಲಿ ಮಂಜಿಗೆ ತುಸು ಉಪ್ಪು ಕೊಡವ ಅಂತ ಮಂದಿಗಳು. ಬಿ ಪಿ ಐತಿ ಅಂದ್ರೂ ಸ್ವಲ್ಪ ರುಚಿ ಹತ್ತದ, ಒಂದು ಈಟಾಗಿ ಕೊಡೋದು ಮ್ಯಾಲೆ ಹಾಕ್ಯಂದ್ರೆ. ಬಿ ಪಿ ಇದ್ದರೆ ಎಷ್ಟು ಉಪ್ಪು ಕಡಿಮೆ ಮ್ಯಾಲೆ ಹಾಕ್ಯಬಾರ್ದು ಅಂತ ನೇಮ, ಉಪ್ಪಿನಕಾಯಿ ತಿನ್ನಬಾರ್ದು ಅಂತ ನೇಮ. 50 ಹಬ್ಬ ತಗ ತಿಂದ್ರೆ ಏನಾಗಲ್ಲ ಅಂತಾರೆ. ಇವನಿಗೆ ಗೊತ್ತಾಗ ತಿಂದ್ರೆ ಏನಾಗಲ್ಲ ಅನ್ನೋದು. ಹೇಳುವ ತಾತ್ಪರ್ಯ ಇಷ್ಟೇ, ನಾವು ಅವುಗಳನ್ನು ಸ್ಥಿಮಿತದೊಳಗೆ ಇಟ್ಕೊಂಡಿವಿ ಅಂದರೆ ಅಷ್ಟು ಉಪದ್ರ ಆಗೋದಿಲ್ಲ ಅಂಥೇಳಿ. ಇಲ್ಲ ಅಂದರೆ ಕಾಲು ಕಡಿಸ್ಕೊಂತ ಹೋಗ್ಬೇಕಾಕತಿ ಶುಗರ್ನಿಂದ. ಶುಗರ್ ಹೆಚ್ಚಾದಂಗೆ ಕಾಲಿನಿಂದನೂ ಶುರುವಾಗತ್ತೆ. ಗ್ಯಾಂಗಿರು ಏನಂತಾರೆ ಅವರು, ಆ ಶಬ್ದ, ಅದು ಶುರುವಾಗೋದು ರೋಗ. ಅದು ಕೊಳಿತಾ ಬಂದ್ಬಿಡ್ತದೆ. ಇನ್ನು ಬಿ ಪಿ ಹೆಚ್ಚಾಗುವುದರಿಂದ ಲಕ್ವ ಹೊಡಿತೈತಿ. ಲಕ್ವ ಅಂದ್ರೆ ಗೊತ್ತಾ? ಎಬಡ. ಒಂದು ಭಾಗ, ಒಂದು ಕಣ್ಣು, ಒಂದು ಕೈ, ಒಂದು ಕಾಲು ಇವಿಲ್ದಂಗೆ ಏನು ಹಿಡಿಯಕ್ಕೆ ಬರಲ್ಲ, ನೆಡಕ್ಕೆ ಬರಲ್ಲ, ಏನು ಬರಲ್ಲ. ಯಾಕಂದರೆ ಬಿ ಪಿ ಹೆಚ್ಚಾಗಿಬಿಡ್ತು ಅಂದರೆ ಹೋಗಿ ಮೆದುಳಿಗೆ ಹೊಡಿತೈತದು. ಮೆದುಳಿಗೆ ಹೊಡಿತಿದ್ರೆ ಆ ಭಾಗ ಎಲ್ಲ ರಕ್ತ ಸಂಚಾರ ತಪ್ಪೋದ್ರಿಂದ ಲಪ್ಪ ಹೊಡೆದು ಬಿಡ್ತೈತದು ಅಂತ. ಅದಕ್ಕೆ ಆಗಾಗ ಬಿ ಪಿ ಚೆಕ್ ಮಾಡಿಸ್ತಾ ಇರಬೇಕು. ನನಗಿಲ್ಲ ಅಂತೇಳಿ ಸುಮ್ಮನೆ ಇರಬಾರ್ದು. ಶುಗರ್ ಚೆಕ್ ಮಾಡಿಸ್ತಾ ಇರಬೇಕು. 40 ವರ್ಷ ಆದ ಕೂಡಲೇ ವರ್ಷಕ್ಕೊಮ್ಮೆ ಆದ್ರೂ ಅವುಗಳನ್ನು ಚೆಕ್ ಮಾಡಬೇಕು. ನೀವು ಚೆಕ್ ಮಾಡೋಕ್ಕೆ ಹೋದ್ರೆ ನನ್ನದೊಂದು 10 ml ರಕ್ತ ತಗೊಂಬಿಡ್ತಾರೆ ಅಂತೇಳಿ ಚೆಕ್ ಮಾಡ್ಸೋಕೆ ಹೋಗೋದಿಲ್ಲ ಕಾಕಾಣಿಕೆ. ಅಷ್ಟು ರಕ್ತ ಹೋಗಬಾರ್ದು ಅಂತ ಅದನ್ನು ಮಾಡಿಸ್ತಿರ್ಬೇಕು. ಮಾಡಿಸ್ತಾ ಇದ್ದನ್ನೇ ಈಗಿನ ಕಾಲದಾಗ ಏನೇನು ದೋಷಗಳು ಹೆಚ್ಚು ಕಡಿಮೆ ಆಗ್ತಾವೆ ಅಂತಕ್ಕಂಥ ಅದು ಗೊತ್ತಾಗತ್ತೆ. ಇಲ್ಲದ್ರೆ ಗೊತ್ತಾಗೋದೇ ಇಲ್ಲ ಅದು. ನಂದಿಗೌಡರು ಶಿಸ್ತಾಗಿ 7-8 ಹೋಳಿಗೆ ಹೊಡಿತಿದ್ರು. ತುಪ್ಪ ಹೋಳಿಗೆನ ಬೆಣ್ಣೆ ರೊಟ್ಟಿ ಕೊಟ್ಲು ಗೌಡ್ಸ್ಯಾನಿಂದ ಚೆನ್ನಾಗಿ ಹೊಡಿತಿದ್ರು. ಕೊಲೆಸ್ಟ್ರಾಲ್ ಹೆಚ್ಚಾಗಿಬಿಡುತ್ತೆ ಅವ್ರಿಗೆ ಗೊತ್ತಾಗೋದು ಕೊಲೆಸ್ಟ್ರಾಲ್. ಬರೀ ಮೆಂಗರಾಜ್ ಚೆಕ್ ಮಾಡ್ಸೋಣ ಅಂತೇಳಿ ನಾವು ಹೋಗಿದ್ದಲ್ಲ. ನಮಗಂತೂ ಡಾಕ್ಟ್ರ್ ಕಡ್ಡಾಯವಾಗಿ ಹೇಳಿದ್ದಾರೆ, ನಾವು ಮಾಡಿಸ್ಕೊಂಡಿದ್ರು ಅವ್ರು ಹಿಡಿದಾದ್ರೂ ಮಾಡಿಬಿಡ್ತಾರೆ ಅವರು. ಅವಾಗಾರೆ ಭಾಳ ದಿವಸದಿಂದ ಶುರು ಮಾಡ್ಕೊಂಬಿಟ್ಟು ವರ್ಷಕ್ಕೊಮ್ಮೆ ಮಾಡಿಸ್ರಪ್ಪ ನೀವು. ಬರೀ ಯೋಗಾನ ಅಂತೇಳಿ ಎಲ್ಲ ಟೆಸ್ಟ್ ಮಾಡಿಸ್ತಾ ಕೊಲೆಸ್ಟ್ರಾಲ್ ಜಾಸ್ತಿ ಐತಿ ಅಂತ. ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತಂದರೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಬಿ ಪಿ ಜಾಸ್ತಿ ಆದರೆ ಲಕ್ವ ಬರ್ತದೆ. ಶುಗರ್ ಜಾಸ್ತಿ ಆದರೆ ಕಾಲು ಕಡಿತಾರೆ. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟರೊಳಗೆ ಅದ್ರ ಮೇಲೆ ಮೋಹ ಹೋಗಿಬಿಡ್ತದೆ ಅವಾಗ ಅಂತ. ಕಾಲು ಕಡಿದು ಬಿಡಪ್ಪ ಅಂತಾರೆ. ಕಾಲಿನ ಮೇಲೆ ಮೋಹ ಹೋಗಿಬಿಡ್ತದೆ. ಈ ಕಾಲಿನ ಮೇಲೆ ಮೋಹ ಹೊತ್ತ ಹೆಂಗೋ ಒಂದು ಕಾಲಿನ ನಡ್ಕೊಂತ ಇರೋನ್ ಬಿಡು ಅಂತಾರ. ಆಮೇಲೆ ಈ ಕಡೆಗೂ ಶುರುವಾಕತ್ತೆ. ಅದು ಕರ್ಮದ ಒತ್ತಡನ ಕೂಡ ಹೆಂಗೆ ಬರ್ತದೆ ಹೇಳಕ್ಕೆ ಬರಲ್ಲ. ಇದು ಕಡಿಸ್ಕೊಂಡ್ಬಿಡ್ತೈತಿ. ಇದು ಕಡಿಸ್ಕೊಂಡ್ಬಿಡ್ತದೆ. ಸಣ್ಣ ನೆವ ಸಾಕು. ಇಲ್ಲೊಬ್ಬರು ಸದಾನಂದರು ಅಂತ ಹೇಳ್ಬಿಡ್ತದೆ ಬೆಂಗಳೂರವರು. ಸದಾನಂದ ಅಂಥೇಳಿ
ಜಾತ್ರೆ ಬರ್ಬೇಕಾದ್ರೆ ಒಂದು ಸಣ್ಣ ಕಲ್ಲು ಹೊಡೆದತ್ತು ಅಷ್ಟೇ, ಅದಕ್ಕೆ ಶುಗರ್ ಇತ್ತು, ಬಾಯಿ ಕಟ್ಟೋ ಮನುಷ್ಯ ಅಲ್ಲ ನಾವು ಕೊಟ್ಟು, ಬಾಯಿ ಕಟ್ಟೋ ಮನುಷ್ಯ ಅಲ್ಲ. ಇದು ಎಲ್ಲರಿಗೂ ಸುಲಭ ಆಗೋದಲ್ರಿ ಬಾಯಿ ಕಟ್ಟೋದು. ನಾಲಿಗೆ ಕೀಲವನ್ನು ಶೀಲದಲ್ಲಿಟ್ಟಾತ, ಅದು ಶೀಲ ನೋಡೋದೇ ಅಲ್ಲದ ನಾಲಿಗೆ. ಪಾನಿಪುರಿದು ಹೇಳಿದ್ರಲ್ಲ, ಶೀಲ ನೋಡೋದಲ್ಲ, ಅವ್ರು ಯಾರು ಮಾಡಿರ್ತಾರ ನೋಡಲ್ಲ, ಅವ್ರು ಗಂಗಾಳ ನೋಡೋದಲ್ಲ, ಮಾಡ್ತಾ ಬೇಕಾದ್ರೆ ಬಂದ್ರು ಅಂದ್ರೆ ಗಂಗಾಳ ತೊಳಗೋದು ಇರೋ ಅಂತ ನೋಡ್ತಾರೆ. ಭಾಳಷ್ಟು ಪರೀಕ್ಷೆ ಮಾಡ್ತಾರೆ, ಭಾಳಷ್ಟು ಒರೆಸ್ತಾರೆ, ಮತ್ತೆ ನೀರು ತಗೊಂಡು ತೊಳ್ಕೊಂತಾರೆ. ಮಠದವಾದ್ರೆ ಅದೇ ಅಲ್ಲಿವಾದ್ರೆ ಏನು ನೋಡ್ತು ಕೊಟ್ಕೂಲ ಸುರುವ ಏನು ನೋಡಕ್ಕೆ ಹೋಗೋದಿಲ್ಲ. ಊಟಕ್ಕೂತ ಬೈತಿರ್ತವೆ ಕೆಲವು ಮಠ ತಟ್ಟಿ ಪರೀಕ್ಷೆ ಮಾಡಕ್ಕೆ ಕೂಡಲ ಮುಣಲೆ ಅಂತ. ಇಂಥವೆಲ್ಲ ಸುಮ್ಮನೆ ತಿಂದು ಬರ್ತೀರಿ ಹೋಟ್ಲಾಗ ಹೋಗಿ, ಇಲ್ಲೆಷ್ಟು ಪರೀಕ್ಷೆ ಮಾಡ್ತೀರಲ್ಲ, ಇಲ್ಲಿ ಯಾರು ಅಡಿಗೆ ಮಾಡಿದ ಅಂತ ನೋಡ್ತೀರಿ, ಆ ಪಾತ್ರೆಗಳು ಹೆಂಗದವು ಅಂತ ನೋಡ್ತೀರಿ, ತಟ್ಟೆ ಹೆಂಗೈತಿ ಅಂತ ನೋಡ್ತೀರಿ. ಅಲ್ಲಿ ಅವ್ನು ಶಿಂಬಳ ಸೀತ್ ಹೋಗೋದು ದ್ವಾಸಿ ಮಾಡ್ತಿರ್ತಾನ, ಬೆವ್ರಂತೂ ಸೀತ್ ಹೋಗೋದ ಒಗಿತಾನ ಅವನು. ಅದ ಉಪ್ಪು ಕಡಿಮೆ ಹಾಕಿರ್ತಾನ ಅವನ. ಈ ಬೆವ್ರು ಉಪ್ಪು ಇರ್ತದಲ್ಲಪ್ಪ, ಶಿಂಬಳ ಉಪ್ಪು ಇರ್ತದಲ್ಲ, ಸಣ್ಣ ಹುಡುಗ ಗೊತ್ತಾಗೈತಿಲ್ಲ. ಎಲ್ಲರೂ ನೋಡಿದಿಲ್ಲ ಶಿಂಬಳದ ರುಚಿನ ಸಣ್ಣ ಹುಡುಗಿದ್ದಾಗ. ಅವನ ಹಂಗ ತಗೋದು ಒಲೆ ಮುಂದೆ ಕುಂತಿರ್ತಾನೆ, ಬರ್ತಿರ್ತತಿ, ಹಿಂಗೆ ಹಾಕಿ ಹಿಂಗೆ ಚೊರ ಹೊಡೆದು ದಾಸಿ ಹಾಕಿ ಹೊಡೆದ. ಅದು ಏನು ಬರ್ತಾವ ನಾವೆಲ್ಲ ಅಲ್ಲೇ ಅನ್ನ. ಅದ್ರಾಗ ಅವ್ನು ಎದ್ದು ಹೋಗಕ್ಕೆ ಬರಂಗಿಲ್ಲ, ಒತ್ತಡ ಭಾಳ ಇರ್ತತಿ ಅವ್ನು ಶಿಂಬಳ ತಿನ್ನಲಕ್ಕೆ. ಅದಕ್ಕೆ ಶಿವ ಸುಮ್ಮನೆ ನಡೆಯಪ್ಪ ಅಂತಾನ ಅವನು. ಅದು ಭಾಳ ಟೇಸ್ಟ್ ಅನ್ನಿಸ್ತತಿ. ಮನೆಯಾಗ ಹೆಂಗಾರ ಮಾಡಿರಲಿ ಹೆಣ್ಮಕ್ಳು, ಏನಾರ ಒಂದು ಅನ್ನದ ಸೈಯದಕ್ಕೆ. ಅದು ಹಂಗಾಗೈತಿ ಹಿಂಗಾಗೈತಿ, ದಿವಸ ಒಂದು ಆರೋಪ ಮಾಡೋದ ಒಂದು ಕೆಲಸ. ಮೊದಲು ಮಾಡೋದಲ್ರಿ, ಆಮೇಲೆ ಶುರುವಾಕತಿ. ಹೇಳಿದ್ದೆ ನಾನು, ಸಗಣಿ ಕೊಟ್ಟದ್ದು ರೊಟ್ಟಿ ಕೊಟ್ಟಾಗ ಅದು ಹೇಳಿದ್ಬೇಕು ಹಿಂದೆ, ಮತ್ತೇನು ಹೇಳಬೇಕಾಗಿಲ್ಲ. ನೀ ಕೇಳಿಲ್ಲ ಯಾವಡ ಕೇಳಿಲ್ಲ, ಹೇಳಿಲ್ಲ. ಏನದೇ ಮನೆಗೇಳಿ ಹೋಗಲ್ಲ ಹೊರಗೆ, ಅದನ್ನ ಇಟ್ಕೊಂಡಾನ. ಅವನಿಗೆ ಕಾಲ್ ಬರ್ತವೆ, ಅವನಿಗೆ ರೆಕಾರ್ಡು ಮಾಡ್ಕೋಬೇಕು. ಇದರ ಜೊಯ್ನಿ ಅಂತದ್ದು ಒಂದು ಬಂದ್ ಮಾಡೋದು ನಾನು ಮಾಡ್ಕೊಳಕ್ಕೆ ಬರೋಂಗಿಲ್ಲ, ಅದು ಇಲ್ಲ. ನಾವು ಯಾಕೆ ಹಿಂಗೆ ಮಾಡೋಕ್ಕೈತಲ್ಲಿ ಇವತ್ತು, ಏನು ನಮ್ಮನ್ನ ಯಾತ್ರೆ ಮಾಡೋಕ್ಕೈತಾನೆ ಇದ ಅಂತ ಮಾಡಿದ್ವಿ. ಒತ್ತಕತೆ ಏನೇನು ಎಷ್ಟು ಮಂದಿ ನಿನ್ನ ಬಾಯಿ ಸೇದಲಿ ಅಂತಾರೇನೋ. 2 ಗಂಟೆ ತನಕ ಹೊಡಿತಿದ್ದಿ, ಇದ್ರ ಬಾಯಿ ಯಾವ ಸೇದಿತಾವ ಅಂತಾರೇನೋ. ಅಲ್ಲ ಹೆಣ್ಮಕ್ಳನ್ನ ಮಾತುಗಳು ಅದ, ಇದ್ರ ಬಾಯಿ ಸೇದಲಿ, ಅದಕ್ಕಿದು ಅನ್ನೋ ಕರಿತೇನಂತ ಮಾಡಿದ್ವಿ ನಾವು. ಇನ್ನೊಂದು ಗೊತ್ತಾಗ್ತದೆ ನನಗೆ, ಭಾಳ ಹೊತ್ತಿಂದ ಸ್ಟಾರ್ಟಿಂಗಿಂದ ಶುರು ಐತಿ. ಆದ್ರದಿಂದ ನಮಗೆ ಬ್ಯಾಡ ಆದಾಗ, ಅದು ನಮಗೆ ವೈರಿ ಆದಾಗ ನಾವು ತೆಗಿಯೋಕ್ಕೆ ಶುರು ಮಾಡಿಬಿಡ್ತೇವೆ. ಹಾಗೆ ಇವೆಲ್ಲ ವೈರಿಗಳಾದಷ್ಟು ನಮಗೆ ಬಹಳಷ್ಟು ವೈರಾಗ್ಯವೆನ್ನುವಂಥದ್ದು ಬರಲಿಕ್ಕೆ ಅವಕಾಶವೈತಿ. ಸಂಸ್ಕಾರಿಯಾದಂಥವನಿಗೆ ವೈರಾಗ್ಯ ಬಂತಂದರೆ ಅದು ಸಾರ್ಥಕವಾಗ್ತತಿ. ಸಂಸ್ಕಾರ ಇಲ್ಲದವನಿಗೆ ವೈರಾಗ್ಯ ಬಂತು ಅಂದರೆ ಬಾಯಿ, ಹಳಿ, ವಿಷ. ಎಲ್ಲರೂ ಬ್ಯಾಡಾಗಿದ್ರು ಅಂದರೆ ವಿಷ ಏನಾರ ಎಲ್ಲ ಬಿಟ್ಟು ಹೋಗಿಬಿಡ್ತಾರೆ. ಮನೆ ಬಿಟ್ಟು ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಇಡೀ ಜೀವನನೆಲ್ಲ ಅದ್ರಾಗೆ ಅವ್ರ ಸಲುವಾಗಿ ಮಾಡಿ 100 ಕೂರಿಗೆ ಜಮೀನು ಮಾಡಿ, ದೊಡ್ಡ ಮನೆಗಳು ಕಟ್ಟಿ, ದೊಡ್ಡ ಆಸ್ತಿಗಳನ್ನು ಮಾಡಿ, ಇಷ್ಟೆಲ್ಲ ಮಾಡಿದರೂ ಕೂಡ
ಕೊನೆಗೆ ತಿರುಗ್ತಾರೆ, ಎಲ್ಲರೂ ತಿರುಗ್ತಾರೆ. ಇಲ್ಲ ಒಂದು ಮಾತು ಬಹಳ ಪ್ರಸಿದ್ಧಿದ್ದ, ಬಹಳಷ್ಟು ಗಳಿಸಿದ್ದ, ದೊಡ್ಡ ದೊಡ್ಡ ದಲಾಲಿ ಅಂಗಡಿ ಅದು ಇದು ಏನೇನೋ ಮಾಡಿ ಎಲ್ಲ ಬಹಳಷ್ಟು ಮಾಡಿದ್ದ. ಕೊನೆಗೆ ಹೇಳ್ದಂಗೆ ಬೀಗ ಹೋಗೋದು, ಮೈ ಮೇಲಿದ್ದ ಅಂಗಿ ತೆಗೆದು ಒಂದು ಜಂಪರ್ನ್ಯಾಗ ಚಪ್ಪಲಿ ಕೂಡ ಬಿಟ್ಕಂತ ಒಂದು 2-3 ಹೆಜ್ಜೆ ಬಿಟ್ಕಂತ ಬಂದು ಎಲ್ಲಿ ಹೋದ್ನೋ ಗೊತ್ತಾಗಲಿಲ್ಲ. ಮಠಕ್ಕೆ ಬಂದರು ಹುಡುಕಾಕ, ಬೀರಿಕೆರಿಗೆ ಬಂದರು. ಮಠಕ್ಕೆ ಬಂದು ಹೋಗ್ತಿದ್ರು, ಅವ್ರೇನಾರು ಬಂದಾರೇನೋ ಅಂಥೇಳಿ. ಇಲ್ಲಪ್ಪ ಅಂದ್ವಿ. ಅಂದ್ರೆ ವೈರಾಗ್ಯ ಬಂತು ಅವನಿಗೆ ಅಂತ. ಎಲ್ಲ ತಿರುಗಿದ್ದಾರೆ, ಹೆಂಡರು ಮಕ್ಕಳು ಅವರು ಇವರೆಲ್ಲ ತಿರುಗಿದ್ದಾರೆ. ಇವರೆಲ್ಲ ಮೊದಲು ಗಂಡನ ಕಡೆಗೆ ಇರ್ತಾರೆ. ಈ ಅಮ್ಮಾರ ಮಕ್ಕಳು ವಯಸ್ಸಿ ಒಂದು ಕೂಡಲೇ ಅವ್ರು ಹೇಳ್ದಂಗೆ ಕೇಳ್ತಾರೆ. ನೀನು ಹೇಳ್ದಂಗೆ ಕೇಳೋದಿಲ್ಲ ಅವಾಗ. ಹತ್ತತ್ತು ಮೊದಲ ನಿನ್ನ ಮೇಲೆ ಪೂರ್ಣ ಪ್ರೀತಿ ಇರ್ತೈತಿ. ಮಕ್ಕಳಾದ ಕೂಡಲೇ ಅರ್ಧಕ್ಕೆ ಬರ್ತೈತಿ. ಅವು ವಯಸ್ಸಿಗೆ ಬಂದ ಕೂಡಲೇ ನಿಂದು ಪೂರ್ಣ ಹೋಗತಿ, ಅವ್ರಿಗೆ ಪೂರ್ಣ ಬರ್ತೈತಿ. ಅವ್ರು ಆಶ್ಚರ್ಯ ಪಡಿತಾರೆ ಅವರು ಅಂತೇಳಿ. ಒಟ್ಟರು ವಿರುದ್ಧ ಆಗ್ತಾರೆ ನನಗಂತ. ಆಮೇಲೆ ನಿನಗೊಷ್ಟು ವಿರುದ್ಧ ಆಗ್ತಾರೆ ಅನ್ನೋ ತತ್ವ ಇದು, ಜಗತ್ತಿನ ತತ್ವ ಇದು. ಅಪವಾದಕ್ಕೆ ಎಲ್ಲಿ ಒಂದೊಂದು ಇರ್ಬೋದು ವಿರುದ್ಧವಾಗದಲೇ. ಏನೋ ಸಂಸ್ಕಾರಗಳಿದ್ರು ಅಂದರೆ ಸಾರ್ವತ್ರಿಕವಲ್ಲ, ಸಂಸ್ಕಾರವಿತ್ತು, ಧರ್ಮ, ಸ್ವಲ್ಪ ನೀತಿ ಇಂಥದ್ರ ಬಗ್ಗೆ ಭಕ್ತಿ ಅನ್ನೋದಿತ್ತು ಅಂದರೆ ಅವರು ಅಷ್ಟು ವಿರುದ್ಧ ಆಗೋದಿಲ್ಲ. ಇನ್ನು ಸಹಜವಾಗಿ ಸರಳವಾಗಿ 99 ಇದು ವಿರುದ್ಧವಾಗದೇ. ಇದು 99 ವಿರುದ್ಧವಾಗದೇ 1% ಅಷ್ಟೇ. ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದು 100ಕ್ಕೆ 100 ಅಂದು ಬಿಡ್ತಾರೆ. 100ಕ್ಕೆ 100 ನಮ್ಮದು. ಅದು 1% ಇದ್ರೆ ಲೆಕ್ಕಕ್ಕೆ ಬರೋದಿಲ್ಲ. ಹೇಳಿದ್ವಲ್ಲ ಮೊನ್ನೆ ನೇಪಾಳದ ಸುದ್ದಿ ಹೇಳಿದ್ವಿ, ಆಮೇಲೆ ಮೈಸೂರದ ಸುದ್ದಿ ಹೇಳಿದ್ವಿ. ಭಾಳಷ್ಟು ಅದಾವೆ. ನಮಗೆ ಹೆಂಗೆ ಗೊತ್ತಾಕೈತಿ ಅಂದ್ರೆ ನಮ್ಮ ಹತ್ರ ಬರ್ತಾರವರು ಹಂಗೆಲ್ಲ ಆದರು. ಗಂಡು ವೈರಿಯಾಗಿ ಹೆಣ್ಮಕ್ಳು ಬಂದಿರ್ತಾರೆ, ಹೆಂಡ್ತಿ ವೈರಿಯಾಗಿ ಗಂಡು ಮಕ್ಕಳು ಬಂದಿರ್ತಾರೆ, ಮಕ್ಕಳು ವೈರಿಯಾಗಿ ಎಲ್ಲ ಪೇಷಂಟ್ಗಳು ನಮ್ಮ ಹತ್ರ ಬಂದಿರ್ತಾರೆ. ಹೀಗಾಗಿ ನಾವು ಭಾಳಷ್ಟು ವೈರಾಗ್ಯ ಬರೋಕ್ಕೆ ಅದೊಂದು ಸಹಾಯ. ಇದು ಇಷ್ಟೇ ಅನ್ನೋದು ಒಂದು ಸಹಾಯ. ಅದು ಗಟ್ಟಿಯಾಗಕ್ಕೆ ನಮಗೆ ಭಾಳ ಸಹಾಯ. ಅದಕ್ಕೆ ಗಟ್ಟಿಯಾಗಿರೋದಕ್ಕೆ ಸುಮ್ಮನೆ ಗಟ್ಟಿಯಾಗಿ ಅಂದ ಅಂತಿರ್ತವೆ. ಬರ್ತಾವೆ ಅಷ್ಟು ಇಲ್ಲೇ ಬರ್ತವೆ, ಇಲ್ಲಿರ್ತವೆ. ಮತ್ತೇನೋ ಸಮಾಧಾನ ಮಾಡ್ತೀವಿ, ಮತ್ತದು ಮತ್ತೇನಾಗುತ್ತೆ, ಸರಿ ಆಗುತ್ತೆ. ಹೆಂಗೆ ಒಟ್ಟಾದ್ರೆ ಮತ್ತೊಂದಾಗ್ತಾರೆ, ಮತ್ತೆ ಬೇರೆ ಆಗ್ತಾರೆ, ಇದ್ದೇ ಇರೋದು. ನಮಗೆ ಸಂಸ್ಕಾರವಿತ್ತು ಅಂದರೆ ಅದನ್ನು ಸಾಧನಕ್ಕೆ ಉಪಯೋಗಿಸಬಹುದು. ಸಾಧನಕ್ಕೆ ಉಪಯೋಗಿಸ್ಕೊಂಡು ಸೇವೆಯ ಕೊನೆಯ ಸ್ಥಿತಿ ಅನ್ನುವಂಥದ್ದನ್ನು ತಾನು ಮುಟ್ಟಿ ದೇಹಾಭಿಮಾನ ಬಿಟ್ಟ, ಪ್ರಾಣದ ಹಂಗ ಬಿಟ್ಟ, ಜೀವದ ಹಂಗ ಬಿಟ್ಟ. ಮನಸ್ಸು ಪೂರ್ಣ ನಿರ್ವಿಷಯವಾಗಿತ್ತು, ಗುರುವಿನ ಸೇವೆಯಿಂದ ನಿರ್ಮಲವಾಗಿತ್ತು. ಗುರು ಪವಿತ್ರ ಅನ್ನುವಂಥದ್ದು ಅವನಿಗೆ, ಗುರು ಪವಿತ್ರನು ಅನ್ನುವಂಥದ್ದು, ಗುರುಶ್ರೇಷ್ಠನು ಅನ್ನತಕ್ಕಂಥದ್ದು ಇವನಿಗಿಂತಲೂ ಮತ್ತೊಂದು ಅಧಿಕವಿಲ್ಲವೇ ಇಲ್ಲ ಅಂತ ಶ್ರದ್ಧೆ ಅನ್ನುವಂಥದ್ದು ಮೂಡ್ತು. ಆ ಮುಖೇಣವಾಗಿ ತಾನು ಸದ್ಗುರುವಿನ ಸೇವೆಯನ್ನು ತ್ರಿಕರಣಪೂರ್ವಕವಾಗಿ ಮಾಡಿದ. ಅವನು ತ್ರಿಕರಣಪೂರ್ವಕವಾಗಿ ಏನೇನು ಅವನಿಗೆ ಅನುಕೂಲವಾಗಬೇಕು ಆ ರೀತಿಯಾಗಿ ಇದ್ದ. ಅವನು ಬೆಳಿಗ್ಗೆ ಮುಖ ತೊಳಿತಿದ್ರು ಅಂದರೆ ಅವನು ಕರ್ಕೊಂಡು ಹೋಗೋದು ಅವನದೇ ಕೆಲಸ. ಬಿಸಿನೀರು ಇಟ್ಕೊಂಡು ಕಾಯಿ ತಗೊಂಡಿರ್ತದು. ಎದ್ದು ಕುಟ್ಲೆ ಶಾಲು ಹಚ್ಬೇಕು, ಹೊರಗೆ ಕರ್ಕೊಂಬರ್ಬೇಕು ಅವ್ರನ್ನ, ಮತ್ತು ಕರ್ಕೊಂಡು ಹೋಗ್ಬೇಕು ವಾಯುವಾರಕ್ಕೆ, ಮತ್ತು ಕರ್ಕೊಂಬರ್ಬೇಕು. ಬಿಸಿನೀರಿಂದ ಮುಖಮಜ್ಜನ ಮಾಡಿಸ್ಬೇಕು. ಮುಖ ತೊಳೆದಾಗೆಲ್ಲ ತಟ್ಟಿ ಹಿಡಿದು ಅವನು ಹಿಡ್ಕೊಂತಿದ್ದಂಥ ನೀರ
ಅದಷ್ಟನ್ನು ಎಲ್ಲವನ್ನು ಕ್ಯಾಕರಿಸಿಬಿಡಿದ್ದು ಅದು ಇದು ಎಲ್ಲ ಅದನ್ನು ತಾನು ತಟ್ಟೆ ಹಿಡ್ಕೊಂಡು ಆಮೇಲೆ ಕುಡಿತಕ್ಕಂಥದ್ದು ಅವನದು. ಹೀಗೆಲ್ಲ ರೀತಿಯಾಗಿರುವಂಥ ಸೇವೆಯನ್ನು ಮಾಡಿ ಮಾಡಿ ದೇಹಾಭಿಮಾನ ಬಿಟ್ಟಿದ್ರ ದಶೆಯಿಂದ ಅವನಿಗೆ ಸದ್ಗುರು ಪೂರ್ಣ ಒಲಿದನು ಅಂತ. ಬೇರೆ ಯಾವ ರೀತಿಯಲ್ಲೂ ಒಲಿಯೋದಿಲ್ಲ ಅವನು. ಸದ್ಗುರು ಒಲಿತಕ್ಕಂಥದ್ದು ನಾನು ಈಶ್ವರ ಆಗಿದ್ದೇನೆ ಎಂದೂ ಒಲಿಯೋದಿಲ್ಲ, ನಾನು ಬ್ರಹ್ಮ ಆಗಿದ್ದೇನೆ ಎಂದರೂ ಒಲಿಯೋದಿಲ್ಲ, ನಾನು ವಿಷ್ಣು ಆಗಿದ್ದೇನೆ ಎಂದರೂ ಒಲಿಯೋದಿಲ್ಲ, ನಿನ್ನ ಮಠ ದುಡ್ಡು ಸುರಿತೇನೆ ಎಂದರೂ ಒಲಿಯೋದಿಲ್ಲ, ಗುಗಿ ಬಿಡ್ದಷ್ಟು ಸುರಿತೇನೆ ಎಂದ್ರೂ ಒಲಿಯೋದಿಲ್ಲ, ಅಭಿಮಾನ ಇಟ್ಕೊಂಡು ಸೇವಾ ಮಾಡಿದ್ರು ಒಲಿಯೋದಿಲ್ಲ. ಅಭಿಮಾನ ಇಟ್ಕೊಂಡು ಸೇವಾ ಮಾಡಿದ್ರು ಕೂಡ ಒಲಿಯೋದಿಲ್ಲ. ಅಭಿಮಾನ ಬಿಟ್ಟು ತಾನು ಏಟರ ಮಾಡಲಿ ಅಷ್ಟಕ್ಕೆ ತಾನು ಒಲಿದು ಅಭಿಮಾನ ಬಿಟ್ಟು ಮತ್ತೆ ಹಿಡಿದು ಅಲ್ಲ, ಪೂರ್ಣ ಬಿಟ್ಟಿರ್ಬೇಕು. ಅಭಿಮಾನ ಪೂರ್ಣ ಸುಟ್ಟಿರ್ಬೇಕು, ಮೋಹ ಸುಟ್ಟಿರ್ಬೇಕು. ಇವೆರಡೂ ಬಿಟ್ಟ ಅಂದರೆ ಆ ಕ್ಷಣದಲ್ಲಿಯೇ ನಿರಭಿಮಾನಾಂಚಿತವೇ ಮುಕ್ತಿ ಅಂತ ಹೇಳಿದ್ರು ಅವರು. ಮುಕ್ತಿ ಅಂದ್ರೆ ನಿರಭಿಮಾನಾಂಚಿತವೇ ಮುಕ್ತಿ ಅಂತೇಳಿ. ನಿರಭಿಮಾನ ಸ್ಥಿತಿ, ನಿರಹಂಕಾರ ಸ್ಥಿತಿ, ನಿರ್ಮೋಹ ಸ್ಥಿತಿಯೇ ಮುಕ್ತ ಸ್ಥಿತಿ. ಹಂಗ ಬಾಯಾಗ ಮುಕ್ತನಾದ್ರೆ ಅಂತ ಮೋಹ ಇಟ್ಕೊಂಡು, ಅಭಿಮಾನ ಇಟ್ಕೊಂಡು, ಅಹಂಕಾರ ಇಟ್ಕೊಂಡು, ಯಾವುದೋ ಧನದ ಲೋಭ, ಸ್ತ್ರೀ ಲೋಭ, ಅಧಿಕಾರದ ಲೋಭ, ಯಾವರ ಭ್ರಮಗಳು ಇಂಥವನ್ನೆಲ್ಲ ತಲೆಗೆ ಇಟ್ಕೊಂಡು ಮುಕ್ತನಾದೆ ಅಂದ್ರೆ ಅದು ಮುಕ್ತಿ ಬೇರೆ. ಭಾಳ ನಮೂನಿ ಮುಕ್ತಿ ಅದಾವ. 30 ವರ್ಷದ ತನಕ ಯಾವಾಗ ಮಗಳು ಮನೆಯಾಗ ಇದ್ಲು ಅಂದ್ರೆ ಇದೊಂದು ಲಗ್ನ ಮಾಡಿಬಿಟ್ಟು ನನಗೆ ಮುಕ್ತಿಯಪ್ಪ ಅಂತಾರೆ. 30 ವರ್ಷ ಆಗ್ಬಿಡ್ತು. ಮತ್ತದು ಹಂಗೂ ಐತದು ಮಾಡಲಿಲ್ಲ ಅಂದ್ರೆ ಶಾಪ, ಸ್ತ್ರೀ ಶಾಪ. ಮಾಡ್ಬೇಕು, ಒಂದು ಕರ್ತವ್ಯ ಹುಡುಕ್ಬೇಕು, ಪ್ರಯತ್ನ ಮಾಡ್ಬೇಕು, ಮಾಡಬೇಕು ಅಂತಕ್ಕಂಥದ್ದು ನಿಯಮ. ದ್ವಂದ್ವ ಆಗ್ಬಿಟ್ರೆ ನನಗೆ ಮುಕ್ತಿ ಆದಂಗೆ ಆಕತ್ತಪ್ಪ. ನನ್ನ ಮಗು ನೌಕರಿ ಆಗಿಬಿಟ್ರೆ ಸಾಕಪ್ಪ, ನನಗೆ ಮುಕ್ತಿ ಆದಂಗೆ ಆಕತಿ. ಒಂದು ಮನೆ ಕಟ್ಟಿಬಿಟ್ರೆ ಸಾಕಪ್ಪ, ಮುಕ್ತಿ ಆದಂಗೆ ಆಕತಿ. ಅಯ್ಯೋ ನನ್ನ ಹಿತ್ತಲಕ್ಕೆ ಹೋಗಕ್ಕೆ ಒಂದು ದಾರಿ ಇಲ್ಲಪ್ಪ, ದಾರಿ ಆಗಿಬಿಟ್ರೆ ಸಾಕಪ್ಪ, ನನಗೆ ಮುಕ್ತಿ ಆದಂಗೆ ಆಕತಿ. ಇವು ಮುಕ್ತಿನೇ. ಮುಕ್ತಿ ಅನ್ನೋವು ಒಂದು ರೀತಿ ಇದ್ದಾವೆ. ಪಾರಮಾರ್ಥ ಮುಕ್ತಿ ಅನ್ನತಕ್ಕಂಥದ್ದು ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ ಅನ್ನತಕ್ಕಂಥದ್ದು 4 ವಿಧವಾಗಿರ್ತಕ್ಕಂಥದ್ದು. ಅದು ಸಾರೂಪ್ಯವಾಗಿರ್ತಕ್ಕಂಥ ಅವನ ಸ್ವರೂಪವೇ ಆಗ್ತಕ್ಕಂಥದ್ದು ಅದು ನಿಜವಾದ ಮುಕ್ತಿ ಅಂತಕ್ಕಂಥದ್ದು. ಅಂಥದ್ದು ಅವನಿಗೆ ಪ್ರಾಪ್ತವಾಯಿತು. ಕೇವಲಂ ಗುರು ಸೇವೆಯ ಅಂತ. ಗುರು ಸೇವೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಪದಿ ಪಡ್ಕೊಂಡಾರ, ಗುರು ಸೇವೆ ಮಾಡಿದೆ. ಇನ್ನು ಯಾರ್ಯಾರು ಏನೇನೋ ಪದಿ ಪಡ್ಕೊಂಡಾರ, ಗುರು ಸೇವೆ ಮಾಡಿನೆ, ಗುರು ಆಜ್ಞೆ ಪಾಲನೆ ಮಾಡಿನೆ. ಆದರೆ ಪದವಿಗಳನ್ನು ಪಡ್ಕೊಂಡಿದ್ದಾರೆ, ಐಶ್ವರ್ಯ ಪಡ್ಕೊಂಡರೆ, ಅಂತಸ್ತು ಪಡ್ಕೊಂಡರೆ, ಏನೇನೋ ಪಡ್ಕೊಂಡಿದ್ದಾರೆ, ಸವಿಯದ ಸಂಪತ್ತನ್ನು ಪಡ್ಕೊಂಡಿದ್ದಾರೆ ಅವರು. ಆ ರೀತಿ ತಮ್ಮ ಜೀವನದೊಳಗೆ ಹೊರಗೆ ಅವನು ಹೇಳಿದೆ ಕೇಳಿ, ಇಂಥದ್ದಾಗಬೇಕಪ್ಪ, ಇಂಥದ್ದು ಮಾಡಪ್ಪ, ನನಗೆ ಹೊಲ ಇಲ್ಲಪ್ಪ, ಯುದ್ಧ 2 ಎಕರೆ ಬೆಳೆಯೋದಿಲ್ಲಪ್ಪ ಅಂದಾಗ ತಂಬ ಮಠದ ಮಣ್ಣು ತರಿಸಿ ಹೋಗಿ ಇಡೀ ಮಣ್ಣು ಇಟ್ಕೊಂಡು ಮನೆಯಾಗ ಪೂಜೆ ಮಾಡು, ನಿನಗೆ ಭೂದೇವಿ ಒಲಿತಾಳೆ, ಗುರುನಾಥ ಒಳ್ಳೇದು ಮಾಡ್ತಾನೆ. ಹಿಂಗೆ ಹರಿಸಿರ್ತಕ್ಕಂಥವರು 100 ಕೂರ್ಗಿ ಜಮೀನ್ದಾರಾಗಿದ್ದಾರೆ. ಈಗೂ ಅವ್ರ ಮನೆಯೊಳಗೆ ಆ ಮಣ್ಣಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಸಿದ್ಧಾರೂಢರು ಕೊಟ್ಟು ಮಣ್ಣಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲ, ಈ ನಮಗೆ ಲಾಭ ಪಡ್ಕೊಂಡ್ರೆ ಬೇಕು, ಆದ್ರೆ ಇದು ನಿಜವಾದ ಲಾಭವಲ್ಲ.
ನಿಜವಾದ ಲಾಭವಲ್ಲ. ನಿಜವಾದ ಲಾಭ ಆತ್ಮಲಾಭೋ ಪರಂ ಲಾಭೋ ನ ವಿದ್ಯತೆ ಅಂತ ಹೇಳ್ತಿರ್ತೇವೆ. ಆತ್ಮನ ಲಾಭ ಪಡೆಯುವುದೇ ನಿಜವಾದ ಲಾಭವಾಗಿರ್ತಕ್ಕಂಥದ್ದು. ಆದ್ರಿಂದ ಅವನೇನು ಮಾಡಿದ ಅಂದರೆ ಅವನೇನು ಬಯಸಲಿಲ್ಲ, ನಿರಭಿಮಾನವಾಗಿತ್ತು, ಅವನಿಗೆ ನಿರ್ಮಲವಾಗಿತ್ತು ಮನಸ್ಸು, ನಿರ್ಮೋಹವಾಗಿತ್ತು, ಅಭ್ರಾಂತನಾಗಿದ್ದ. ಅವನಿಗೆ ಸಹಜವಾಗಿ ಸದ್ಗುಣ ಕೃಪೆಯಿಂದ ಮುಕ್ತಿ ಅನ್ನುವಂಥದ್ದು ಅಭಿವ್ಯಕ್ತವಾಗಿ ಬಿಡ್ತು, ಸಹಜಾವಸ್ಥೆ ಅನ್ನುವಂಥದ್ದು ಬಂದು ಬಿಡ್ತು. ಕೇವಲ ಸೇವೆಯಿಂದ ಅನ್ನುವಂಥದ್ದನ್ನು ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿದ್ರು. ಗುರು ಸೇವಾ ಪ್ರಿಯನು ಅಂತೇಳಿ, ಇನ್ಯಾತ್ರ ಪ್ರಿಯನೂ ಅಲ್ಲ ಅವನು, ಸೇವಾ ಪ್ರಿಯನು. ಸೇವಾ ಪ್ರಿಯನು ಯಾಕಂದ್ರೆ ಅದರಿಂದ ಅಹಂಕಾರ ಹೋಗ್ತದೆ. ಗುರುವಿನ ಅಂಕಳ ಕಸ ಹೊಡಿಬೇಕಾದ್ರೆ ಅಹಂಕಾರ ಇದ್ರೆ ಹೊಡೆಯಕ್ಕೆ ಬರೋದಿಲ್ಲ. ಅಹಂಕಾರವಿದ್ರೆ ಬರೋದಿಲ್ಲ. ಮನಿ ಕಸ ಹೊಡ್ಕೊಳಕ್ಕೆ ಏನು ಬೇಕಾಗಿಲ್ಲ, ಹೊಡ್ಕಂತತಿ. ಮನಿ ಕಸ ಹೊಡ್ಕಂತತಿ. ಅದು ಮೋಹದಿಂದ ಹೊಡಿತೈತಿ. ನನ್ನ ಮನಿ ಇದು, ನನ್ನ ಅಂಗಳ ಇದು, ಮೋಹದಿಂದ ಹೊಡಿತೈತಿ. ಮಠ ಅಂದ್ರೆ ನಂದಲ್ಲ, ಅದು ಅಜ್ಜಾರು ಅವರ ಮಾಡಲಿ. ನಂದು ಏಟಪ್ಪ ಅಂದರೆ 11 ಗಂಟೆ ಸುಮಾರಕ್ಕೆ ಊಟ, ಮತ್ತು ರಾತ್ರಿ 10:30 11ಕ್ಕೆ ಒಂದು ಊಟ, ಅಷ್ಟ ನಂದು. ನುಕ್ಕಿದೆಲ್ಲ ಅಜ್ಜನಪ್ಪ, ನಂದಲ್ಲ. ಇದರ ಮಮಕಾರ ಬರೋದಿಲ್ಲ. ಇದ್ರಾಗ ತನ್ನ ಶರೀರಕ್ಕೆ ಎಷ್ಟು ಬೇಕೋ, ಅನುಕೂಲತೆ ಎಷ್ಟು ಬೇಕೋ, ಇರಕ ಉಣ್ಣಾಕ ಉಡಾಕ ಅಷ್ಟ. ನುಕ್ಕಿದ ತತ್ವ ಏನು ಅಂದ್ರೆ ಇಲ್ಲಿ ಅಹಂಕಾರ ಬಿಡಕ್ಕೆ ತಯಾರಿಲ್ಲ. ಅದು ಮನೆಯಾಗ ಅಹಂಕಾರನೂ ಬಿಟ್ಟಿರ್ತತಿ, ಅಭಿಮಾನನೂ ಬಿಟ್ಟಿರ್ತತಿ, ಕಸ ಹೊಡಿತಿರ್ತತಿ. ಇಲ್ಲಿ ಹೊಡೆಯಕ್ಕೆ ಮನಸ್ಸು ಬರೋದಿಲ್ಲ. ಇಲ್ಲಿ ಹೊಡೆಯಕ್ಕೆ ಮನಸ್ಸು ಬಂತಂದ್ರೆ ಅಹಂಕಾರ ಕಳ್ಕಂತ ಹೋದ ಮಾತ್ರ ಬರ್ತತಿ, ಮಮಕಾರ ಕಳ್ಕಂತ ಹೋದ ಮಾತ್ರ ಬರ್ತತಿ. ಅದು ಬರಲಿ ಅನ್ನುವಂಥ ಉದ್ದೇಶದಿಂದನೇ ಸೇವಾ ಪ್ರಿಯನೇ. ಯಾಕಂದ್ರೆ ದೇಹದ ಅಭಿಮಾನ ಬಿಟ್ಟು ಮಾಡಬೇಕಿಲ್ಲಿ ಗುರುಸ್ಥಾನದಲ್ಲಿ. ದೇಹದ ಅಭಿಮಾನವನ್ನು ಬಿಟ್ಟು ಮಾಡಬೇಕಾಗತ್ತೆ. ಅಲ್ಲಿ ಮಾಡ್ಬೇಕಾದ್ರೆ ದೇಹಾಭಿಮಾನ ಇಟ್ಕೊಂಡು ಮಾಡ್ತೇವೆ, ಅದು ನಮಗೆ ವ್ಯಥೆ ಅನ್ನಿಸುವುದಿಲ್ಲ. ಇದು ವ್ಯಥೆ ಅನ್ನಿಸ್ತತಿ. ಯಾಕೆ? ಅಭಿಮಾನ ಬಿಡಬೇಕಲ್ಲ, ಅಭಿಮಾನ ಬಿಡಬೇಕು. ಅಭಿಮಾನ ಬಹಳಷ್ಟು ನಮ್ಮನ್ನ ತಳಮಟ್ಟಕ್ಕೆ ಹೋಯ್ತಾ ಇರುವುದೇ ಅಭಿಮಾನ. ಅದರಿಂದ ದೇಹಾತ್ಮ ಬುದ್ಧಿಯನ್ನು ಬಿಡಿಸುವುದಕ್ಕೋಸ್ಕರವಾಗಿ, ವಾಣಿಯನ್ನು ಶುದ್ಧಿ ಮಾಡುವುದಕ್ಕೋಸ್ಕರವಾಗಿ, ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಗುರು ಸೇವೆಯನ್ನು ಮಾಡಬೇಕು. ಇದರಿಂದ ಅವ್ರಿಗೇನು ಲಾಭವಿಲ್ಲ, ಇದರಿಂದ ಅವ್ರಿಗೇನು ಪ್ರಯೋಜನವಿಲ್ಲ. ನಮ್ಮ ಪ್ರಯೋಜನವನ್ನು ಬಯಸಿ ಅದನ್ನು ಮಾಡಿಸಲಿಕ್ಕೆ ಹತ್ತಿರ್ತಕ್ಕಂಥವ್ರಾಗಿರ್ಬೇಕು. ಯಾಕೆ ಇಷ್ಟು ದೊಡ್ಡ ಮಠ ಕಟ್ತೀಯಪ್ಪ ಅಂತ ಕೇಳಿದವರು ಉಂಟು ಅಜ್ಜಾರಿಗೆ. ಯಾಕೆ ಇಷ್ಟು ದೊಡ್ಡ ಸಿದ್ಧರ ಆಜ್ಞೆ ಮಾಡಿದಾರಪ್ಪ, ಶುಭ ಜನ ಸಪ್ತಾಹ ನಡೆಸ್ಕೊಂತ ಹೋಗು, ಈ ಪರಂಪರೆ ನಡೆಸ್ಕೊಂತ ಹೋಗು ಅಂತ ಅದನ್ನು ಮಾಡ್ತಿರ್ತಾನೆ. ಬಿಡುವಿನ ವೇಳದೊಳಗೆ ಏನಾದ್ರು ಸೇವಾ ಮಾಡಬೇಕಲ್ಲ, ಮತ್ತು ಮಂದಿಗೆ ಸೇವಾ ಮಾಡಕ್ಕೆ ಹಚ್ಬೇಕಲ್ಲ. ಕೊಟ್ಲಿ ಅಂದ್ರೆ ಅವ್ರಿಗೆ ಸೇವಾ ಮಾಡೋಕ್ಕೆ ಏನು ಬರ್ತದೆ? ಹತ್ರ ಅಂತೂ ಬಿಟ್ಕೊಳ್ಳೋದಿಲ್ಲ ಅವರು, ಹೊರಗಂತೂ ಮಾಡೋಕ್ಕೆ ಅವಕಾಶ ಇಲ್ಲ. ಅಂದರೆ ಮತ್ತು ಹೆಂಗೆ ಧನ್ಯರಾಗೋದು? ಏನಾರ ಒಂದು ಕೆಲಸ ಬೇಕಪ್ಪ ಮನಸ್ಸಿಗೆ, ಕೆಲಸ ಬೇಕಪ್ಪ ಶರೀರಕ್ಕೆ. ಅದಕ್ಕೋಸ್ಕರವಾಗಿ
ಮಾಡ್ತಾ ಮಾಡ್ತಾ ಹೋಗಿದ್ದೀವಿ. ಅದು ಗುರುವಿಂದು. ಮುಂದೆ ಗತಿ ಏನಪ್ಪ, ಅದು ಗುರುವಿಗೆ ಬಿಟ್ಟದ್ದು. ನಾವು ಮಾಡಬೇಕಪ್ಪ, ಇದಕ್ಕೆ ಒಂದು ಕೆಲಸ ಇರಬೇಕು, ಅದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಈ ಚೌಕೆಲ್ಲ ಒಬ್ಬರೇ ಸ್ವಂತ ಕಡಿದು ಸ್ವಂತ ಹಾಕಿ ಹಾಕಿ ಚೌಕ್ ಮಾಡಿರೋದನ್ನೆಲ್ಲ. ಹಿಂದಿನ ಗಾಡಿ ಮಠ, ಈ ರೂಮಿನ ಗಾಡಿ ಮಠ ಒಂದು ಚಡಿ ಇತ್ತಿದ್ದು ಉದ್ದಕ್ಕೂ. ಇದು ಪೂರ್ಣ ಇದನ್ನು ಬಂದದ್ದು. ಇದು ಏನು ಗುಡ್ಡದ ಏರಿನ ಇಲ್ಲಿ ತನಕ ಗುಡಿ ತನಕ ಬಂದದ್ದು. ಗುಡಿ ಹತ್ರ ಒಂದು ಸೀಳ್ದಾರಿತ್ತು, ಬರೀ ಸೀಳ್ದಾರಿ. ಅದು ಅಡ್ಡಬಡ್ಡ ಕಲ್ಲುದ್ದೋ ತೆಗಿತಿದ್ದಿಲ್ಲ ಇವರು, ಮುಳ್ಳಿದ್ದೋ ತೆಗಿತಿದ್ದಿಲ್ಲ. ಅದರಾಗ ಕೊಟ್ರಪ್ಪ ಹತ್ರ ನಿಮ್ಮ ಸುತ್ತ ಹರ್ಕೊಂಬಂದು ಇಟ್ಟು ಹೋಗ್ಬಿಟ್ರೆ ಮುಗಿದು ಹೋಗ್ತು. ಮೊದಲೇ ಇಲ್ಲೇ ದಾರಿ ಇತ್ತು, ಇಲ್ಲೊಂದು ಅಡ್ಡ ದಾರಿ. ಈ ದಾರ್ಯ ಬಂದು ಕೊಟ್ರಪ್ಪ ಗುಡಿ ನೀಟಿಗೆ ಹಿಂಗೊಂದು ರೌಂಡ್ ಹೊಡೆದು ಹೊಳೆದಂಡಿ ಹೋಗಿ ಹಿಂಗೆ ಬಂದುಬಿಟ್ಟು ಹೋಗ್ಬಿಟ್ರೆ ಮುಗೀತು, ಅಷ್ಟೇ ಕೆಲಸ. ಒಂದು ಕಲ್ಲು ಬಿದ್ದದ್ದು ತೆಗಿತಿದ್ದಲ್ಲ, ಅವಾಗೂ ತೆಗಿತಿದ್ದಲ್ಲ, ಈಗೂ ತೆಗೆದಲ್ಲ ಅನ್ನ. ಈಗೂ ತೆಗೆದಲ್ಲಿ ಯಾರು ಕಣ್ಣಿದ್ದರು, ಅವು ಬೀಳೋರು ಕಣ್ಣಿ ಬಿದ್ದಾಗ ಅವೆಲ್ಲ ಬದಲಾವಣೆ ಆಗೋದು. ಅದು ಹಂಗೆ ಇರೋವಂತ ಅವ್ರಿಗೆ ಹೇಳ್ತಿದ್ದದು. ನಮಗೆ ಗೊತ್ತಿದ್ದಂಗೆ ಆಗತ್ತೆ ಅಲ್ಲಿದ್ದು ಪ್ಲಾಟ್ ಆಗಿಬಿಟ್ಟಿದ್ದು. ಅವ್ರು ಕಡ್ದು ಮಣ್ಣು ಸ್ಟಾಕ್ ಮಾಡೋದು, ಆಮೇಲೆ ಹೊತ್ತು ಹಾಕಿ ಚೌಕ್ ಮಾಡೋದು. ನಮಗೆ ಗೊತ್ತಿದ್ದಂಗೆ ಅವರು ಕಲ್ಲು ಹೇರೋದು, ಗಾಡಿ ಕಟ್ಟೋದು, ಚೀಪ್ ಹೊಡಿಯೋದು, ಇವನ್ನೆಲ್ಲ ಮಾಡ್ತಿದ್ರು. ಅವರು ಅಷ್ಟು ಮಾಡ್ತಿದ್ರು. ಕಲ್ಲು ಹೇರ್ಕೊಂಬರೋ ಗುಡ್ಡಕ್ಕೆ ಹೋಗೋದು, ಒಡ್ರು ಕೂಟ ಗುದ್ದಾಡೋದು. ಇವ್ರು ಏರಿದ್ರು ಅವ್ರು ಸುಮ್ಮನಿರುವವರು. ಇವ್ರು ಹಂಗೆ ಶಿಸ್ತಾಗಿ ಗಾಡಿ ಕಟ್ಬಿಡೋರು, ಗಾಡಿ ನಿಂದಿರಿಸಿ. ಅವ್ರು ದಪ್ಪ ಒಕ್ಕದು ಅಂತ ಅವರು ಹಿಂಗೆ ಹೋಗ್ಯಾರು. ಚಕಡಿ ಗಂಟಲೆ ಮಾತಾಡಿದೇವಪ್ಪ, ನೀನು ಇನ್ನೂ ಜಾಸ್ತಿ ತಗ, ಚಕಡಿ ಕೊಡೋದು ಕಲ್ಲ, ನೀನು ಹಂಗೆ ಹಿಂಗೆ ಹೇಳಂಗಿಲ್ಲ ಅಂತೇಳಿ ಇವ್ರು ನಿಂತ್ಕೊಳ್ಬೇಕು. ತಂದು ಕೊಟ್ಟವರೆಲ್ಲ ಒಟ್ಟಿಗೆ ತಗೋಬೇಕು. ಅದನ್ನು ಪದ್ಧತಿ ಅವ್ರು ಹೊಡ್ಕೊಂಬಂದು ಕಟ್ಟಬೇಕು. ಏನೇ ಬೇಕು ಅವಸ್ಥೆ ಎಲ್ಲ ಅವರು ಸ್ವಂತ ಹಾರಿ ಹಿಡಿದು, ಗುದ್ಲಿ ಹಿಡಿದು, ಶೆಲ್ಕಿ ಹಿಡಿದು ಭಾಳಷ್ಟು ದೇಹದ ಶ್ರಮ ಮಾಡ್ತಾಯಿದ್ರು. ಭಾಳಷ್ಟು ದೇಹದ ಶ್ರಮ ಭಾಳ. ಅವರು ಕೊನೆ 60-65 ವರ್ಷದ ಮ್ಯಾಲ ತನಕ ಮಾಡ್ತಾನೆ ಇದ್ರು. ಕೊನೆ ತನಕ ಅವರು ದಾರ್ಯ ಬಿದ್ದು ಕಲ್ಲು ತೆಗೆದು, ದಾರ್ಯ ಬಿದ್ದು ಮುಳು ತೆಗೆದು, ದಾರ್ಯ ಬಿದ್ದು ಗಿಡಗಳು ಕೀಳೋದು ಹೋಗ್ತಾ ಇದ್ರು. ಸುಮ್ಮನೆ ಹೋಗ್ತಿದ್ದಿಲ್ಲ ಅವ್ರು. ಯಾರು ಆ ಮೂರಿನ ಮುಳ್ಳು, ಆ ಮುಳ್ಳು ಮುಳಿದ್ರೆ ಬಗ್ಗೆ ಕಿತ್ಕೊಂತ ಮಾಡ್ಕೊಂತ ಸ್ವಚ್ಛ ಮಾಡ್ಕೊಂತ ಹೋಗ್ತಿದ್ರು. ಈಗಿನವರೆಲ್ಲ ದಾರಿಗೆ ಕಲ್ಲು ಹಾಕ್ತಾರೆ, ದಾರಿಗೆ ಮುಳ್ಳು ಹಾಕ್ತಾರೆ. ಓಡಾಡೋದು ಬಂದರು, ಕದ್ದ ಮುಳ್ಳು ಕಲ್ಲು ತಕ್ಕಂತ ಹೋಗ್ತಿರೋದು. ಎಲ್ಲ ದೇಖರೇಖೆ ಮಾಡ್ತಿದ್ರು, ಎಲ್ಲ ನೋಡ್ತಿದ್ರು. ಭಾಳಷ್ಟು ಅವ್ರದ್ದು ಕುಶಲತೆ. ಯೋಗ ಕರ್ಮಶು ಕೌಶಲತೆ ಅಂಥೇಳಿ ಕೆಲಸದೊಳಗೆ ಬಹಳಷ್ಟು ಕುಶಲತೆ. ಯಾರಿಂದ ಯಾವ್ಯಾವ ರೀತಿ ಹೆಂಗೆ ಕೆಲಸದಲ್ಲಿ ಹೆಂಗೆ ಮಾಡಬೇಕು ಅನ್ನತಕ್ಕ ಇದು ಯೋಗ ಅಂತೇಳಿ. ಅದರ ಫಲಾಪೇಕ್ಷೆ ಇಲ್ಲದಲ್ಲೇ ಮಾಡ್ತಕ್ಕಂಥದ್ದು ಯೋಗ ಕತೆ. ಕರ್ಮ ನಾವಿಲ್ಲಿ ಮಾಡುವ ಕರ್ಮ ಯೋಗ ಆಕತಿ. ಏನು ಫಲ ಬೇಡಪ್ಪ ಅಂದರೆ, ಫಲ ಬೇಕಪ್ಪ ಅಂದ್ರೆ ಭೋಗ ಆಕತಿ ಅಷ್ಟೇ. ಅದು ಫಲ ಬೇಕಂದ್ರೆ ಭೋಗ ಆಕತಿ, ಫಲ ಬೇಡ ಅಂದ್ರೆ ಯೋಗ ಆಕತಿ. ಯೋಗ ಕರ್ಮಶು ಕೌಶಲಂ ಅಂತೇಳಿ ಭಗವಂತ ಹೇಳಿದ. ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಶು ಕದಾಚನ. ಕರ್ಮ ಮಾಡು ನೀನು, ಅದರ ಫಲವನ್ನು ಅಪೇಕ್ಷೆ ಮಾಡಬೇಡ ಅಂತ. ಹಾಗೆ ಅವರು ಮಾಡ್ತಾಯಿದ್ರು ಅಷ್ಟು ಗುರುವಿನ ಸ್ಥಾನ ಅನ್ನುವಂಥ ಸದ್ಭಾವದಿಂದ ಸದ್ಭಾವ ಸೇವಾ, ಸ್ಥಾನ ಸೇವಾ, ಯಾವ್ಯಾವ ಅವಕಾಶ ಸಿಗ್ತಾವನ್ನ ಆ ಸಮಯದಲ್ಲಿ ಮಾಡಿಬಿಡ್ಬೇಕು. ಆಮೇಲೆ ಮಾಡ್ತೇವೆ ಅಂದ್ರೆ ಆಗೋದಿಲ್ಲ, ಅವಕಾಶ ಸಿಗೋದಿಲ್ಲ. ಆ ಯಾವ ಶಿಶುಪಾಲನ್ನು ಕೊಲ್ಲಬೇಕಾದ್ರೆ ಚಕ್ರ ಆಹ್ವಾನ ಮಾಡಿದ್ದ, ಅವಾಗ ಬಳ್ಳಕ್ಕೆ ಹೋಯ್ತು. ಅವಾಗ ಅರ್ಬಿ ಕಟ್ಟುವ ಅವಕಾಶ ದ್ರೌಪದಿ ಸಿಕ್ಕಿತ್ತು. ಮತ್ತೆ ಬೇರೆ ಸೈನ್ಯ ಸಿಕ್ತತಿ ಏನಂದ್ರೆ ಸಿಗಲಿಲ್ಲ. ಅವಾಗ ಕಟ್ಟಿದ್ರ ದಿವಸದಿಂದ ಹಾಕಿ ಮುಂದೆ ಅಕ್ಷಯ ವಸ್ತ್ರ ಅನ್ನುವಂಥದ್ದು ಸಿಕ್ತು. ಸಿಕ್ಕಾಗಲೇ ಮಾಡಬೇಕು ಅಂತೇಳಿ ಆಹಾರ ತಪ್ಪಿದಡಿಂತು ತಪ್ಪು ನೋಡು ರಮಣಿ ರನ್ನಿ ಅಂತೇಳಿ ಅದು ಒಂದು ಅವಕಾಶ. ದಾನ ಮಾಡೋಕ್ಕೊಂದು ಅವಕಾಶ, ಸೇವಾ ಮಾಡೋಕ್ಕೊಂದು ಅವಕಾಶ, ಈಗೆಲ್ಲ ಉಂಡುಂಡು ಮಕ್ಕಳಕ್ಕೆ ಅವಕಾಶ.
ಈಗ ಮಾಡೋದು ಇಲ್ಲ, ಅದು ಅವಕಾಶ ಇದ್ದಾಗ ಮಾಡಬೇಕು. ನೆಣವಿದ್ದಾಗಲೇ ಸೇವಾ, ಹಣವಿದ್ದಾಗಲೇ ದಾನ, ಗುಣವಿದ್ದಾಗಲೇ ಮುಕ್ತಿ ಪಡೆಯೋ ಅಂತೇಳಿ ಇದ್ದಾಗ ಮಾಡಬೇಕು. ಈಗ ಮಾಡು ಅಂದ್ರೆ ಏನು ಮಾಡ್ತೇವೆ? ಅಲೆ ಇಲ್ಲಿದ್ದ ಮೆಟ್ಲು ಹತ್ತಕ್ಕೆ ಆಗೋದಿಲ್ಲ ಕುಂತು. ಇದ್ದ ಹೊತ್ತು ಹೋಗ್ಬೇಕು ಅಂದ್ರೆ ಅಲೆ ಆಗೋದಿಲ್ಲ. ಈಗ ಸರಳಾಗಿ ಇದ್ದಾಗ ಮಾಡಬೇಕು. ಮಾಡೇತವಾಗ ಮಾಡೇತದ ಸಾಧಾರಣ 7 ವರ್ಷ ತನ ಶುರುವಾದಾಗಿದೆ ಕೆಲಸ. ಇವನು ಗುರು ಹೆಂಗೆ ಮಾಡ್ತಾನೆ ಅವರಪ್ಪಂತದ ಕೆಲಸನ ಹಂಗೆ ಒಟ್ಟು ಎಲ್ಲಿ ಕೆಲಸ ಆಗತ್ತೆ ಅಲ್ಲಿ ಇರೋದೇ. ಯಾವ ಕೆಲಸ ತಗೋ ಮುಂದಾಗಿರೋದೆ ಮಾಡ್ತಿರೋದು. ಎಲ್ಲ ಕೆಲಸನೂ ಮಾಡೋದೆ, ಎಲ್ಲ ಕೆಲಸನೂ ಕಲ್ತದ್ದೇ. ಯಾವ್ದ್ರಾಗೂ ಇಂಥದ್ರಾಗ ಇಲ್ಲ ಅನ್ನಂಗಿಲ್ಲ. ಇಷ್ಟು ತೊಲಿ, ಇಷ್ಟು ಕಂಬ, ಇಷ್ಟು ಕಲ್ಲದವಲ್ಲ, ದರ್ವೊಂದಕ್ಕೂ ಹೆಗಲು ಕೊಟ್ಟತಿ. ದರ್ವೊಂದಕ್ಕೂ ಒಂದು ಟೈಮ್ ಮಾಡ್ಕೊಂತಿದ್ವಿ. ಇಂಥ ಟೈಮಿಗೆ ನಾವು ಬರ್ತೇವೆ. ಶಾಸ್ತ್ರ ಮುಗಿದ ಕೂಡಲೇ ಅಥವಾ ಮಧ್ಯಾಹ್ನ ಮುಗಿದ ಕೂಡಲೇ ಕಾಯ್ಕೊಂತಿರೋಕೆ ಇಂಥವೆಲ್ಲ ಯೋಜನೆಗಳು ಅಂತೀವಿ. ದಬಾಸ್ ಹೋಗಲಿ, ತೊಲಿ ಹೋಗಲಿ, ಎಲ್ಲ ಹೆಗಲ ಮೇಲೆ ಇಡಬೇಕು ಅವಾಗೆಲ್ಲ. ಅವಾಗಿದ್ದಾಗ ಮಾಡ್ತದೆ. ವಯಸ್ಸಿದ್ದಾಗ ಅದೇನು ಮಾಡ್ಬೇಕು ಅದು ಮಾಡಬೇಕು ಅನ್ನೋ ತತ್ವ ಅದು. ಆಮೇಲಂತೂ ಪೂರ್ಣ 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 ಜವಾಬ್ದಾರಿಯಿಂದ ಯಾವುದು ಇಲ್ಲದಂಗೆ ಸುಮ್ಮನೆ ಆದೇಶ ಮಾಡಿದರೆ ಸಾಕು. ಮಾಡಿಸುವ ವ್ಯಕ್ತಿತ್ವ ಅವರ ಕೊಟ್ಟು ಬಹಳಷ್ಟು ಭಾಗವಾಗಿರುತ್ತೆ. ಏನು ಯಾವ ವಿಚಾರನೇ ಇಲ್ಲ, ಸುಮ್ಮನೆ ಅವರು ಇರೋದು ಅಷ್ಟೇ ಹೊರತು ಯಾವುದ್ರ ಬಗ್ಗೆ ದೇಖರೇಖೆ ಮಾಡ್ತಕ್ಕಂಥದ್ದಿಲ್ಲ. ಅಷ್ಟು ಪೂರ್ಣವಾಗಿರ್ತಕ್ಕಂಥ ಅದೊಂದು ಅಭಿಮಾನದಿಂದ ಆ ಸಮಯದಲ್ಲಿ ಅದು ಮಾಡೋ ಅವಕಾಶ. ಈಗ ಬರೀ ಹೇಳೋ ಅವಕಾಶ ಅಷ್ಟೇ. ಈಗ ಹೇಳೋ ಅವಕಾಶ, ಮಾಡೋ ಅವಕಾಶ ಇಲ್ಲ. ಈಗ ಮಾಡೋ ಅವಕಾಶ ಸಮಯ ಮೀರಿ ಹೋಗ್ತದೆ. ಈಗ ಬರೀ ಹೇಳು ಮಾಡಿಸೋದು. ಆದ್ರಿಂದ ಅದು ಗುರು ಸೇವೆ ಅನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಸೇವೆ, ಗುರುಪಾದ ಸೇವೆಯ ಒಲವಿಂದೆ ಮಾಡದೆ ಅಂತಾರವರು. ನಾವು ನಮ್ಮ ಒಲವನ್ನು ನಮ್ಮ ಒಲಿನಂತೆ ಮಾಡಕ್ಕೆ ಹೋಗ್ತೇವೆ ನಾವು. ಅದೇ ವ್ಯತ್ಯಾಸ ಆಗ್ತಾ ಇರೋದು. ಅವ್ರ ಒಲಿನಂತೆ ಮಾಡಕ್ಕೆ ಹೋಗೋದಿಲ್ಲ ನಾವು. ಅವ್ರ ಒಲಿನಂತೆ ಮಾಡಕ್ಕೆ ಗೊತ್ತಾಗೋದಿಲ್ಲ. ಅದೇ ಭಾಳ ವ್ಯತ್ಯಾಸ ಆಗ್ತಕ್ಕಂಥದ್ದು. ಒಲವಿಂದೆ ಮಾಡಿದ ಅವ್ರ ಒಲವು ಹೆಂಗೆ ಆದರೂ ಒಲವಾಗತ್ತೆ ಅನ್ನತಕ್ಕಂಥದ್ದು ಸೂಕ್ಷ್ಮವಾಗಿ ತಿಳಿದು ಆ ಸನ್ನೆಗಳನ್ನು ಅವೆಲ್ಲ ತಿಳಿತಕ್ಕಂಥದ್ದು ಬಹಳಷ್ಟು ಕುಶಲತೆ ಇರ್ತದೆ ಅದರೊಳಗೆ. ಸೊನ್ನೆ ಅನ್ನತಕ್ಕಂಥದ್ದು ಸೊನ್ನಿರಬೇಕು. ಗಂಡು ಅಂತ ನೇಮ, ಗಂಡಿಗೆ ಸೊನ್ನಿರಬೇಕು ಅಂತ ನೇಮ, ಮತ್ತು ಚುರುಕಿರಬೇಕು ಅನ್ನುವಂಥದ್ದು ನೇಮ. ಹೆಣ್ಣಿಗೆ ಮುರುಕಿರ್ಬೇಕು ಅಂತಾರೆ. ಅದು ಏನಪ್ಪ ಮುರುಕು ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ, ಅವ್ರಿಗೇನಾರು ಗೊತ್ತೈತೆ. ಮುರುಕು ಇರಬೇಕು ಅಂತಾರೆ. ಹೆಣ್ಣಿಗೆ ಮುರುಕಿರ್ಬೇಕು ಅಂತಾರೆ. ಅದೇನು ಮುರುಕು ಅಂದರೆ ನಾತು ಸ್ವಭಾವ ಆಗ್ಬಿಟ್ರಿ. ಅದು ಏನಾಗಿರ್ಬೇಕು, ಅದು ರಹಸ್ಯ ಗೊತ್ತಾಗೋದು ಅಂತಾರೆ. ಅದು ಹೆಂಗೆ ಮಾಡಿದ್ರೆ ಮುರುಕು ಅಂತಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಮುರುಕು ಮಾಡ್ತಾಳ ಅನ್ನೋದು ಗೊತ್ತೈತಿ. ಹೆಂಗಾದಾಗ ಅದು ಮುರುಕು ಅಂತ. ಊಟಕ್ಕೆ ಸುರುಕಿರ್ಬೇಕಂತ, ಹೆಣ್ಣಿಗೆ ಮುರುಕಿರ್ಬೇಕಂತ. ಅಂದ್ರೆ ರುಚಿ ಆಗತ್ತದು ಅಂತ. ಊಟ ರುಚಿ ಆಗ್ಬೇಕಾದ್ರೆ ಸುರುಕು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಗಿಪ್ಪ ಹಾಕ್ಯಂತೆಲ್ಲ ಹಿಂಗೆ ಸುರಿತಿರ್ಬೇಕು ಅಂತ. ಸುರುಕ್ ಅನ್ನೋದು ಅದು ಊಟ ಸಂಪವಾದ. ಮುರುಕಿರ್ಬೇಕಂತವ್ರಿಗೆ. ಯಾರಿಗಾರ ಗೊತ್ತೈತಲ್ಲ, ನಮಗಂತೂ ಗೊತ್ತಿಲ್ಲ. ಆಮೇಲೆ ಬೇಕಾದ್ರೆ ಏನಾದ್ರು ಹೇಳಿದ್ರೆ ಮುರುಕಂದ್ರೆ ಹಿಂಗೆ ಇರ್ತೈತಿ ಅಂದರೆ ನಮಗೆ ಹೇಳಿ. ನಂತರ ಅವ್ರ ಬೈದಿಂದ ಬಂದ ಥರ ಮುರುಕಾಗಿ ಗೊತ್ತಾಗಲ್ಲ ನಮಗೆ. ಹೌದಾ? ಅವ್ರ ಮುರುಕಿ ಏನು ಅನ್ನೋದು ನಿನಗೇನಾರು ಗೊತ್ತಿಲ್ಲ ಮುರುಕಿ ಅಂತ ಮುಟ್ಟಿದ್ರೆ
ಹಿಂಗ ಅವ್ರ ತಲೆ ಮುಟ್ಟಕ್ಕೆ ಹೋಗಾರಲ್ಲ ಯಾರ ಹುಡುಗಿ ಅದಕ್ಕೆ ನೋಡ ಮುರುಕು ಅಂತ ಹೇಳಿ ಇಲ್ರಿ ಅವರು ಇವ್ರೇನಾರು ಮಾತಾಡ್ತಾರ ಮೂಗ್ ಸರಿತಾರೆ ಅದಕ್ಕೆ ಮುರುಕು ಅಂತಾರ. ಗಂಡ ಮಾತಾಡ್ಸಿದ ಕೂಡಲೇ ಮುರುಕ್ತಿರ್ತಾರೆ, ನಿನ್ ಕಿಟ ಬಿಡೋ ಅಂತೇಳಿ, ನಿನ್ ಗೊತ್ತೈತ್ ಬಿಡೋ ಅಂತೇಳಿ. ಅದೊಂದು ಅಣಕದ. ನಿನಗೆ ಎಷ್ಟು ದಿವಸ ಅವ್ರಿಗೆ ಗೊತ್ತಾಗಿರ್ತದ. ಮೂಗು ತಿರುವಿ ಗಂಧ ಗೋಣ ಅದಿದ್ದು ಚಂದ ಅಂತ ಮನೆಯಾಗ ಅದಿರ್ಬೇಕು. ಇರಿದ್ರೆ ಸಾಮರಸ್ಯತೆ ಇರೋಲ್ಲ ಅಂತ. ಸಾಮರಸ್ಯತೆ ಒಟ್ಟು ಬೇಕು ಅಂತ. ಏನೇನೋ ಪಜಿದ್ಯಪ್ಪ ಇರಲ್ಲ. ಸೊನ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರುವಿನ ಸೇವಾದಲ್ಲಿ ಸೊನ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಚುರುಕು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗಡಬಡಿ ಅಲ್ಲ, ದಡಬಡ ಅಲ್ಲ. ಪ್ರಶಾಂತ ಮಾತು ದಡಬಡ ಅಲ್ಲ, ಚುರುಕಿರ್ಬೇಕು. ಹೆಂಗದು ಯಾತಕ್ಕೆ ಯಾವತ್ತಾಗ ಎಷ್ಟಕ್ಕೆ ಏನೇನು ವ್ಯವಸ್ಥೆ ಮಾಡ್ಬೇಕಂದ್ರೆಲ್ಲ ಚುರುಕುತನದಿಂದ ಮಾಡ್ತಿರ್ಬೇಕು. ಬುದ್ಧಿವಂಕ ಕೈಕಾಲ ಭೂಭೂಭೂ ಮಾಡಿದ್ರಲ್ಲ ಚುರುಕ್ತನ ಅಂತ ಹೇಳಿ, ಬುದ್ಧಿ ಚುರುಕುತನದಿಂದ ವ್ಯವಸ್ಥೆ ರೀತಿಯಿಂದ ಮಾಡ್ತಕ್ಕಂಥದ್ದಕ್ಕೆ ಚುರುಕು ಮತ್ತು ಸೊನ್ನೆ ಅಂತೇಳಿ. ಕಣ್ಣು ನೋಡಿದ ಕೂಡಲೇ ಹಿಂಗೆ ನೋಡ್ತಾರೆ ಅಂದ್ರೆ ಏನು ಇದ್ದಿರ ವಿಚಾರ, ಹಿಂಗೆ ನೋಡಿದ್ರೆ ಅಂದ್ರೆ ಏನು ಅವ್ರ ಮನಸ್ಸಿನಾಗ ಕಲ್ಪನಾ, ಹಿಂಗೆ ಕೈ ಅಂದರೆ ಏನು, ಕಾಲಂದ್ರೆ ಏನು, ಅವೆಲ್ಲವೂ ಸೊನ್ನೆ ಮಾಡ್ತಿರ್ತಾವೆ, ಸುಮ್ಮನೆ ಇರೋದಿಲ್ಲವು. ಅದು ತಿಳ್ಕೊಳ್ಳೋದೈತಲ್ಲ ಭಾಳಷ್ಟು ಭಾಳ ಕಠಿಣವಾಗಿರ್ತಕ್ಕಂಥದ್ದು. ದೇಹಾಭಿಮಾನ ಬಿಟ್ಟಾಗ ಅವೆಲ್ಲ ಸುಲಭ ಆಗ್ತವೆ. ಭ್ರಮಗಳನ್ನು ಬಿಟ್ಟರೆ ಭಾಳಷ್ಟು ಸುಲಭ ಆಗ್ತದೆ. ಏನಾದ್ರು ಇಟ್ಕೊಂಡ್ರೆ ಭಾಳಷ್ಟು ಕಠಿಣವಾಗ್ತದೆ. ಆದರೂ ಕಠಿಣವೇ ಆಗಿರ್ತಕ್ಕಂಥದ್ದು ಗುರು ಸೇವೆ ಅನ್ನತಕ್ಕಂಥದ್ದು. ಅದನ್ನು ಮಾಡದೇ ಇದ್ದರೆ ನಮಗೆ ಕಷ್ಟಗಳಂತಕ್ಕಂಥವು ತಪ್ಪುವುದಿಲ್ಲ. ಅದು ಕಟ್ಟಿಟ್ಟ ಬುದ್ಧಿಯಾಗಿರ್ತಕ್ಕಂಥದ್ದು. ಅದು ನನ್ನ ಹಿಂದವರು ಕೇಳಿದ್ರು, ಬರೀ ಪುರಾಣದ ಹೇಳ್ಕೊಂತ ಹೋದ್ರು, ಯಾರು ಇಂಥವು ಮಾಡಿದಾರೋ ಅಂತೇಳಿ ಮಾಡಿದವ್ರನ್ನ ಚರಿತ್ರೆ ಹೇಳ್ತಾನೆ ಅಂತೇಳಿ ಗ್ರಂಥಕರ್ತರು ನಿನ್ನಿನ ವಿಷಯದಲ್ಲಿ ಚನ್ನಮಲ್ಲಪ್ಪನ ವರ್ತನದ ವಿಷಯಗಳಾಗಿರ್ತಕ್ಕಂಥ, ಸದ್ಭಾವದ ವಿಷಯಗಳಾಗಿರ್ತಕ್ಕಂಥಗಳನ್ನೆಲ್ಲವನ್ನು ಹೇಳಿದರು. ಹಗಲೆಲ್ಲ ಜ್ವರ ಬಂದಾಗ ಕೇಳಬೇಕು, ಎತ್ಕೊಡ್ಲಪ್ಪ ಪಾತ್ರೆ ಇಟ್ಟನ್ನು ಒಯ್ದು ಸುಮ್ಮನೆ ಅನ್ನೋದು. ಬಕ್ಷಿ ಹಿಡ್ಕೊಂಡು ಕುಡಿತಾ ಇರೋದೆ. ಕಫ ಬಂದು ಹಾಕಪ್ಪ ಇಲ್ಲಿ ಪಾತ್ರೆಗೆ ಕೈಯಾಗ ಹಾಕು ತಗೊಂತ ಇರೋದು. ಅವರ ತಪಸ್ಸು, ಅವರ ಜ್ಞಾನ, ಅವರ ವೈರಾಗ್ಯ ಎಲ್ಲ ಸಂಪತ್ತು ಆಮುಖೇಣವಾಗಿ ಬಂದು ಹೋಗ್ಬಿಡ್ತು. ಅಭಿಮಾನ ಬಿಡುತ್ತಲ್ಲ. ಗೋವಿಂದ ಭಟ್ರದ್ದು ಹೇಳಿದ್ದೇವೆ ನಾನು, ಶರೀಫ್ ಸಾಹೇಬ್ರದ್ದು ಹೇಳಿದ್ದೇವೆ. ಶರೀಫ್ ಸಾಹೇಬ್ರ ಅವಸಾನ ಸಮಯದಲ್ಲಿ ಅವರಿಗೆ ದಮ್ಮು, ಗೋವಿಂದ ಭಟ್ರಿಗೆ ಗೋವಿಂದ ಭಟ್ರ ಅವಸಾನ ಸಮಯದಲ್ಲಿ ದಮ್ಮು. ಅವರಿಬ್ಬರು ಈ ಗುಂಗ ಅವರು ದಮ್ಮು ಕ್ಯಾಕರಿಸಿ ಮಂಚದ ತೆಳಗೆ ಒಂದು ಪಲ್ಟಿ ಮಾಡ್ಕೆ ಹಗಲೆಲ್ಲ ಎದ್ದೆಲ್ಲಿ ಹೋಗಕ್ಕಾಗತ್ತೆ. ಒಂದು ಪಲ್ಟಿ ಮಾಡ್ಕೊಂಡ್ರೆ ಅದು ಕೋಳಿ ಕೆಮ್ಮೆ ಇಡ್ತಿದ್ರು ಅದು ಅವರು. ಅದು ಅವಸಾನ ಸಮಯದಾಗ ಹೆಚ್ಚಾಗ್ಬಿಡ್ತದೆ, ಶ್ವಾಸಕೋಶ ಅವೆಲ್ಲ ತೊಂದರೆ ಆಗಿ. ಅವರು ಬ್ರಾಹ್ಮಣರ ಶಿಷ್ಯರು. ಶರೀಫ್ ಸಾಹೇಬ್ರನ್ನ ಭಾಳಷ್ಟು ವಿರೋಧ ಮಾಡ್ತಿದ್ರು ಅವರು. ಸಾಬನ್ನು ಕರ್ಕೊಂಡು ಸಾಬ್ರಿಗೆ ಎಷ್ಟು ಪ್ರೇಮ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಇರೋದೇ ಅದು, ಯಾವಾಗಲೂ ಇರೋದೇ ಅದು ಶಿಷ್ಯ ಮಸ್ತರ ಅಂತೇಳಿ. ಅವ್ರಿಗೊಂಥರ ಲೌಕಿಕರಿಗೊಂಥರ ಮತ್ಸರ ಇರ್ತದೆ. ಈ ಪಾರಮಾರ್ಥದಾಗ ಒಂದ್ಸಲ ಮತ್ಸರ ಇರ್ತದೆ. ಶಂಕರಾಚಾರ್ಯ ಕಾಲಕ್ಕೂ ಅದಿತ್ತಂತ. ಅವ್ರು ಬರೋ ಮಟ್ಟ ಶಾಸ್ತ್ರ ಹೇಳ್ತಿದ್ದಿಲ್ಲಂತವ್ರು. ಹಂಗೇನು ತಿಳಿದ ಒಂಥರ ಮಂದ ಹುಡುಗ, ಅದಕ್ಕೇನು ಮಾತಾಡೋಕೆ ಬರೋದಲ್ಲ ಥರ ಅದ. ಅವನು ತಿಳಿಯೋದಿಲ್ಲ ಪಡೆಯೋದಿಲ್ಲ, ಹೇಳ್ಬೇಕು ಮಾಡ್ಕೊಂಡೈತಿ. ಅವನು ಕಾಯ್ಕೆ ತಗೊಂಡಿರ್ತಾರಲ್ಲ ಶಾಸ್ತ್ರ ಹೇಳಕ್ಕ ಅಂತ. ಇನ್ನುಳಿಕೆರಿಗೆ ಪಂಡಿತರಿಗೆ, ದೊಡ್ಡ ದೊಡ್ಡ ಪಂಡಿತರವರು ತರ್ಕ ನ್ಯಾಯ ಮೀಮಾಂಸ ಎಲ್ಲ ಕಲ್ತಿರ್ತಕ್ಕಂಥವ್ರು.
ಕೇಳಿ ತಿಳಿದಲ್ಲ ಬಿಡೋದು ಅವ್ರು ಕಾಯ್ತಾರಲ್ಲ ಶುರು ಮಾಡ್ರಿ ಅಂತ ಅಂದ್ರೆ ಭಾಳ ಬರ್ತಾರೆ ಬರ್ತಡಿ ಅವನು ಅಂತ. ಹಂಗೇನು ತಿಳಿದಿಲ್ಲರಪ್ಪ ಅದು ಅವನಿಗೆ ನೀವು ಹೇಳಿದ್ದು ಗೊತ್ತಾಗೋದಿಲ್ಲ ಏನಲ್ಲ ಅಂತ ಬುದ್ಧಿ ಚುರುಕಲ್ಲ ಏನಲ್ಲ. ಹಿಂಗೆ ಅವನನ್ನು ಭಾಳಷ್ಟು ಕನಿಷ್ಠವಾಗಿ ನಿಕೃಷ್ಟವಾಗಿ ಕಂಡು ಮಾತಾಡಿದ್ರಂತೆ, ಸಂಕಲ್ಪ ಮಾಡಿದ್ರಂತೆ. ಬಟ್ಟೆ ಸೆಳೆಯಕ್ಕೆ ಹೋಗಿದ್ದಂತೆ, ಸೆಳ್ಕೊಂಡು ಇಟ್ಕೊಂಡು ಅಲ್ಲಿದ್ದನೇ ತಾನು ಆ ತ್ರೋಟಕಗಳನ್ನು ಸಂಸ್ಕೃತ ಮಂತ್ರಗಳನ್ನು ಉಚ್ಚಾರ ಮಾಡ್ಕೊಂತ ಬಂದಂತ. ಅದು ಸಣ್ಣ ಶಿಶುವಿದ್ದಾಗ ಅದ್ರ ಥರ ಬುದ್ಧಿ ಮಾಂದ್ಯ ಅಂತ ಹೇಳಿ ಇವ್ರು ಭಿಕ್ಷಕ್ಕೆ ಹೋದಾಗ ಅದನ್ನ ಕೊಟ್ಟುಬಿಟ್ರಂತೆ. ಹೆಂಗಿರ್ತಾರೆ ತಂದೆ ತಾಯಿಗಳು ಅಂದರೆ ಭಾಳಷ್ಟು ಮಂದ ಹುಡುಗ ಅಂದರೆ ಇದನ್ನ ನೀ ತಗೊಂಬಿಡಪ್ಪ ನಿನ್ನ ಮಠದಾಗ ಇಟ್ಗ ಅಂತಾರೆ. ಅದು ಓಡಾಡಕ್ಕೆ ಬರೋಂಗಿಲ್ಲ, ಶಿಮ್ಳ ತಗೊಳಕ್ಕೆ ಬರೋಂಗಿಲ್ಲ, ಮಕ್ಕಳು ತಗೊಳಕ್ಕೆ ಅಂಥವೆಲ್ಲ ಇದ್ದರೆ ನಿನ್ನ ಮಠಕ್ಕೆ ಒಯ್ದುಬಿಡಪ್ಪ ಅಂತಾರೆ. ಚಲೋ ದುಡಿಯೋ ಹುಡುಗಿದ್ದ ಅಂದರೆ ನಮ್ಮ ಹತ್ರ ಇರಲಿ ಅಂತಾರೆ. ಹಂಗಾಗಿತ್ತ ಅವ್ರಿಗೆ ಅದನ್ನು ಕೊಟ್ಟುಬಿಟ್ರು ಅವರು. ಅವ್ರು ತಗೊಂಡು ಯಾರು ಸಂಸ್ಕಾರ ಇದಾರಂತ ಕೋಹಂ ಅಂತ ಅಂದ್ರು ಅವನಿಗೆ. ಯಾರು ನೀನು ಅಂತೇಳಿದ್ರು. ಶಿವೋಹಂ ಅಂದ್ಬಿಟ್ಟು ಅವನಲ್ಲಿ ಹಾಗೆ ಎತ್ಕೊಂಡ್ರು ಅವನ್ನ. ಅವನೊಂದು ಸ್ತೋತ್ರ ಐತಿದೆ, ಹಸ್ತಾಮಲಕ ಸ್ತೋತ್ರ. ಅದನ್ನು ಹೇಳಿದ ಜನರಿಗೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಸುಮ್ಮನೆ ಬಿಟ್ಟು ನಾವು. ಅದು ಸಂಸ್ಕೃತ ಶ್ಲೋಕ. ಇವರಿಗೆ ಅವನು ಹೇಳಿದಾನ, ನೀನು ಯಾರೊಂದು ಪ್ರಶ್ನೆಗೆ ಆ ಸ್ತೋತ್ರ ರೂಪದಿಂದ ಹೇಳಿದಾನ ಅವನು, ನಾನು ಇಂಥವನು 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 ಅಂಥೇಳಿ. ಜನ್ಮಾಂತರದ ಯೋಗಭ್ರಷ್ಟನ ಅವನು. ಅವನಿಗೆ ಇವರೆಲ್ಲ ಹಂಗೆ ಮಾಡ್ತಿದ್ರಂತೆ. ಅವಾಗ ಅಲ್ಲಿದ್ದನೇ ಹೇಳ್ಕೊಂತ ಬಂದಂತ ನೋಡಿ ಆಶ್ಚರ್ಯಪಟ್ರಂತ ಇವರೆಲ್ಲ. ನಾವೇನೋ ತಿಳ್ಕೊಂಡಿದ್ದೀವಿ, ಏನಾಗಿದ್ದಾನಲ್ಲ ಇವನು ಅಂಥೇಳಿ. ಅಂದರೆ ಈ ಮತ್ಸರ ಅಂತಕ್ಕಂಥದ್ದು ಅದು ಯಾವಾಗಲೂ ಇದ್ದೇ ಇರೋದು. ದ್ವಾಪಾರಯುಗದಾಗ ಐತಿ, ಕೃತಾಯುಗದಾಗ ಐತಿ, ತ್ರೇತಾಯುಗದಾಗ ಐತಿ, ಸೃಷ್ಟಿ ಆರಂಭದಿಂದನೂ ಅದು ಎರಡೂ ಇರಲೇಬೇಕಲ್ಲ. ದ್ವಂದ್ವ ಆಯ್ತು ಅಂದಾಗ ಅದು ಇರೋದ ಅಂಥೇಳಿ. ಆ ದೃಷ್ಟಿಯಿಂದ ಎಷ್ಟೇ ಮಾಡಿದರೂ ಕೂಡ ಆ ರೀತಿಯಾಗಿ ಯಾವ ಗಣನೆಗೆ ಬರದಂಗೆ ಸದ್ಗುರುವಿನ ಪೂರ್ಣವಾಗಿರುವಂಥ ಸೇವೆಯನ್ನು ತಾನು ಮಾಡಿ ಅವರ ಅನುಗ್ರಹಕ್ಕೆ ಅವನು ಪಾತ್ರನಾಗಿದ್ದ. ಯಾರು? ಶರೀಫ್ ಸಾಹೇಬರು. ಕೆಮ್ಮೆಲ್ಲ ಇಟ್ಟಿದ್ರಲ್ಲ, ಇನ್ನೇನು ಗುರುಗಳು ಸಾಯ್ತಾರ, ಇವರು ಏನೇನು ಅದಾವ ಅವನ್ನೆಲ್ಲ ಇಸ್ಕೋಬೇಕು ಅಂತ ನುಗ್ಗಿ ಸುತ್ತೋಗಿರ್ತಕ್ಕಂಥ ಬ್ರಾಹ್ಮಣರು ಶಿಷ್ಯರು ಅಪರೇ ದುಡ್ಡು ಎಲ್ಲಿಟ್ಟಿದ್ದೀರಿ? ಅವಾಗೆಲ್ಲ ಬ್ಯಾಂಕ್ ಇಲ್ಲಲ್ಲ, ನೆಲನ ಬ್ಯಾಂಕ್, ಎಲ್ಲರ ಗಾಡಿನ ಬ್ಯಾಂಕ್. ತೋಟ ಗಡಿಗೆ ಹೋಗೋದು, ಬೆಳ್ಳಿ ನಾಣ್ಯಗಳು ಬಂಗಾರ ಅದು ಇದು ಎಲ್ಲ ಇಡೋದು. ಭಾಳ ಮಂದಿ ಭಕ್ತರದಾರ, ಅಪ್ಪರಿಗೆ ಕೊಟ್ಟವು ಅವು ಇವು ಅದಾವ. ಎಲ್ಲೆಲ್ಲಿ ಅದಾವ ಕೇಳಬೇಕು, ಇಸ್ಕೋಬೇಕು. ಕೀಲಿ ಕೈ ಎಲ್ಲೈತಿ, ಅದು ಎಲ್ಲೈತಿ, ಇದು ಎಲ್ಲೈತಿ. ಇವಷ್ಟು ಪ್ರಯತ್ನ ಮಾಡಕತ್ತಾರ. ಅಪ್ಪರಿಗೆ ಏನೇನೈತಿ ನಿಮ್ದೆಲ್ಲ ಕೊಡ್ರಿ ಅಂತೀವಿ. ಅವ್ರು ಏನು ಇಟ್ಕೊಂಡೇ ಇರ್ತಾರೋ, ನಿರಾಭಾರಿಗಳವರು. ಆದರೂ ಇವರಿಗೆ ಕಲ್ಪನಾ ಇರ್ತೈತಿ, ಮಠ ಅಂದ ಬಳಕ ಏನೇನಾರ ಇರ್ತೈತಿ, ಅಥವಾ ನೋಟ್ ಮಾಡೋ ಮಿಷನ್ ಇರ್ತೈತಿ. ನಮ್ಮ ಮಠ ನೋಡಿ ಭಾಳ ಮಂದಿ ಅದನ್ನು ಅನ್ನೋದು. ಇವ್ರಿಗೇನು ಹೊಲನಾರ ಇಲ್ಲ, ಯಾವುದರ ಇದನ್ನಾರಲ್ಲ, ಜರಿ ಬರೋಂಥವು ಹಿಂಗೆ ಕಟ್ತಾರ ಅಂದಾಗ ನೋಟಿನ ವಿಷಯ ನೈತಿದ್ರು ಮಾಡ್ತಾರೆ. ಅದರಲ್ಲಿ ಬಸಪ್ಪನವ್ರನ್ನೇರೋ ಭಾರಿ ಪ್ರಸಿದ್ಧ ಮಾಡ್ತಾರೆ ಅದನ್ನು. ಕಟ್ಟಿಮನಿ ಬಸಪ್ಪ, ಇಸ್ಪೇಟಿಗೆ ಬಸಪ್ಪ, ಚಂಡ ಹಾಕ್ತಾನ ಇಸ್ಪೇಟ ಅಷ್ಟೊಂದು ಮಠ ಕಡೆ ಎಲ್ಲ ಆಕೈತಿ. ನೋಟಿನ ವಿಷಯ ಇಟ್ಕೊಂಡ್ರ ಗವ್ಯಾಗ ನೋಟ್ ಮಾಡಿ 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 ಮಠ ಕಟ್ತಾರ ಅಂತ ಅಂದಿರಿಲ್ಲ ಬಸಪ್ಪ ಅಂತ ಊರಾಗ ಅಂದಾರಲ್ಲ. ಈಗ ಅಲ್ಲ, ಒಟ್ಟು ಊರಾಗ ಮಾತಾಡಿದ್ರೆ ನೀವು ಊರಾಗದೀಯ, ಊರು ಬಿಟ್ಟದೀಯ? ಎಲ್ಲರಿಗೆ ಬಂತದ ಊರು ಅಂದಾಗ ಹಿಂಗ ಅನ್ನೋದು ಐತಿ. ಏನೋ ಮಿಷನ್ ಐತಿ, ಭಾಳ ಹುಡುಕಾಡಿದಾರೆ ಇವರೆಲ್ಲ. ನಾನು ಮೊದಲು ಹೊಡಿಬೇಕು ಆ ಮಿಷನ್, ನಾನು ಮೊದಲು ಹೊಡಿಬೇಕು ಅಂತೇಳಿ ಇದ್ರಲ್ಲ, ಅದು ಸಿಗೋದು. ಅವಾಗ ನಾವು ತಗೊಂಡು ಎಲ್ಲೇ ಇಟ್ಟದವಪ್ಪ.
ಮತ್ತ ಹೌದ್ರಿ, ನಮ್ಮ ಮಿಷನ್ ಕಾಣದಲ್ಲದು, ನೋಡಕ್ ಬರಂಗಿಲ್ಲ, ಹಿಡಿಯಕ್ ಬರಂಗಿಲ್ಲ, ತಗೊಂಬರಕ್ ಬರಂಗಿಲ್ಲ, ಹೇರಕ್ ಬರಂಗಿಲ್ಲ ಅಂತ ಮಿಷನ್ ಅದು. ಮನಸ್ನಾಗ ಏನ್ ಸಂಕಲ್ಪ ಮಾಡ್ತದಾಗ ಅಂತ ಮಿಷನ್ ಅದನ್ನ ಹಿಡಿಯಕ್ ಬರ್ತದ, ಇವ್ರಿಗೆ ಹುಡ್ಕಕ್ ಬರ್ತದ, ಹುಡ್ಕಕ್ ಬರ್ತದ, ಹಿಡಿಯಕ್ ಬರ್ತದ, ಹೇಗೆ ಬರಕ್ ಬರ್ತದ, ಸಿಗ್ತದ. ಅದು ಗೊತ್ತಿಲ್ಲ ಇವ್ರಿಗೆ. ಈ ಮಸಿ ಹಚ್ಚಿ ಓದ್ತಾರಲ್ಲ ಅದೇನ ಇರ್ಬೇಕು ಅಂತ, ಅದೇನ ಇರ್ಬೇಕು ಅಂತ ಇವ್ರಿಗೆ. ನಾವು ವಿಷನ್ ಬ್ಯಾರೆ ಐತದ, ಮೋಟಿನ ವಿಷನ್ ಅದು ಒಳಗೈತಿ ಹೃದಯದಾಗ, ಅದು ಮನಸ್ನ್ಯಾಗ ಐತದು. ಯಾವ ಮಿಷನ್ ತಂದು ಹುಡುಕಿ ಎಂತ ಎಕ್ಸ್ರೇ ಮಾಡಿದ್ರು ಕಾಣಲ್ಲ ಅದು. ಮನಸ್ಸು ಕಂಡತನಪ್ಪ ಸ್ಕ್ಯಾನಿಂಗಿಗೆ, ಎಕ್ಸ್ರೇ ಕಂಡತನಪ್ಪ, ನಿಮ್ ವಿಜ್ಞಾನ ಶೋಧ ಕಂಡತನಪ್ಪ, ನಿಮ್ಗ ಕಂಡಲ್ಲ ಅಂದ್ರೆ ಇವ್ರಿಗೇನು ಕಾಣ್ತದ? ಹೌದಾ? ಆದ್ರಿಂದ ಹಂಗೇನೇನ ಇರಬೇಕು ಅಂತ ಅವ್ರ ಕಲ್ಪನಾ. ಅವಕ್ಕೆ ಬ್ರಾಹ್ಮಣರು ಶಿಷ್ಯರಿದ್ರಲ್ಲ, ಅವು ಆಸೆ ಮೊದಲ ಭಾಳ ಆಸೆ. ಹಂಗೆ ಮಾಡಿ ಭಾಳಷ್ಟು ಪೀಡಿಸಕ್ಕೆ ಹತ್ತಿಬಿಟ್ರಂತೆ. ಕೀಲಿಕೆ ಎಲ್ಲೈತಿ, ಅದು ಎಲ್ಲೈತಿ, ಇದು ಎಲ್ಲೈತಿ, ದುಡ್ಡು ಎಲ್ಲೈತಿ, ವಸ್ತ್ರಗಳೆಲ್ಲದಾವ, ಅವು ಎಲ್ಲ ಭಾಳಷ್ಟು ಬಂದು ಇದಾವಲ್ಲ, ಎಲ್ಲೆಲ್ಲಿದಾವ ಅಂತೇಳಿ ಅವ್ರು ಅದನ್ನು ಹುಡ್ಕಕ್ಕೆ ಹತ್ಯಾರ. ಮನೆಯಾಗೂ ಹಂಗಾನೆ ಯಜಮಾನ ಸತ್ತ ಅಂದರೆ ತಕ್ಷಣನೇ ಕೀಲಿಕೈ ತೆಗೆದು ಅತ್ಗಂತನ ನಾಟಕ ಮಾಡ್ಕೊಂತಾನೆ ಅದನ್ನೆಲ್ಲ ಮಾಡಿಬಿಡ್ತಾರ ಅವರು. ಏನೇನು ಮಾಡ್ಬೇಕಲ್ಲ. ಸತ್ತುಗಳಿಗೆ ಹೆಬ್ಬಟ್ಟಿನ ಸೈನ್ ಮಾಡಿಸ್ತಾರಂತ ಕೇಳಿದಿರಲ್ಲ? ಸತ್ತಾನಂತ ಗೊತ್ತಾದ್ರೆ ಅರ್ಥ ಆಯ್ತದ, ಸರಿ ಇಲ್ಲ ಡಾಕ್ಟ್ರ್ ಬಂದಾರ, ಅವ್ರು ಬಂದಾರ ಅಂತೇಳಿ ಪತ್ರ ತಗೊಂಬಂದು ಹೆಬ್ಬಟ್ಟಿನ ಸೈನ್ ಮಾಡಿಸ್ಕೊಂಡು ಅದ್ರಾಗೆಲ್ಲ ಬರ್ಕೊಂಡು ಏನೇನೋ ಮಾಡ್ತಾರೆ ವಿಚಿತ್ರ ತಗೊಂಡು. ಇವರು ಅಷ್ಟು ಪ್ರಯತ್ನ ಮಾಡಿದ್ರು, ಎಲ್ಲ ಒಂದು ಪಲ್ಟೆಗೆ ಹಾಕಿಟ್ಟದನಪ್ಪ. ಅಷ್ಟು ಸಂಪತ್ತು ನಂದು ಏನು ಇಡೀ ಜೀವನದೊಳಗೆ ಸಾಧಿಸಿರ್ತಕ್ಕಂಥದ್ದು ಏನೇನು ಬಂದು ಸಂಪತ್ತೈತೋ ಅದಷ್ಟು ಪಲ್ಟೆಗೆ ಹಾಕಿಟ್ಟದನಿ. ಎಷ್ಟು ಬೇಕಷ್ಟು ನೀವೆಲ್ಲರೂ ತಗೊಳ್ರಿ, ಅಲ್ಲೇ ಒಳಗೆ ತೆಳಗೈತಿ, ಮಂಚದ ತೆಳಗ ಅಂದ್ರೆ ಅವರು. ಮಂಚದ ತೆಳಗೆ ಹುಡುಗಾಕತ್ತೀರಿ, ಎಲ್ಲಿ ಎದ್ರಾಗೈತಿ ಅಂತೇಳಿ. ಇಲ್ಲೇ ಇತ್ತಮ್ಮಲ್ಲಿ ಮತ್ತು ಕ್ಯಾಪ ಬಂತು, ಕ್ಯಾಕಿರಿಸಿ ಇದ್ರಾಗೈತಿ ನೋಡು, ಕ್ಯಾಕಿರಿಸಿ ಉಗುಳಿ ಇದ್ರಾಗೈತಿ ನೋಡೋದು, ಕಪ ತುಂಬಿಬಿಡುತ್ತೆ ಅಲ್ಲೇ. ಅದು ಒಂದು ಅರ್ಧ ಗಡಿಗೆ ಬಂದ್ಬಿಡುತ್ತೆ ಇಟ್ಟು ಪಲ್ಟ್ಯಾಗ. ನಾವು ಬ್ರಾಹ್ಮಣರು ಎಲ್ಲರ ಇದನ್ನು ಕುಡಿಯೋದು ಉಂಟಾ ಅಂದ್ರೆ ಅವರು ಬೇಡಪ್ಪ, ಈ ಸಂಪತ್ತು ಆದ್ರೆ ಬೇಡ ಅಂದ್ರೆ ಅವರು. ಆಮೇಲೆ ಮತ್ತೆ ಈ ಸಂಪತ್ತು ಹೆಂಗಾರ ಮತ್ತೆ ಹಂಚಿ ಹೋಗ್ಬೇಕಲ್ಲ ಅಂತೇಳಿ ಶರೀಫ ಅಂತ ಕೂಗಿದ್ರು. ಬಂದರು. ನನ್ನ ಸಂಪತ್ತು, ನನ್ನ ಜ್ಞಾನ, ನನ್ನ ವೈರಾಗ್ಯ, ನಂದು ಏನೈತಿ ಆನಂದವೆಲ್ಲ ಇದ್ರಾಗ ಐತಪ್ಪ. ಇವ್ರು ಯಾರು ಅಲ್ಲಿವೆ ಅಂದರು. ಇವ್ರಿಗೆ ಯಾರಿಗೂ ಬ್ಯಾಡಾಗೈತಿ, ಇದು ನೀವು ತಗೊಂಡು ಹೋಗಿ ಯಾರು ತುಳಿಲಿಲ್ಲ ಜಗದಾಗ ಹಾಕಿಬಿಡಪ್ಪ, ಮತ್ತು ಯಾರಿಗೂ ಬೇಡ ಅಂದ ಏನು ಮಾಡೋದು ಅಂತ ಅಂದ್ರು ಗೋವಿಂದ ಭಟ್ರು. ಆವಾಗ ಶರೀಫ್ ಸಾಹೇಬರು, ಯಾರು ತುಳಿಲಿಲ್ಲ ಜಾಗ ಎಲ್ಲಿತ್ತಪ್ಪ, ಇಲ್ಲಿ ಎಲ್ಲ ಕಡೆಗೂ ತುಳಿಯದ, ಈ ಹೃದಯ ಮನಸ್ಸಂತೂ ಯಾರು ತುಳಿಯಕ್ಕೆ ಬರಲ್ಲ. ಸರಿ ಅಂತ ಬಡ ಬಡ ಗಟ 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 ಕುಡಿದ್ರಂತೆ. ಅದಷ್ಟು ಪಲ್ಟಿನ ಅವ್ರ ಎದುರಿಗೇನೆ ಹಂಗ ವರ ಕವಿಗಳಾದರು. ದೊರಕಿದ ಗುರು ದೊರಕಿದ, ಪರಮಾನಂದ ನಿಧಿಯೊಳಗೆ ದೊರಕಿದ ದೊರಕಿದ ಅಂತೇಳಿ ಹಾಡಕತ್ತಿದ್ರು. ವರಕವಿ ಯಾರು ನೀನು ಅಂತೇಳಿ ಹರಿಸಿದರು. ತತ್ವಜ್ಞಾನಿ ಆದ, ಎಷ್ಟೋ ಮಂದಿ ಜನರಿಗೆ ದಾರಿದೀಪ ಆದ. ಎಲ್ಲ ಆಯಿತು. ಎದುರಾಗಿತ್ತು ಅವ್ರದ್ದು ಅಂದರೆ ಅದು ಬೇಕಾಗಿತ್ತು, ಅಭಿಮಾನ ಬಿಟ್ಟು ತಗೋಬೇಕಾಗಿತ್ತು ಅದನ್ನು. ಅದು ಯಾವ್ಯಾವ ರೂಪದಿಂದ ಬರ್ತೈತಿ ಅನ್ನೋ ತತ್ವ. ಹಾಗೆ ಒಂದು ಅಭಿಮಾನ ಬಿಟ್ಟು ತಗೊಂಡದ್ರಿಂದ ಹಿಂದಿನದರಲ್ಲಿ ಓದಬೇಕಾದ್ರೆ ಚೆನ್ನಾಗಿ ವಿಶಾಲವಾಗಿ ಗೊತ್ತಾಗತ್ತದೆಲ್ಲ ವಿಚಾರ. ಅದರ ರಹಸ್ಯವಾಗಿರ್ತಕ್ಕಂಥದ್ದಷ್ಟನ್ನೇ ಪ್ರಕಟ ಮಾಡಿ ತರಸ್ತು ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ ಅತ್ಯಂತ ಉತ್ತಮವಾಗಿರುವಂಥ 2-3 ಅಧ್ಯಾಯಗಳಿವು. ಬಹಳಷ್ಟು ಅದರಲ್ಲಿ ಪ್ರವೃತ್ತಿ. ಮಂಗಲ ಮೂರ್ತಿಯೇ ಅಷ್ಟ ದಿಕ್ಕುಗಳು ನಿನ್ನ ಕೀರ್ತಿಯಿಂದ ವ್ಯಾಪಿಸಲ್ಪಟ್ಟಿರುವ ಸದ್ಗುರು ಮಾತ್ರ ಮಂಗಲ ಮೂರ್ತಿ. ಇನ್ನೆಲ್ಲರೂ ಅಮಂಗಲ ಮೂರ್ತಿಗಳ ಹೊರತು ಮಂಗಲ ಅನ್ನತಕ್ಕಂಥದ್ದು ಯಾವತ್ತೂ ಇಲ್ಲವೇ ಇಲ್ಲ. ಅವನ ಕೀರ್ತಿ ಅನ್ನುವಂಥದ್ದು ದಶದಿಕ್ಕುಗಳಲ್ಲಿ ಕೂಡ
ಗುರುವಿನ ಕೀರ್ತಿ ಅನ್ನತಕ್ಕಂಥದ್ದು ಎಲ್ಲ ಲೋಕದಲ್ಲಿ ತುಂಬಿಬಿಟ್ಟತಿ. ಎಲ್ಲರೂ ಶುರು ಮಾಡ್ಬೇಕಾದ್ರೆ ಏನೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲಿ ಹೋದ್ರೆ ನಂದ ಶುರು ಮಾಡ್ಬೇಕು. ದೇವಲೋಕದವ ಹಿಂಗೆ ಅನ್ಬೇಕು, ಪಾತಾಳ ಲೋಕದವ ಹಿಂಗೆ ಅನ್ಬೇಕು. ಯಾವ ಬ್ರಹ್ಮಾಂಡದಾಗ ಹೋದ್ರೂ ಕೂಡ ಇದೇ ಪ್ರಾರಂಭ ಸ್ತುತಿಯಾಗಿರ್ತಕ್ಕಂಥದ್ದು. ಅದನ್ನು ಅವನ ಕೀರ್ತಿ ಎಲ್ಲ ಕಡೆಗೂ ತುಂಬಿರುವುದು. ಅದನ್ನು ನಾನು ವರ್ಣಿಸುವಂತ ಪ್ರಯತ್ನಿಸಿದರೆ ನನ್ನ ಕೈಯೊಳಗೆ ಹಿಡಿಸುವುದಿಲ್ಲ ಅಂದರೆ ಎಷ್ಟಂತ ಅದನ್ನು ವರ್ಣಿಸಲಿಕ್ಕೆ ಆಗದೇ ಇರ್ತಕ್ಕಂಥದ್ದು. ಒಂದೊಂದು ಪದ ವರ್ಣಿಸಲಿಕ್ಕೆ ಆಗ್ತಾ ಇಲ್ಲ, ಸಮಯ ಸಾಗ್ತಾ ಆಗ್ತಾ ಇಲ್ಲ. ಅಷ್ಟು ಅದು ಅನುಪಮವಾಗಿರ್ತಕ್ಕಂಥದ್ದು. ಅನುಪಮವಾಗಿ ಆದಿಶೇಷನೇ ಸಹಸ್ರ ಎಡಿಯಿಂದ ಬರೆದರೂ ಕೂಡ ಗುರುವಿನ ಕೀರ್ತಿ ಅನ್ನತಕ್ಕಂಥದ್ದು ಮುಗಿಯುವುದಿಲ್ಲ. ಅಶಿತಗಿರಿ ಸಮಸ್ಯಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರವರ ಶಾಖಾ ಲೇಖನಿ ಪತ್ರ ಮೂರ್ವಿ ಲಿಖಿತ ಅಧಿಗೃಹಿತ್ವ ಶಾರದಾ ಸರ್ವಕಾಲಂ ತದಪಿ ಅಂತೇಳಿ ಈ ಪ್ರಕಾರವಾಗಿ ಮಹಿಮ್ನ ಸ್ತೋತ್ರಗಳು ಬರ್ತದೆ. ಅಶಿತಗಿರಿ ಸಮಸ್ಯಾ ಕಜ್ಜಲಂ ಸಿಂಧು ಪಾತ್ರೆ. ಸಮುದ್ರ 7 ಸಮುದ್ರಗಳನ್ನು ಮಸಿ ಮಾಡಿಕೊಂಡು ಭೂಮಿಯನ್ನು ಹಾಳು ಮಾಡಿಕೊಂಡು ಕಲ್ಪವೃಕ್ಷವನ್ನು ಲೇಖನಿ ಮಾಡಿಕೊಂಡು ಬರೆದ್ರು ಕೂಡ ಶಾರದ ಬರಿತಾದಳೆ ಮುಗುದಿಲ್ಲ ಅಂತ ಹೇಳಿ ಆ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಅತ್ತ ಅಪಾರ ಮಹಿಮಾಶಾಲಿಯಾಗಿರ್ತಕ್ಕಂಥವನು ನಾವೆಲ್ಲರ ಈ ಕೈಲಿ ಈ ಬಾಯಲ್ಲಿ ಹೊಗಳಲಿಕ್ಕೆ ಆಗದ ಅಂದರೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಹಿಡಿಸುವುದಿಲ್ಲ ನಿನ್ನ ಕೀರ್ತಿಯನ್ನು ಮಾಡಲಿಕ್ಕೆ, ಹೊಗಳಲಿಕ್ಕೆ, ಬರಲಿಕ್ಕೆ. ನಿನ್ನ ನೋಡಲಿಕ್ಕೆ ಹೋದರೆ ನೀನೇ ಸರ್ವರೂಪಗಳಾಗಿ ಕಾಣ್ತವೆ. ಆದ್ದರಿಂದ ಈ ಜ್ಞಾನವು ನಮಗೆ ತಿಳಿದೆ ನಾವು ವ್ಯರ್ಥ ಭ್ರಾಂತರಾಗಿರುವೆವು. ನೀನು ಸರ್ವ ಸಮರ್ಥ ಸರ್ವಜ್ಞನ ಅನುಭವ ಅನ್ನತಕ್ಕಂಥದ್ದು ತಿಳಿದರೆ ನಾವು ಭ್ರಾಂತರಾಗಿದ್ದೇವೆ. ವಿಷಯಗಳ ಮೇಲಿನ ಗುಣದೋಷವನ್ನು ಆರೋಪಿಸಿದ್ರಿಂದ ನಮ್ಮ ಚಿತ್ತವು ಬಂಧಿಸಲ್ಪಟ್ಟಿರುವುದು. ಯಾವ ಸುಖ ಅಲ್ಲ, ಯಾವ ದುಃಖವಲ್ಲ ಅನ್ನುವಂಥದ್ದು ನಿಯಮ. ನಮ್ಮನ್ನು ಬಿಟ್ಟಿರ್ತಕ್ಕಂಥ ವಸ್ತುಗಳಿದಾವಲ್ಲ, ಅವು ಸುಖನೂ ಅಲ್ಲ ದುಃಖನೂ ಅಲ್ಲ. ನಾವು ಅದ್ರ ಮೇಲೆ ಸುಖದ ಕಲ್ಪನೆ ಮಾಡ್ತೇವೆ, ನಾವು ಅದ್ರ ಮೇಲೆ ದುಃಖದ ಕಲ್ಪನೆ ಮಾಡ್ತೇವೆ. ಇದು ನಮ್ಮ ಕಲ್ಪನೆಯೇ ಹೊರತು ವಸ್ತು ಹೆಂಗೈತೆ ಹಂಗೆ ಇರ್ತತಿ ಅಂತೇಳಿ. ಅದು ಹೆಂಗಿರ್ತದೆ ಹಂಗೆ ಇರ್ತತಿ. ಹಿಂದೆ ಹೇಳಿದ್ವಿ ಬಿಸಿನೀರಿನ ಉದಾಹರಣೆ, ಕಂಬಳಿ ಉದಾಹರಣೆ, ಸ್ವೆಟರ್ನ ಉದಾಹರಣೆ. ಅದೇನು ಬದಲಾಗಿರಲಿ, ಇದ್ದಂಗೆ ಇರ್ತತಿ. ನಮ್ಮ ಶರೀರ ಹೆಂಗಂಗೆ ಹೆಚ್ಚು ಕಡಿಮೆ ಆಗಿರೋದು ಹಂಗಂಗೆ ಅವು ಅಪೇಕ್ಷೆ ಆಗ್ತವೆ, ಉಪೇಕ್ಷೆ ಆಗ್ತವೆ. ಬ್ಯಾಸಿಗೆ ಬಂತಂದ್ರೆ ಯಾವ ಬೇಡ, ಸ್ವೆಟರ್ ಬೇಡ, ಟೋಪಿ ಬೇಡ, ಹೊತ್ಕೊಳ್ಳೋದು ಬೇಡ, ಏನು ಬೇಡ ಅಂತೇಳಿ. ಚಳಿಗಾಲ ಬಂತು, ಮಳೆಗಾಲ ಬಂತಂದ್ರೆ ಅವೆಲ್ಲ ಬೇಕಂತೇವೆ. ನಾವು ಬೇಕಂದಾಗೂ ಹೆಂಗದಾವ ಹಂಗದಾವ, ನಾವು ಬೇಡ ಅಂದಾಗೂ ಹೆಂಗದಾವ ಹಂಗದಾವ. ಹಂಗೆ ದರ್ವೊಂದು ವಿಷಯಗಳು ಏನು ಪಂಚ ವಿಷಯಗಳದವ ಇವೆಲ್ಲವೂ ಅಷ್ಟೇ. ಅವು ಸುಖನೂ ಅಲ್ಲ ದುಃಖನೂ ಅಲ್ಲ. ನಮ್ಮ ಕಲ್ಪನೆ. ನಾವೊಮ್ಮೆ ಸುಖ ಅಂತ ಭಾವಿಸ್ತೇವೆ ನಮ್ಗೆ ಅನುಕೂಲವಾಗಿದ್ದಾಗ. ಪ್ರತಿಕೂಲವಾಯ್ತಂದ್ರೆ ಸೀಮೆಣ್ಣೆ ಸುರುವಿ ಬೆಂಕಿ ಹಚ್ತವಿ. ಅದನ್ನ ಅಲ್ವಾ ಭಾರಿ ಹೋರಾಟ ಮಾಡಿ ತಗೊಂಬಂದ ರಾವಣನಿಂದ ರಾಮ ಒಂದು ಮಾತಿಗೆ ಮತ್ತೆ ಕಳಿಸಿಬಿಟ್ಟ. ಅಡಿಗೆ ಕಾಯಂ ಅಡಿಗೆ ಕಳಿಸಿಬಿಟ್ಟ. ಒಬ್ಬೇಕೆ ಇದ್ಲಲ್ಲಪ್ಪ, ಅಲ್ಲಿದ್ದಾಗ ಒಬ್ಬೇಕೆ ಇದ್ಲು, ನೋಡಿದಾಗ ಒಬ್ಬೇಕೆ ಇದ್ಲು, ಮಾಡ್ಕೊಂಬಂದಾಗ ಆಕೆ ಶೀತ, ರಾವಣನತ್ತ ಇದ್ದಾಗ ಆಕೆ ಶೀತ, ಅಗ್ನಿ ಪರೀಕ್ಷೆ ಮಾಡಿದಾಗ ಆಕೆ ಶೀತ, ಮತ್ತು ವಿಮಾನದ ಕರ್ಕೊಂಬಂದಾಗ ಆಕೆ ಶೀತ, ಪಟ್ಟಾಭಿಷೇಕ ಮಾಡ್ಕೊಂಡಾಗ ಆಕೆ ಶೀತ. ಬದಲಾಗಿಲ್ಲ ಸೀತಾ. ಹಂಗಾದ್ರೆ ಮೊದಲು ಬಹಳಷ್ಟು ಪ್ರೇಮ ಆಗಿತ್ತು. ರಾಮ ಇದ್ಕೊಂಡು ಗಿಡಕ್ಕೆಲ್ಲ ತಬ್ಬಿಕೊಂಡು ಹೇಳ್ತಂತ ರಾಮ ಸೀತಾ ಸೀತಾ ಅಂತೇಳಿ. ಬಂದು ಒಂದು ತಿಂಗಳಾಗಲಿಲ್ಲ ಅರಮನೆಗೆ ಆಲೆ ಅಡವಿಗೆ ಇಟ್ಟುಬಿಟ್ಟ. ಬ್ಯಾಡಾತು ನೋಡಲ್ಲಿ. ಮೊದಲು ಬೇಕಾಗಿದ್ದು ಆಮೇಲೆ ಬ್ಯಾಡಾತು. ರಾಮನಂತನಿಗೆ ಭಗವಂತನಿಗೆ ಲಕ್ಷ್ಮೀ ಕಾಟ ತಾಳಾಗ್ದಿತ್ಲ ಬಂದನಲ್ಲ ವೆಂಕಟೇಶ್ ಆಗಿ. ಅವನು ಮ್ಯಾಗ ವಿಷ್ಣು. ಬ್ಯಾಡಾಗ್ಲಿಲ್ಲ, ಸೀತೆ ಬ್ಯಾಡಾಗ್ಲಿಲ್ವಾ?
ಅಂದ್ರೆ ತಾತ್ಪರ್ಯ ಅಂದರೆ ವಸ್ತುಗಳು ಸುಖ ದುಃಖ ರೂಪವಲ್ಲ, ಅವು ನಮ್ಮ ಕಲ್ಪನೆ, ನಮ್ಮ ಭಾವನೆ ಸುಖ ದುಃಖ ಮಾಡ್ತು. ಇಲ್ಲಿ ಭಾವನೆ ಬಂದುಬಿಡ್ತು, ನಾನು ರಾಜ, ನಾನು ಆದರ್ಶ, ನಾನು ಹೆಂಗೆ ಮಾಡಿದ್ರೆ ಎಲ್ಲರೂ ಹೆಂಗೆ ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟ. ಆಗಸನ ಮಾತು ಕೇಳಿ ಮರೆ ಹೋಗಿ ವೇಷ ಮರೆ ಮಾಡ್ಕೊಂಡು ಹೋಗಿ ಕೇಳಿದ ಕೂಡಲೇ ಮುಂಜಾನೆ ಎದ್ದು ಒಟ್ಟಿ ಬಿಟ್ಟಾತೀರಿ. ಯಾವ ಕರ್ಣನ ತೋರಿಸ್ಲಿಲ್ಲ. ಹೇಳುವ ತಾತ್ಪರ್ಯ ಅಷ್ಟೇ, ಆ ಹೊರಗಿನ ವಸ್ತು ಐತಲ್ಲ ಅದು ಸುಖವಲ್ಲ ದುಃಖವಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಇವರು. ಹೊರಗಿನ ವಿಷಯಗಳು ನಮ್ಮ ಚಿತ್ತವೆನ್ನುವಂಥದ್ದು ಆರೋಪಿಸಿ ಅದನ್ನು ಬಂಧಿಸ್ಕೊಂಡ್ಬಿಟ್ಟದು. ನಂದು 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 ನನಗೆ ಅಂತೇಳಿ ಇದು ನಮ್ಮ ಕಲ್ಪನೆ. ಅದರಿಂದ ರಾಗದ್ವೇಷಗಳು ಉದ್ಭವಿಸ್ತವೆ, ಅದರಿಂದ ಸಂಸ್ಕೃತಿ ಧರ್ಮ ವಿಕಾರಗಳು ಉಂಟಾಗ್ತವೆ, ಅದರಿಂದ ರೂಪಗಳು ನೋಡುತ್ತವೆ. ನೋಡುತ್ತ ಚಿತ್ತವೆನ್ನುವಂಥದ್ದು ಮಾಯಾಭ್ರಮದೊಳಗೆ ನೆಲೆಗೊಂಡು ಕ್ಷಣ ಮಾತ್ರ ಕೂಡ ಉಪರಾಮವೆನ್ನತಕ್ಕ ಸ್ವಲ್ಪ ಸುಮ್ಮನೆ ಇರ್ತೈತಿ ಮನಸ್ಸು. ಅಂದರೆ ಸುಮ್ಮನೆ ಇರೋದಿಲ್ಲ. ಇಲ್ಲಿ ಪುರಾಣ ಕೇಳ್ಕೊಂತ ಎಲ್ಲೆಲ್ಲೇ ಹೋಗಿ ಬರ್ತೈತಿ, ಏನೇನೋ ಮಾಡಿ ಬರ್ತೈತೆ. ಅದು ಆ ಸುಮ್ಮನೆ ಇರೋದ್ರಲ್ಲಿ ಹೋಗಿ ಬರ್ತಿರ್ತದೆ, ಹೋಗಿ ಬರ್ತಿರ್ತದೆ. ಆದ್ರಿಂದ ಎಲ್ಲ ಮನಸ್ಸೇ ಆಗ್ತಕ್ಕಂಥದ್ದು. ಇದು ಒಂದು ಸ್ವಲ್ಪನೂ ನಿಲ್ತಕ್ಕಂಥದ್ದಲ್ಲ. ಇದಕ್ಕೆ ಬಹಳಷ್ಟು ಸತ್ಕರ್ಮಗಳು, ಸದ್ಗುರುವಿನ ಸೇವಾ, ಶಿವಧ್ಯಾನ, ಮಾನಸ ಪೂಜಾ ಸತ್ಕರ್ಮಗಳನ್ನು ನಾವು ಮಾಡಿದಾಗ ಮಾತ್ರ ಇದು ವಿಕಾರವೆನ್ನತಕ್ಕಂಥದ್ದು ಕ್ರಮೇಣ 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 ಹೋಗ್ತಕ್ಕಂಥದ್ದಾಗುವುದು. ಅವಾಗಿದು ದುಃಖಕರ ಅನ್ನುವಂಥದ್ದು ನಿಜವಾಗಿ ಗೊತ್ತಾಗುತ್ತದೆ. ಇದರ ಬಿಡಿಸಿಕೊಳ್ಳುವ ಉಪಾಯ ಹೆಂಗೆ ಅನ್ನುವಂಥ ಸದ್ಭಾವ ಉಂಟಾಗುತ್ತದೆ. ಅದರ ಮಹಿಮೆಯಿಂದ ಸಂಸಾರ ಭ್ರಮಮಯವಾಗಿ ಅವ ನಿರಸನವಾಗಿ ಕಾಣಲಿಕ್ಕತ್ತುವಂಥದ್ದಾಗುವುದು. ಅದರಿಂದ ವೈರಾಗ್ಯ ದೃಢವಾಗಿ ವಿಷಯ ಭ್ರಮೆಯನ್ನು ಸಂಪೂರ್ಣ ಬಿಟ್ಟು ಬಿಟ್ಟು ಸದ್ಗುರುಗಳ ಬಂದಿಗೆ ಬಂದು ಆತನ ಶರಣು ಹೋಗುವನು. ವೈರಾಗ್ಯ ಬರದಿಂದ ದೇಹ ಬುದ್ಧಿಯನ್ನು ಬಿಟ್ಟು ಅನನ್ಯ ಭಾವದಿಂದ ಸದ್ಗುರು ಸೇವಾ ಮತ್ತು ಅವರ ಮುಖದಿಂದ ವೇದಾಂತ ಶ್ರವಣ ಮಾಡೋದ್ರಿಂದ ಮನಸ್ಸು ಶಾಂತವಾಗುವಂಥದ್ದಾಗುವುದು. ವೈರಾಗ್ಯ ದೃಢವಾಗಿ ವಿಷಯ ಭ್ರಮೆಗಳನ್ನು ಬಿಟ್ಟು ಸದ್ಗುರುವಿನ ಹೊಂದಿದರೆ ಮಾತ್ರ, ಸದ್ಗುರುವಿನ ಸೇವೆ ಮಾಡಿದರೆ ಮಾತ್ರ ಮೋಕ್ಷವೆನ್ನತಕ್ಕಂಥದ್ದು. ವೈರಾಗ್ಯವಿಲ್ಲದರೆ ಆಮೇಲೆ ಭ್ರಮೆ, ವಿಷಯ ಭ್ರಮೆ ಇಲ್ಲದರೆ, ವಿಷಯ ಭ್ರಮೆ ಇಟ್ಟುಕೊಂಡು ವೈರಾಗ್ಯವಿಲ್ಲದರೆ ನಾವು ಎಷ್ಟು ಏನು ಮಾಡಿದ್ರು ಕೂಡ ಮೋಕ್ಷ ಹೊಂದಬೇಕು ಅನ್ನತಕ್ಕಂಥ ಭಾವನೆ ಅನ್ನುವಂಥದ್ದು ಬರುವುದಿಲ್ಲ. ಆದ್ದರಿಂದ ಹೇಗೆ ತುಂಬಿದ ಪಾತ್ರೆ ಅನ್ನತಕ್ಕಂಥದ್ದು ಒಲೆ ಮೇಲಿರೋವರೆಗೂ ಅದು ಕುದಿತಾನೆ ಇರ್ತೈತಿ, ಕುದಿತಾನೆ ಇರ್ತೈತಿ. ಒಲೆ ಮೇಲಿರೋವರೆಗೂ ಆ ನೀರು ಕುದಿತಾನೆ ಇರ್ತೈತಿ. ಅದನ್ನು ಇಳಿಸಿ ಅಗ್ಗಿ ಒಲೆಯಿಂದ ಇಳಿಸಿ ಬೇರೆ ಕಡೆ ತಣ್ಣ ಜಗದಾಗಿಟ್ಟಾಗ ಅದು ಶಾಂತವಾಗ್ತಾ ಆಗ್ತಾ ಹೋಗ್ತಕ್ಕಂಥದ್ದು. ಒಲೆ ಮೇಲೆ ಇಟ್ಟು ತಣ್ಣಗಾಗುವಂದ್ರೆ ಆಗೋದಿಲ್ಲ ಅದು, ಉರಿ ಹೆಚ್ಚು ತಣ್ಣಗಾಗುವಂದ್ರೆ ಆಗೋದಿಲ್ಲ ಅದು. ಹಂಗಾಗೈತಿ ನಮ್ಮದು. ಹೆಂಗಾಗೈತಿ ಅಂದರೆ ಒಲೆ ಮೇಲೆ ಮೊಸರಿಟ್ಟು ತೆಳಗೆ ಉರಿ ಹಾಕಿ ಮ್ಯಾಲೆ ಕಡಗನ ತಗೊಂಡು ಬೆಣ್ಣೆ ಬರಲಿ ಅಂತ ಕಡಿದ್ರೆ ಎಷ್ಟು ದಿವಸ ಕಡಿದ್ರು ಬೆಣ್ಣೆ ಬರೋದಿಲ್ಲ. ಒಲೆ ಮೇಲೆ ಬೆಂಕಿ ಹಚ್ಚಿ ಬೆಣ್ಣೆ ಕಡಿಯಕ್ಕೆ ಹೋದ್ರೆ ಅಯ್ಯೋ ಹೊತ್ತೇರಿದ್ರೆ ಕಡಿಯಕ್ಕೆ ಬರೋದಿಲ್ಲ. ಅದು ಭಾಳ ಬಿಸಿಲು ಕಾಲದಾಗ ದೌಡ್ ಕಡೀರಿ ಮೊಸರ, ದೌಡ್ ಕಡೀರಿ ಬೆಣ್ಣೆ ಬರ್ತೈತಿ. ಬೆಣ್ಣೆ ಮಾರಿದ್ರೆ ಚಾಪುಡಿ ಸಕ್ಕರೆ ಬರ್ತೈತಿ. ಚಲೋ ಬೆಣ್ಣೆ ಜಾಸ್ತಿ ಬರ್ತೈತಿ ಅಂತಾರೆ ಹೆಂಗಸರು. ಬೆಳಿಗ್ಗೆ ದೌಡ್ ಕಡಿದ್ರೆ ಅದಕ್ಕೆ ದೌಡ್ ಕಡಿತಾರೆ. ಯಾತಕ್ಕೆ? ಚಾಪುಡಿ, ಸಕ್ಕರೆ, ಅಡಿಕೆ, ಎಲೆ, ತಂಬಾಕ, ಸಿಗರೇಟು ಇಂಥವೆಲ್ಲ ಬೆಣ್ಣೆ ಮಾರಿ ತರಕ್ಕೆ ಬರ್ತೈತಿ. ಅಮೃತ ಮಾರಿ ವಿಷ ತರಕ್ಕೆ ಬರ್ತೈತಿ. ದೌಡ್ ಕಡೀರಿ ಅಂತಾರೆ. ಹೊತ್ತೇರಿದ ಕಡಿದ್ರೆ ಅದು ನೀರು ಹಾಕೈತಿ, ಬೆಣ್ಣೆ ತೆಗಿಯಕ್ಕೆ ಬರೋಲ್ಲ ಬಿಸಿಲಾಗತ್ತಂದ್ರೆ. ಹಂಗೆ ಒಲೆ ಮೇಲೆ ಇಟ್ಟು ಕಡಿದ್ರೆ ಯಾವಾಗ ಸಿಗ್ತೈತಿ ಬೆಣ್ಣೆ? ಹಂಗೆ ನಮಗೆಲ್ಲ ಇದು ತ್ರಿತಾಪ ಅಗ್ನಿಯಿಂದ ಕುದಿತಕ್ಕಂಥ ಇರ್ತಕ್ಕಂಥ ಮನಸ್ಸಿನಲ್ಲಿ ನಾವು ಧ್ಯಾನ ಮಾಡಬೇಕು, ನಾವು ಜಪ ಮಾಡಬೇಕು, ನಾವು ಹೃದಯದಲ್ಲಿ ಸದ್ಗುರುನ ಕಾಣಬೇಕು, ಸಮಾಧಿ ಸುಖ ಬರಬೇಕು ಅಂತ ಹೇಳಿದರೆ ಈ ತಾಪಿರ ಮಠ ಬರ್ತಕ್ಕಂಥದ್ದಾಗಲ್ಲ. ಅದಕ್ಕೆ ನಮ್ಮಲ್ಲಿ ಯಾಕೆ ಮನಸ್ಸು ಅದು ಸುಮ್ಮನಿರಲ್ಲ ಅಂದರೆ ಈ ತಾಪದಿಂದ ಕುದಿತಾ ಐತಿ. ಇದು ಬಿಟ್ಟು ಸತ್ಸಂಗದಲ್ಲಿ ಹೋದಾಗ, ಅದು ಶಾಂತ ಸ್ಥಳದಲ್ಲಿ ಹೋದಾಗ ಅದು ತಾನಾವಾಗ ನಮ್ಮ ಪ್ರಯತ್ನಗಳೆಲ್ಲ ತಣ್ಣನ ಗಡಿಗೆಯಾಗ
ತಣ್ಣೀರು ಹಾಕಿ, ಮತ್ತು ಬಿಸಿ ನೀರು ಹಾಕಿದ್ರೆ ಬರೋದಿಲ್ಲದ ಬೆಣ್ಣೆ, ತಣ್ಣೀರ ಹಾಕ್ಬೇಕು ಕಡಿಬೇಕಾರೆ, ಒಂದೇ ಸಲ ಕಡಿಬೇಕು. ಹಿಂಗೊಂದು ಸೊರಕ್ಕಂದೆ, ಮತ್ತೆಲ್ಲಿ ಹೊರಗೆ ಹೋಗಿ ಬಂದೆ, ಮತ್ತೊಂದು ಸೊರಕ್ಕಂದೆ, ಬಟ್ಟಿ ಸೆಳೆಯಕ್ಕೆ ಹೋದೆ, ಸೊರಕ್ಕಂದೆ, ರೊಟ್ಟಿ ಸುಡಕ್ಕೆ ಹೋದೆ ಅಂದ್ರೆ ಮೊತ್ತಾಗಿ ಬರ್ತದ. ಆಮೇಲೆ ಬರೋದಿಲ್ಲ ಅದು. ಸುಮ್ಮನೆ ಕಡಿಯಕತ್ತಿರ್ಬೇಕು, ಬೆಣ್ಣೆ ಬರೋ ಮಟ ಕಡ್ದು ನಡು ಬಿಟ್ಟು ಕಡ್ದು ಅದನ್ನು ಸ್ವಲ್ಪ ಹೊತ್ಬಿಟ್ಟು ತೆಗೆದುಬಿಟ್ರೆ ಪೂರ್ಣ ಬಂದುಬಿಡ್ತಕ್ಕಂಥದ್ದಾಗೋದು. ಹಾಗೆ ನಾವು ಸಾಧನ ಅಭ್ಯಾಸ ಅನ್ನತಕ್ಕಂಥದ್ದನ್ನು ಕ್ಷಣಕ್ಕೂ ದಿನಕ್ಕೂ ನಾವು ವ್ಯವಸ್ಥೆ ಮಾಡ್ತಾ ಹೋದಾಗ ಆ ಸಮಯದಲ್ಲಿ ಪೂರ್ಣವಾಗಿ ತಾನು ಪ್ರಾಪ್ತವಾಗುವಂಥದ್ದಾಗುವುದು ಎಂದು ಅಧ್ಯಾಯದ ಆರಂಭದಲ್ಲಿ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡ್ತಾ, ಸಿದ್ಧಾಶ್ರಮದಲ್ಲಿ ಸಿದ್ಧಾರೂಢರಿರುತ್ತಿರುವಾಗ ಖಾಸ್ಕತ ಮತ್ತು ನಿರ್ವಾಣಪ್ಪ ಎನ್ನತಕ್ಕಂಥ ಇಬ್ಬರು ಶಿಷ್ಯರು ಅತ್ಯಂತ ಪರಮ ವಿರಕ್ತಿ, ಅಪರ ವಿರಕ್ತಿ, ಮಹಾವೈರಾಗ್ಯಶಾಲಿಗಳಾಗಿರ್ತಕ್ಕಂಥವರು. ಅವರಿಬ್ಬರು ತಾವು ಸಿದ್ಧರ ಕಡೆಗೆ ಬಂದಿದ್ದರು. ಈತನು ತಾಳಿಕೋಟೆಯ ಗ್ರಾಮವಾಸಿಯಾಗಿದ್ದು ಪರಮ ವೈರಾಗ್ಯ ಪ್ರಾಪ್ತನಾಗಿ ಸ್ವಗೃಹವನ್ನು ಬಿಟ್ಟು ಸಿದ್ಧರ ಚರಣಗಳಿಗೆ ಪ್ರಾಪ್ತನಾಗಿ ಇಲ್ಲಿ ವಿಶ್ರಾಂತಿಯನ್ನು ಹೊಂದಿದನು. ಖಾಸ್ಕತನು ಮಹಾಕಠಿಣತರವಾದ ವೈರಾಗ್ಯದಿಂದ ದೇಹ ಬುದ್ಧಿಯನ್ನು ಸುಟ್ಟು ಬಿಟ್ಟು ಮನಸ್ಸನ್ನು ವಿಷಯ ಸಂಘದಿಂದ ಅದನ್ನು ಒಳಗೆ ಆಕರ್ಷಿ ಸದ್ಗುರು ಕೃಪೆಗೆ ಪಾತ್ರನಾದನು. ಆವಾಗ ಖಾಸ್ಕತನು ಪ್ರಾರ್ಥಿಸುವುದೇನೆಂದರೆ, ತಮ್ಮ ಚರಣಗಳಲ್ಲಿ ನನಗಿರಲಿಕ್ಕೆ ಆಶ್ರಯ ಕೊಡ್ರಿ, ನಿಮ್ಮ ಸೇವಾ ಮಾಡಲಿಕ್ಕೆ ಆಶ್ರಯ ಕೊಡ್ರಿ, ನಿಮ್ಮ ಉಪದೇಶ ಕೇಳಲಿಕ್ಕೆ ನನಗೆ ಅವಕಾಶ ಕೊಡ್ರಿ, ಇಲ್ಲಂದರೆ ನನ್ನ ಶರೀರವೆನ್ನತಕ್ಕಂಥದ್ದು ಸಂಸಾರದ ಬೇಸತ್ತು ಬಂದಿರತಕ್ಕಂಥದ್ದಾಗಿರುವುದು ಎಂದು ಈ ಪ್ರಕಾರವಾಗಿ ಬಹಳಷ್ಟು ತಾನು ಪ್ರಾರ್ಥನೆ ಮಾಡಿಕೊಂಡ. ಹತ್ತಿರ ಇಟ್ಕೊಂಡ್ರು, ಅವನ ಲಕ್ಷಣಗಳನ್ನೆಲ್ಲ ನೋಡಿದ್ರು. ಬಹಳಷ್ಟು ವೈರಾಗ್ಯಶಾಲಿ ನೀವು ಅಂಥೇಳಿ ಅವನಿಗೆ ಭಿಕ್ಷಾ ಮಾಡ್ಕೊಂಡು ಬಾ ನೀನು, ತಿರಿದುಂಡು ಸಕಲ ಲೋಕವನಾದ ಗರುವನೆ ಜಾಣರ ದೇವ. ಪರಮಾತ್ಮ ತಿರಿದುಂಡು ಎಲ್ಲ ಲೋಕವನ್ನು ಆಳ್ತಾ ಇದ್ದಾನೆ. ಆದ್ದರಿಂದ ವೈರಾಗ್ಯ ಪುರುಷರಿಗೆ, ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ ಭಿಕ್ಷಾನ್ನವೇ, ಅದನ್ನು ಭಿಕ್ಷಾ ಬೇಡಿಕೊಂಡದ್ದೇ ತರಬೇಕು, ಭಿಕ್ಷಾನ್ನವೇ ಉಣಬೇಕು ಅನ್ನತಕ್ಕಂಥದ್ದು ನೇಮ. ಅದು ನಿರ್ದೋಷವಾಗಿರುತ್ತದೆ. ಭಿಕ್ಷಾನ್ನ ಇಲ್ಲದ್ದು ಅದು ದೋಷಪೂರಿತವಾಗಿರ್ತದೆ. ಅದರೊಳಗೆ ಏನೇನು ಅವರ ಸ್ವಭಾವಗಳು, ಸಂಕಲ್ಪಗಳು ಹೆಂಗೆ ಸಂಗ್ರಹ ಮಾಡ್ತಾರೆ ಅದೆಲ್ಲ ಸಂಸ್ಕಾರ ಅನ್ನೋದೊಳಗಿರ್ತದೆ ಅಂತೇಳಿ. ಆದ್ದರಿಂದ ತಗೋಬೇಕಾದ್ರೂ ಕೂಡ ಶಿವಾರ್ಪಣ ಮಸ್ತು ಅಂಥೇಳಿ ಅದನ್ನು ಪಾವಿತ್ರ್ಯತೆ ಮಾಡಿ ಅದನ್ನು ಶಿವನಿಗೆ ಅರ್ಪಿತವಾಗಲಿ ಅನ್ನುವಂಥ ಭಾವದಿಂದ, ಭಿಕ್ಷಾ ಬೇಡಿದೇವೆ ಅನ್ನುವಂಥ ಭಾವದಿಂದ ಅದನ್ನು ಸ್ವೀಕಾರ ಮಾಡಬೇಕು. ನೇರವಾಗಿ ಭಿಕ್ಷಾನ್ನು ತಂದೆ ಉಣಬೇಕು ಅನ್ನತಕ್ಕಂಥದ್ದು ನೇಮ. ಅದಕ್ಕೆ ಹಚ್ಚಿದರು. ಯಾರು ಕರೆದ್ರೂ ಕೂಡ ಯಾರ ಮನೆಯೊಳಗೆ ಹೋಗಿ ತಾವು ಕೂತು ಊಟ ಮಾಡ್ತಿದ್ದಿಲ್ಲ. ಇವತ್ತು ಭಾಳಷ್ಟು ದಾಸಿ ಮಾಡಿದ್ದೇವೆ. ಸಿಟಿ ಅಂದ ಬಳಕ ಭಾನುವಾರ ಇಂಥ ತಿಂಡಿ, ಸೋಮವಾರ ಇಂಥ ತಿಂಡಿ ಅವೆಲ್ಲ ನೇಮಗಳದ ಬಿಟ್ಟು ಅವ್ರು ಹೆಣ್ಮಕ್ಳು ಭಾಳ ಚಾಟ ತಯಾರು ಮಾಡಿಬಿಟ್ಟಿರ್ತಾರೆ. ಅವರು ಇಂತಿಂಥ ತಿಂಡಿಗಳು ಇಂತಿಂಥವು ಅಂತೇಳಿ ಮಾಡಲೆ ಪಾಪ ಮಠದಿಂದ ಬಂದಾರ ಅಂಥೇಳಿ ಬರ್ರಪ್ಪ ದ್ವಾಸಿ ಮಾಡಿದ್ದೀವಿ, ಪೊಡ್ಡು ಮಾಡಿದ್ದೀವಿ, ಉಪ್ಪಿಟ್ಟು ಮಾಡಿದ್ದೀವಿ, ಮಂಡಕ್ಕಿ ಮಾಡಿದ್ದೀವಿ ಏನೇನು ಹೇಳ್ತೀವಿ. ಯಾರ ಮನೆಗೂ ಅವ್ರು ತಗೊತಿದ್ದಿಲ್ಲ ಅಂತ. ಅದು ನೇಮ. ಭಿಕ್ಷಕ್ಕೆ ಹೋದಾಗ ಎಲ್ಲಿ ಏನು ತಗೋಬಾರ್ದು ಅಂಥೇಳಿ ಅದನ್ನು ಕೊಟ್ಟದ್ದನ್ನು ತಗೊಂಬರ್ಬೇಕು. ಹೆಚ್ಚು ಅವ್ರ ಪುಟ್ಟ ಸಂಪರ್ಕ ಇಟ್ಕೋಬಾರ್ದು. ಭಿಕ್ಷಾಂದೇಹಿ ಅನ್ಬೇಕು, ಕೊಟ್ಟರೆ ಇಸ್ಕೋಬೇಕು, ಎಲ್ಲರೂ ಮುಂದಕ್ಕೆ ಹೋಗ್ಬೇಕು, ಬಂದುಬಿಡ್ಬೇಕು. ಅದು ಗುರು ಸನ್ನಿಧಿಗಿಟ್ಟು ಅವ್ರಿಗೆ ಅರ್ಪಿತವಾಗಂಗೆ ಅದಕ್ಕೆ ಭಸ್ಮ ಹಚ್ಚಿ ಉದ್ದಿನ ಕಡ್ಡಿ ಬೆಳಗಿ ಅದಕ್ಕೆ ಅದನ್ನು ನಿನ್ನ ಪುಷ್ಪ ಹಾಕಿರ್ಬೇಕು. ಅದು ಪ್ರಸಾದವಾಗ್ತದೆ. ಅದನ್ನು ಸ್ವೀಕಾರ ಮಾಡಿದರೆ ನಿರ್ದೋಷವಾಗುತ್ತದೆ. ಸೋಮ ಸಮಾನ ಸಮಂ ಭೈಕ್ಷಂ ತಸ್ಮಾತ್ ಭೈಕ್ಷೇನ ವರ್ತತೆ ಅಂತೇಳಿ ಸೋಮಕ್ಕೆ ಸಮಾನವಾಗಿ, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಭಿಕ್ಷಾನ್ನ ಅಂಥೇಳಿ ಶ್ರುತಿಗಳು ಹೇಳ್ತವೆ. ಆ ರೀತಿಯಾಗಿ ಮಾಡ್ತಕ್ಕಂಥದ್ದು. ಈಗಿನವ್ರೇನು ಹಂಗಲ್ಲ. ಈಗ ಹೋಗಿ ಯಾರ ಮನೆಗೆ ಏನೇನು ಚಲೋದಾಗಿತ್ತು ಅದನ್ನೆಲ್ಲ ಹೊಡ್ಕೊಂಡು ತಗೊಂಡು ಬರೋದು. ಬರ್ತಾ ದಾರಿಯಾಗ ಎಲ್ಲರ ಮತ್ತು ಅದೆಲ್ಲರ ವಾಸನೆ ಮೂಗಿಗೆ ಬಂತು, ಮೆಣಸಿನ್ಕಾಯಿ ಅಥವಾ ವಡಿ ಇಂಥವೇನಾರ ಅಂದರೆ ಅದನ್ನು
ಈ ಒಂದು ಇದು ಯಾರಿಗೆ ಕೊಡ್ತೀಯ, ಸುಮ್ಮನೆ ತಗೊಂಡು ತಿಂದುಬಿಟ್ರೆ ಅದು ಅಂತ ಅಲ್ಲೇ ತಿನ್ಕೊಂಬರೋದು. ಬರ್ತಿದ್ದಂಗೆ ಅಷ್ಟು ಸಾಮಾನು ಅಲ್ಲೇ ಇಡ್ಸಿಟ್ಟಿದ್ದಂಗೆ ಬೇರೆ 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 ಮಾಡಿ ಇಟ್ಕೊಳ್ಳೋದು, ಮಾಡ್ಕೊಂಡು ಬರ್ದಿದ್ದಂಗೆ ಕೋಲೆ ಹೋಗಿ ಅವನಲ್ಲೇ ತೆಗೆದಿಡೋದು, ಆಮೇಲೆ ಒಳಗೆ ಅಜ್ಜಿನ ಹತ್ತಿರ ತಗೊಂಬರೋದು. ಇಂಥ ತತ್ವಗಳು ಭಾಳಷ್ಟು ಭಾಳಷ್ಟು. ನಮ್ಮ ಮಂದಿಜಿಗೆ ಎಲ್ಲರೂ ಕರಿತಾರತ್ತಿಲ್ಲವ ಅಜ್ಜಿ ಹೇಳಿಲ್ಲ ನಾವು ಬರಲ್ಲ ಅಂತ ಹೇಳಿ ಅದು ಮೇಲೆ ತಗೊಂಬಂದು ಇಲ್ಲಿಟ್ಟು ಅದನ್ನು ಮಾಡಿ ಎಲ್ಲ ಹೋಯ್ತಾಳೆ. ಗಂಜಿಗಡ್ಡಿ ಸಂಗ್ರಹದವ್ರು ನೋಡೋರು, ಅವ್ರ ಮನೆಗಳೇ ಬೇರೆ, ಅವ್ರ ಮನೆಗಳೇ ಬೇರೆ, ಅವನ್ನೆಲ್ಲ ಬೇರೆ 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 ಬೇರೆ, ಅವ್ರ ಪಾತ್ರೆಗಳೇ ಬೇರೆ, ಅವರು ಇಟ್ಕೊಳ್ಳೋರು. ಅವರು ಬಂದು ಆ ಪಾತ್ರೆಗೆ ಅಜ್ಜನ ಪಾತ್ರೆಗಳೇ ಬೇರೆ, ಅವ್ರ ಪಾತ್ರೆಗಳೇ ಬೇರೆ. ಅವನ್ನೆಲ್ಲ ಇಟ್ಕೊಂಡು ಅವ್ರು ಇರೋ ಕೋಲಿ ಮೊದಲು ಹೋಗಿ ಆ ಪುಟ್ಟಿ ಅಲ್ಲಿ ಅರ್ಪಿತ ಇಳಿಸಿ ಆಮೇಲೆ ಬಂದು ಅಜ್ಜಿಗಿಟ್ಟು ನಿಂದು ಇಟೋ ನೋಡಮ್ಮ ಅಂತ ಬುದ್ಧಿ ಕಡ್ಡಿ ಬೆಳಗ್ಗೆ ಸೀದಾ ಕೋಲಿ ಬರ್ತಪ್ಪ ಅವ್ರದ್ದು. ಭಿಕ್ಷೆ ಮಾಡಿದ್ರೆ ಹೆಂಗೆ ಎಷ್ಟು ವಿಚಿತ್ರ ವೈಚಿತ್ರ ಐತಿ ಅಂತೇಳಿ ಅದರಿಂದ ಹಾಗೆ ಮಾಡ್ತಿದ್ದಿಲ್ಲ ಅವ್ರು. ಆಮೇಲೆ ಅವ್ರು ಎಷ್ಟು ಕೈ ಎತ್ತಿ ಕೊಡ್ತಾರೋ ಅಷ್ಟೇ ಊಟ ಮಾಡಬೇಕು. ಎಷ್ಟು ಕೈ ಎತ್ತಿ ಕೊಡ್ತಾರೋ ಅವ್ರು ಕೊಡಬೇಕು, ಕೊಟ್ಟರೆ ಊಟ ಮಾಡಬೇಕು, ಕೊಡಿದ್ರೆ ಉಣ್ಣಂಗಿಲ್ಲ. ಈ ರೀತಿಯಾಗಿರುವಂಥ ಅವ್ರದ್ದು ಇದು. ಆಮೇಲೆ ಅಕಸ್ಮಾತ್ ಅದು ಭಿಕ್ಷಾದೊಳಗೆ ಮತ್ತು ಅನೇಕ ಪದಾರ್ಥಗಳು ಬರ್ತಾವೆ, ರುಚಿಯಾದ ಪದಾರ್ಥಗಳು ಕೆಲವು. ಅವು ಬಂದರು ಅವ್ರು ಏನು ಮಾಡ್ತಿದ್ರು ಅಂದರೆ ನೀರು ಸುರಿ ಬಿಡೋದು, ಅದಕ್ಕೆ ಮತ್ತೆ ನೀರು ಸುರಿ ಬಿಡೋದು, ಆ ರುಚಿನೆಲ್ಲ ಕೆಡಿಸಿಬಿಡೋದು, ಅದನ್ನು ಕೆಡಿಸಿ ಊಟ ಮಾಡ್ತಿದ್ರು ಅಂತೇಳಿ. ಮರಗಬಾರ್ದಲ್ಲ, ಊಟಕ್ಕೆ ವಿಷಯಕ್ಕೆ ಮರಗಬಾರ್ದು ಅಂತೇಳಿ. ನಮ್ಮದೇನಂದ್ರೆ ಯಾವಾಗಲೂ ಊಟಕ್ಕೆ ವಿಷಯ ಮರಗ್ತಾ ಇರ್ತದೆ. ಇಂತಿಂಥದ್ದು ಇರ್ಬೇಕು, ಇಂತಿಂಥ ಬಾಯಿ ರುಚಿ ಇರಬೇಕು, ಹಂಗಿರ್ಬೇಕು. ಸಾಧಕರಿಗೆ ಅದಲ್ಲ, ಗೃಹಸ್ಥರಿಗೆ ಹೆಂಗಾರ ಇರಲಿ, ಸಾಧನ ಮಾಡಬೇಕು, ಮೋಕ್ಷ ಪಡಿಬೇಕು, ಗುರುವಿನ ಒಲವು ಪಡ್ಕೋಬೇಕು ಅಂದರಿಗೆ ಅದಲ್ಲ, ಭಗವಂತನ ಒಲವು ಪಡ್ಕೋಬೇಕು ಅಂದರಿಗೆ ಅಲ್ಲ. ಎಷ್ಟೋ ವ್ರತ ಮಾಡ್ತಾರೆ ನೋಡಿ, ಭಗವಂತನ ಒಲವು ಪಡ್ಕೊಂಡು ಸಂಕಷ್ಟಿ ಅಂತ ಮಾಡ್ತಾರೆ ಹೆಂಗಸರು. ಅವತ್ತೇನು ಅವ್ರು ಎಷ್ಟು ಒಪ್ಪತ್ತಿರ್ತಾರೆ, ಹೆಂಗತ್ತದು ಭಾಳ 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 ಏನೇನು ಕಷ್ಟಕ್ಕೆ ಬೇಡಿಕೆ ಅಂತಾರೋ ಗೊತ್ತಿಲ್ಲ. ಕಷ್ಟ ನಿವಾರಣೆ ಆಗಲಿ ಅಂತ ಬೇಡಿಕೆ ಅಂತಾರೋ, ಕಷ್ಟ ಬರಲಿ ಅಂತ ಬೇಡಿಕೆ ಅಂತಾರೆ. ಸಂಕಷ್ಟಿ ಅಂತ ಮಾಡ್ತಾರೆ ಅವರು ಮುಂಜಾನೆಯಿಂದ ಉಣ್ಣದಲ್ಲವರು ರಾತ್ರಿ ಚಂದ ಕಂಡು ಬಳಕ ಉಣ್ಬೇಕು. ಅಕಸ್ಮಾತ್ ಮಾಡಾಗಿತ್ತಂದರೆ ಈ ಕ್ಯಾಲೆಂಡರ್ನ ಚಂದ್ರ ಬರ್ತದಲ್ಲ, ಅದನ್ನು ನೋಡಿ ಗಣಪ ನೋಡಿ ಉಣ್ಣೋದು. ಏನೇನೋ ತತ್ವಗಳದ ಆಚಾರ ಒಳ್ಳೆಯದ ಒಟ್ಟವೆಲ್ಲ. ಆದ್ರಿಂದ ಇವರು ಕೊಟ್ಟರೆ ಮಾತ್ರ ತಗೊಳ್ಳೋದು, ಇವರ ನಿರಾಹಾರಿಯಾಗಿರ್ತಕ್ಕಂಥ ಇಂಥ ವೈರಾಗ್ಯಶಾಲಿಗಳಾಗಿರ್ತಕ್ಕಂಥವ್ರು. ಆವಾಗ ಅವ್ರು ಏನು ಅಂದರೆ ಭಾಳಷ್ಟು ಆಹಾರ ಸೇವನೆ ಮಾಡೋದ್ರಿಂದ ದೇಹ ಆಲಸ್ಯ ಬರ್ತೈತಿ. ರುಚಿಯಾದ ಪದಾರ್ಥವನ್ನು ತಿಂತಂದ್ರೆ ಯಾವಾಗ ರುಚಿ ನ್ಯಾಲಿಯಾಗಿದ್ದೇ ಇರ್ತೈತಿ. ನಾವು ಒಮ್ಮೆ ಸುಮ್ಮ ಕೂತ್ಕೊಂಡು ಯಾರ್ಯಾರ ಮನೆಯಾಗಾರ ಒಳ್ಳೊಳ್ಳೆ ಉಂಡು ಬಂದಿರ್ತಾವ, ಅದು ನೆನಪು ಬಂದುಬಿಡ್ತೈತಿ. ಇವ್ರ ಮನೆಯ ಕೋಸಂಬರಿ ಹಿಂಗಿತ್ತು, ಇವ್ರ ಮನೆಯ ಸಾರು ಹಿಂಗಿತ್ತು, ಇವ್ರ ಮನೆಯ ಪಲ್ಯ ಹಿಂಗಿತ್ತು, ಇವ್ರ ಮನೆಯ ಹೋಳಿಗೆ ಹಿಂಗಿತ್ತು, ಇವ್ರ ತುಪ್ಪ ಹಿಂಗಿತ್ತು ಅಂತ ನೆನಪು ಬಂದ್ಬಿಡ್ತು. ಚೊಲ ತಿಂದು ಬಂದರೆ ಅದು ನೆನಪು ಬಂದ್ಬಿಡ್ತದೆ. ಅದು ಮತ್ತು ಸಪ್ಪಿ ತಿಂದರೆ ಏನು ನೆನಪು ಬರೋದೇ ಇಲ್ಲ. ಅದು ಸ್ವಭಾವ, ಅದು ನ್ಯಾಲಿಗೆದು ಅದಾ ನ್ಯಾಲಿಗೆ ಸ್ವಭಾವ. ಅದೊಂದು ತಿಂದುಬಿಡ್ತಂದ್ರೆ ಮರ್ಯಾದಲ್ಲ ಅದು, ಆ ರುಚಿನ ಮರ್ಯಾದಲ್ಲ. ನಾವು ಒಂದು 25 ವರ್ಷದಿಂದ ಒಂದು ಲವಾಣ್ಯರ ಮನೆಯಾಗ ಶಾವಿಗೆ ಉಂಡಿದ್ವಿ, ಶಾವಿಗೆ ಪಾಯಸ. ಅಂಥ ಪಾಯಸ ಇನ್ನೂವರೆಗೆ ಎಲ್ಲಿ ಉಂಡಲ್ಲ. ಯಾರು ಹೆಂಗೆ ಮಾಡ್ತಾರಂದ್ರೆ ಅಷ್ಟು ರುಚಿಯಾಗಿ ಅಷ್ಟು ಮಧುರವಾಗಿ ಹಂಗೆ ಉಂಡೇ ಇಲ್ಲ. ಅದನ್ನು ಕೇಳ್ತದೆ ಅವಾಗ ಶಾವಿಗೆ ಬಂದಾಗೆಲ್ಲ, ಅಂಥ ಶಾವಿಗೆ ಯಾವಾಗಿತ್ತು ಅಂತ ಅಂದ್ರೆ ಬಾಯಿ ನ್ಯಾಲಿಗೆ ಅದು ನ್ಯಾಲಿಗೆ ಹಂಗದು. ಆ ಮೆಣಸಿನ್ಕಾಯಿ ಒಡಿ ಎಲ್ಲ ದಾರ್ಯಾಗ ಕರಿತಿರ್ತಾರಲ್ಲ, ಅವು ರುಚಿ ಏನಿರೋದಿಲ್ಲ, ಆ ವಾಸನೆ ಐತಲ್ಲ, ಅದು ಹೋಗಿ ತಗೊಂಡ್ಬಿಡ್ತೈತೆ. 1 ರೂಪಾಯಿ ಅದಾವ, 2 ರೂಪಾಯಿ ಅದಾವ, 10 ರೂಪಾಯಿ ಅದಾವ, ತಗೊಂಡು ತಿನ್ನ ಕಟ್ಟಿ ಕೂಡ ರುಚಿ ಅನಿಸೋದಿಲ್ಲ. ಆ ವಾಸನೆ ಮಾತ್ರ ಹಂಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೈತಿ. ಹಂಗೆ ತಿಂದಿರೋ ವಾಸನೆ ಐತಲ್ಲ, ಅದು ಹಂಗೆ ಒಳಗಿರ್ತದ. ಅದು ಒಳಗೆ ಯಾವಾಗಾರ ಕೇಳ್ತಿರ್ತೈತಿ. ಹಿಂಗೆ ಅದು ಮರ್ಯಾದಿಲ್ಲ. ನ್ಯಾಲಿಗೆ ರುಚಿಯಾಗಿ ತಿಂದರೆ ಅದಕ್ಕೆ ತಿನ್ನೋದಿಲ್ಲ ಅಂತ ಬೇರೆಲ್ಲ ಎಲ್ಲರ ಜೊತೆ ಉಣ್ಣಪ್ಪ, ಏನಾಗಲ್ಲ, ಉಣ್ಣ ಹಚ್ಕೊಟ್ಟದ್ದು. ಮತ್ತು ಅದಕ್ಕೆ ಯಾಕೆ ನೀರು ಹಾಕ್ಯಂತೀಯ, ಅದಕ್ಕೆ ಯಾಕೆ ಉಪ್ಪು ಹಾಕ್ಯಂತೀಯ, ಅದಕ್ಕೆ ಯಾಕೆ ಖಾರ ಹಾಕ್ಯಂತೀಯ, ಮತ್ತು ಕೆಡ್ಸಕ್ಕೆ ಅವ್ರು ವಿಚಾರ. ನಾವಿನ್ನೊಟ್ಟು ಸರಿಪಡಿಸೋಕೆ ಪ್ರಯತ್ನ ಮಾಡ್ತಿರ್ತೇವೆ, ಹದ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ. ಹಸಿ ಮೆಣಸಿನ್ಕಾಯಿ ಸಿಕ್ತಂದ್ರೆ ಗೋಡೆಯಲ್ಲಿ ಎತ್ತಿ
ಉಪ್ಪೆಲ್ಲೈತಿ, ನೀವು ಕುಟ್ಲಿಲ್ಲ ನಾನು ಕೊಡ್ತಾನೆ, ನೀನೊಂದು ಇಪ್ಪಡಿ ರೊಟ್ಟಿ ಇಟ್ಟರೆ ಸಾಕು. ಕಾಕಂಡಿಗೆ ಹೆಂಗೆ ಮಾಡೋದು ನಾವು? ನೀನು ರೊಟ್ಟಿ ಒಂದು ಇಟ್ಟು ಹೋಗ್ಬಿಡು, ಎಲ್ಲೇ ಸಾಮಾನು ಹೇಳು, ನೀನು ಸುಮ್ಮಕ್ಕ ನಾನೆಲ್ಲ ಉಂಡು ಬರ್ತಾನೆ. ಎಲ್ಲ ತೊಳೆದು ಏನೇನಿತ್ತು ಒಟ್ಟು ಹೊಡೆದು ಎಲ್ಲ ನೀನು ಒಂದು ತಗಡು ಬಿಡಲ್ದಂಗೆ ಹೊಡೆದ ಚಟ್ನಿ ನಂಗೆ ಚೆನ್ನಾಗಿ ಕುಟ್ಕೊಂಡು ಇವತ್ತು ಚೆನ್ನಾಗಿ ಆತ್ ನೋಡು. ಅವನಿಗೆ ಏನಂದ್ರೆ ಮೂರ್ಯಾಗ ನೀರು ಬರ್ಬೇಕು ಆ ಖಾರಕ್ಕೆ. ಆಮೇಲೆ ಈ ತೆರಿಯೆಲ್ಲ ಬೇಯಬೇಕು. ಈ ತೆರಿಯೆಲ್ಲ ಖಾರ ತಿಂದು ಬೆವ್ದು ಬಿಟ್ರೆ ಏನು ಇವತ್ತಿನ ಊಟ ಏನು ಹತ್ರ ಯಾರು ಮತ್ತೆ ಕೊಡಕ ತಗೊಳಕ ಅವನೇ ಇರ್ಬೇಕು ಒಬ್ಬನ. ಅದು ಈಗೂ ನೆನಪು ಬಂದುಬಿಡ್ತಂದ್ರೆ ಅವನಿಗೆ ಇದು ಎದ್ದು ಹೋಗಲಿ ಹಸಿಮೆಣಸಿನಕಾಯಿ ಇರುತ್ತಲ್ಲ ನನಗೆ. ಅದರಿಂದ ಅವ್ರು ಏನು ಮಾಡ್ತಿದ್ರು ಅಂದರೆ ಕೆಡುತ್ತಿದ್ರು ಅಂತ ಕೇಳ್ತಾರೆ. ನಾಲ್ಗಿನ ಅದು ಭಾಳ ಮುಖ್ಯ, ಬಾಯಿ ಭಾಳ ಮುಖ್ಯ, ಕೈ ಭಾಳ ಮುಖ್ಯ. ತನ್ನ ಸ್ವಾಧೀನದಲ್ಲಿದ್ದವನು ಅಚ್ಚುತನಪ್ಪ ಅಜನಪ್ಪ ಅಂತೇಳಿ ಇವು ಸ್ವಾಧೀನ ಇರೋದಿಲ್ಲ. ಅಷ್ಟು ಬಾಯಂತೂ ಸ್ವಾಧೀನ ಇರೋದೇ ಇಲ್ಲ. ಅದು ಬಾಯಿ ಸ್ವಾಧೀನ ಇರೋದೇ ಇಲ್ಲ. ಅದು ಮನುಷ್ಯ ಜನ್ಮದಾಗ ಮಾತ್ರ. ಇನ್ನು ಬೇರೆ ಪ್ರಾಣಿಗಳಲ್ಲೆಲ್ಲ ಅಷ್ಟಿಲ್ಲ ಅವಕ್ಕೆ. ಅವಕ್ಕೆ ಅಷ್ಟು ಲಾಲಸಿ ಇಲ್ಲ ಅದಕ್ಕೆ. ನೋಡಿ, ದಂಟ ತಿಂತವೆ, ಹೌದಾ? ಒಣ ದಂಟ ತಿಂತವೆ, ಒಣ ಹುಲ್ಲ ತಿಂತವೆ. ಭತ್ತಲ್ಲ ಏನು ರಸ ಐತಪ್ಪ ಅಂದ್ರೆ ಅವನ್ನ ತಿಂತವೆ. ಹೆಂಗೆ ತಿಂತವೆ ನೋಡವು. ಹಾಗೆಲ್ಲ ತಿಂದು ಬಂದವಿ, ಏನೇನೋ ತಿಂದು ಬಂದವೆ ಹಿಂದೆ. ಆದ್ರೆ ಈಗ ಭಾಳಷ್ಟು ರುಚಿ ಕೇಳ್ತೇವೆ, ಷಡ್ರಸಾನ್ನ ಕೇಳ್ತೇವೆ ನಾವೀಗ. ಇದೆಂತ ಮದು ಮಾಡಿದೀಯಾ ಅಂತೀವಿ, ಅದು ಹಂಗಾಗೈತಿ ಹಿಂಗಾಗೈತಿ ಅಂತೀವಿ. ಏನೇನೋ ಆರೋಪ ಮಾಡ್ತಾನೆ ಇರ್ತವೆ, ಆರೋಪ ಮಾಡ್ತಾ ಇರ್ತವೆ. ಇದು ನಮ್ಮ ಸ್ವಭಾವ ಆಗಿರ್ತವೆ. ಅದಕ್ಕೆ ಮಹತ್ವ ಕೊಡ್ದವಲ್ಲ, ಅದಕ್ಕೆ ಮಹತ್ವ ಕೊಡಿದ್ರೆ ಅದಾನ, ಮಹತ್ವ ಕೊಡಿದ್ರೇನಿಲ್ಲ ಅನ್ನಂಗಿಲ್ಲ. ಹೆಂಗಿರ್ತಾರೆ ಸುಮ್ಮನೆ ಇರ್ತಾರೆ. ಅದು ಮಹತ್ವ ಕೊಡೋರು ಭಾಳಷ್ಟು. ಅದು ಮನಸ್ಸು ಕಿರಿಕಿರಿ ಇತ್ತಂದ್ರೆ ಏನು ರುಚಿ ಅನಿಸಲ್ಲದ ಕೊಟ್ಟು. ಹೊಸವಾಗಿರ್ಬೇಕು, ಮನಸ್ಸಿನ ಕಿರಿಕಿರಿ ಇರಬಾರ್ದು. ಸುಮ್ಮನೆ ಉಣ್ತದೆ, ಏನಿರ್ತದೆ ಸುಮ್ಮನೆ ಉಂಡು ಬಿಡ್ತದೆ. ಆ ಮನಸ್ಸಿನ ಕಿರಿಕಿರಿ ಇರ್ತದಲ್ಲ, ಅವಕ್ಕೆ ಏನು ಬೇಕಾದ ಹಾಕು ಅವಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ. ಅದರಿಂದ ಅದು ಇರಬಾರ್ದು. ರುಚಿಗಾಡಿದರೆ ಜಂಗಮ ಕೆಟ್ಟ ಅಂತೇಳಿ, ರೂಪಕ್ಕಾಡಿ ಭಕ್ತ ಕೆಟ್ಟ ಅಂತೇಳಿ. ಹಾಗಾಗಿ ಏನಂತ ಸನ್ಯಾಸಿ ಕೊಳ್ಳಾದ್ರಾಕ್ಷಕ್ಕೆ ಬಂದಿಲ್ಲ, ಹಾಗಾಗಿ ಅವನಿಗೇನು ಜಟ ಬಂದಿಲ್ಲ, ಇವನೇನು ಜೋಳಿಗೆ ಇಟ್ಕೊಂಡಿಲ್ಲ, ಇವನೇನು ಬೆತ್ತ ಇಟ್ಕೊಂಡಿಲ್ಲ, ಇವನು ಚಂದಿಲ್ಲ ಜಂಗಮ ಭಕ್ತ. ಇವು ನೋಡೋಕೆ ಚೆನ್ನಾಗಿರ್ಬೇಕಂತ ಮೇಲೆ ಬಣ್ಣ ಗಿಣ್ಣ ಆಕಾರ ದಪ್ಪ ಗಿಪ್ಪ ಅಳ್ತಿ ಗಿಳ್ತಿ ಎಲ್ಲ ಚೆನ್ನಾಗಿ ಒಳ್ಳೆ ಚೆಂದಾಗಿದ್ದ ಅಂದರೆ ಅವನು ಸ್ವಾಮಿ ಅಂತೀವಿ. ಅಂತ ಹುಡುಗನಂತ ಹುಡುಕಿ ರೂಪಕ್ಕೆ ಆಡಿ ಭಕ್ತ ಕೆಟ್ಟ ಅಂತೀವಿ. ಭಗವಂತ ಯಾವತ್ತ ಬರ್ತಾನೋ ಹೆಂಗೆ ಬರ್ತಾನೋ ಗೊತ್ತಿಲ್ಲ. ಅವನು ಅದನ್ನು ಬಿಟ್ಟ ಅವನು ಹಿಂಗೆ ಇರಬೇಕು ಜಂಗಮ ಅಂದ್ರೆ ರುಚಿಗಾಡಿ. ಈ ಮನೆ ಪಾಡಲ್ಲ ಮುಂದೆ ಮನೆ ಸಿಕ್ಕಿರು ಚಲೋದು, ಆ ಮನೆ ಪಾಡಲ್ಲ ಮುಂದೆ ಮನೆ ಸಿಕ್ಕಿತ್ತು. ಹಿಂಗೆ ಊರ ಜರ್ಕಂತ ಹೋಗಿ ಕೊನೆಗೆ ಬಡವ್ರ ಮನೆ. ಅಲ್ಲಿ ಕಟ್ಗಳು ರೊಟ್ಟಿ, ಬೆಂಡಿ ತಿರಿ ಇಲ್ಲಿ ಪಾಡಲ್ಲ ಅಲ್ಲಿ ಪಾಡಿತ್ತು, ಆ ಮನೆ ಪಾಡಿತ್ತು, ಸೌಕಾರ ಮನೆ ಪಾಡುತ್ತೋ, ಆ ಮನೆ ಈ ಮನೆ ಪಾಡುತ್ತೆ ಅನ್ಕಂತ ಹೋಗ್ಯಾವಲ್ಲ ಹುಡ್ಕ್ಯಂತ ಭಿನ್ನ ಮಾಡ್ಕ್ಯಂತ. ಬರೀ ಭಿನ್ನ ಅಂದ್ರೆ ಪಾತ್ ತೊಳಸ್ಕೊಳ್ಳೋದು, ಆಮೇಲೆ ಹಿಂಗೆ ಎಡಿ ಹಿಂಗೆ ಅನ್ನೋದು, ಆಮೇಲೆ ನೀವು ತಗೊಂಡು ಹೋಗ್ರಿ ಅನ್ನೋದು, ರೊಕ್ಕ ಜೋಗಿ ಹಾಕ್ಕೊಳ್ಳೋದು, ಮತ್ತು ಮುಂದೆ ಮನೆಗೆ ಹೋಗೋದು. ಶ್ರಾವಣದಾಗ ಜಂಗಮರು ಹೋಗ್ತಾರೆ, ಎಲ್ಲ ಮನೆ ಉಣ್ಣಕ್ಕಾಗಲ್ಲ ಅವ್ರಿಗೆ. ಚಲೋ ಮನೆ ಆರಿಸ್ತಿರ್ತಾರೆ ಅವರು, ಅಲ್ಲಿ ಸ್ವಲ್ಪ ಗುಂಡ್ರಾಕತಿ ಅಂತೇಳಿ. ಅವು ಚಲೋ ಮನೆಗೆ ಏನಾರು ಆಗಿಬಿಟ್ಟಿರ್ತದೆ ಅವತ್ತು. ಸಲುವಾಗಿ ಮಾಡಿಲ್ದಂಗೆ ಆಗಿರ್ತದೆ, ಹಬ್ಬ ಮಾಡಿಲ್ದಂಗೆ ಆಗಿರ್ತದೆ, ಏನಾರು ಆಗಿರ್ತದೆ. ಎಲ್ಲ ತಪ್ಪಾಗಂತ ಹೋಗಿದ್ದು ತಪ್ಪಕೈತೆ ಅಂದ್ರೆ ಕೊನೆ ಮೆಣಸಿನ್ಕಾಯಿ ಹಿಂಡಿ ರೊಟ್ಟಿಗೆ ಬಂದ್ಬಿಡ್ತದೆ. ಏನಾದರೂ ರುಚಿಗೆ ಆಡಿ ಜಂಗಮ್ ಕೆಟ್ಟ ಕೊನೆಗೆ ಹೊಟ್ಟಿಗೆ ಇರ್ತದಂಗೆ ಬಂದ ಅಂತೇಳಿ. ಅದರಿಂದ ರುಚಿಗೆ ಅಂತಕ್ಕಂಥದ್ದು ಮಹತ್ವ ಕೊಡಬಾರದು ಅಂಥೇಳಿ, ಜೀವಿಗೆ ಮಹತ್ವ ಕೊಡಬಾರದು ಅಂಥೇಳಿ. ಜೀವಿಯದು ಒಮ್ಮೆ ಅದು ತಗೊಂತಂದರೆ ಅದು ನೆನಪಿನ ಭಾಳಷ್ಟು ದಿವಸ ಇಟ್ಕೊಂತತಿ. ನಾವು ಇಟ್ಕೊಂಡು ನೋಡೋಣ, ಶಾವಿಗೆ ಅಂತ ಶಾವಿಗೆನ ಉಂಡಿಲ್ಲ ಅಂತೇಳಿ ನಮ್ಮ ನೆನಪಿನಾಗ ಐತಿಲ್ಲ. ಇಂಥ ಶಾವಿಗೆನ ಉಂಡಿಲ್ಲ ಅನ್ನೋ ನೆನಪು ಐತಿ. ಇನ್ನೂ ನಾವು ಭಾಳಷ್ಟು ಉಣ್ತೇವೆ, ಏನೇನೋ ಹಾಕಿರ್ತಾರೆ, ಆದರೆ ಆ ರುಚಿ ಇಲ್ಲ ಅಂತದ. ಹಿಂದೆಲ್ಲ ಉಂಡದವಿ 25 ವರ್ಷದಿಂದ ಇಲ್ಲೆಲ್ಲ
ಆ ಟೇಸ್ಟ್ ಈಗಿಲ್ಲ ಅಂತವ ನಾವು, ಆ ರುಚಿ ಇಲ್ಲ ಅಂತವಿ. ಅವಾಗ ಏನು ಸಾಮಾನಿಲ್ಲ, ಸಾಮಾನ ಏನು ತರಂಗಿಲ್ಲ. ಅಜ್ಜಾರ್ ತತ್ವ ಅಂದ್ರೆ ಸಂತಿ ಮಾಡಂಗಿಲ್ಲ. ಬಂದ್ರೆಗೇನೈತಿ ಅಡ್ರಗ ಮಾಡಬೇಕು, ಬರೋದೇನೈತಿ ಕಂತಿ ಭಿಕ್ಷ ಅಷ್ಟೇ. ಅದರದೇ ಸಾರು, ಅದರದೇ ರೊಟ್ಟಿ, ಅದನ್ನ ಮಾಡ್ಬೇಕು. ಬರೋ ಬಂದ್ರೊಳಕ್ಕೆ ಒಲೆ ಹೊಚ್ಚದ ತತ್ತದಿದ್ದಿಲ್ಲ ಮೊದಲ. ಆದ್ರೂ ಹಿಂದೆ ಆಗ್ತಕ್ಕಂಥ ಸಾರು ಇವತ್ತು ನೆನಪಿಟ್ಕೊಂಡಿದ್ದಾರೆ ಉಂಡೋರೆಲ್ಲ. ಸಾರು ನೆನೆಸ್ಕೊಂಡು ಬರ್ತಿದ್ರು. ರುಚಿ ನೆನಪಿದ್ದು ಬಿಡ್ತಾವ. ಆ ಪದಾರ್ಥಗಳು ಸತ್ವ ಹಂಗೆ ಇರ್ತಾವ. ಅವಾಗೆಲ್ಲ ಏನಾರ ಮಾಡಿ ಸತ್ವ ಪದಾರ್ಥವಾಗಿರ್ತಕ್ಕಂಥ ಹಿಂಡ ಬರೋದು ದಾವಣಗೆರೆಯಿಂದ ಬೆರಂಜಿ ಹೊಡಿಯಾಗ. ಬೆರಂಜಿಯನ್ನ ಆ ಟೇಸ್ಟ್ ಅದು ಈಗ ಮಾಡ್ತಾವ. ಈಗ ನೋಡಿ ಆ ಟೇಸ್ಟ್ ನೋಡಿದವಲ್ಲ, ಆ ರುಚಿನೂ ಗೊತ್ತೈತಿ, ಈಗಿಂದು ಐತಿ ಗೊತ್ತೈತಿ. ಏನಂತ ಸಾರ ಇರ್ತಕ್ಕಂಥದ್ದಲ್ಲ. ಹೇಳುವ ತತ್ವ ಇಷ್ಟೇ, 55 ವರ್ಷದಿಂದ ಉಂಡದ್ದು ನೆನಪದವಿ, ಇಂತಿಂತ ಉಂಡದವಿ ಹಿಂಗದವು ಅಂತೇಳಿ ಅದ್ರ ದಶೆಯಿಂದ ಮೊದಲ ಅದಕ್ಕೆ ರುಚಿ ಕಲಿಸಬಾರದು ಅನ್ನೋ ತತ್ವ. ಯಾರ್ದು ಖಾಸ್ಕ ತಪ್ಪನವ್ರದ್ದು. ಏನು ಮಾಡಿದ್ರು ಅಂದರೆ ನೀರು ಹಾಕಿ ಅದು ಮಾಡಿ ಇದು ಮಾಡಿ ಕಲಿಸಿ ಅದು ಉಣ್ಣಾಕ್ ಬರಬಾರ್ದು ಆ ಟೈಪ್ ಮಾಡ್ಕೊಂಡು ಉಂಡು ಬಿಡೋದು. ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಅವರ ವೈರಾಗ್ಯವೆನ್ನತಕ್ಕಂಥದ್ದು ಬಹಳಷ್ಟು ಇದು ಆಗುವಂತಹದ್ದಾಯಿತು. ಬಹಳಷ್ಟು ಗುರುವಿಗೆ ಪ್ರೀತರಾದರು. ವೈರಾಗ್ಯ ಪುರುಷರನ್ನ, ತ್ಯಾಗಿಗಳನ್ನು, ಭಕ್ತಿವಂತರನ್ನು, ಭಾವಿಕರನ್ನು ನೋಡಿದರೆ, ಮೂಢರನ್ನು ನೋಡಿದರೆ ಬಹಳಷ್ಟು ಸಂತೋಷ ಸದ್ಗುರುವಿಗೆ. ನಿರಭಿಮಾನಿಗಳನ್ನು ನೋಡಿದರೆ, ನಿರ್ಮೋಹಿಗಳನ್ನು ನೋಡಿದರೆ, ನಿರ್ವಿಷಯರನ್ನು ನೋಡಿದರೆ ಬಹಳಷ್ಟು ಸಂತೋಷವಾಗ್ತಿತ್ತು. ಖಾಸ್ಕ ತಪ್ಪನವ್ರು ಬಂದರೆ ಭಾಳಷ್ಟು ಪ್ರೇಮ ಮಾಡ್ತಿದ್ರಂತೆ. ಒಮ್ಮೆ ಅವರಿಗೆ ಜ್ವರ ಬಂದುಬಿಟ್ಟಿದ್ದವಂತೆ. ಜ್ವರ ಬಂದ ಕೂಡಲೇ ಚೆನ್ನಮಲ್ಲಪ್ಪ ಅದನ್ನಪ್ಪ ಇದನ್ನಪ್ಪ ಗಂಜಿ ತಂದು ಕೊಡ್ತಾನೆ, ಬಿಸಿನೀರು ತಂದು ಕೊಡ್ತಾನೆ, ಹಾಸಿಕೊಡ್ತಾನೆ, ಹಿಂಗೇನೇನೋ ಉಪಚಾರ ಮಾಡಕತ್ತೀನಂತೆ. ಮತ್ತೊಬ್ಬರಿಂದ ಉಪಚಾರ ಮಾಡಿಸ್ಕೊಂಡ್ವಿ ಅಂದರೆ ನಮ್ಮ ವಿರಕ್ತಿ ವೈರಾಗ್ಯ ಹಾನಿ ಆಕತಿ ಅಂತೇಳಿ ಹೇಳೋದಕ್ಕೆ ಮಠ ಬಿಟ್ಟು ದೂರ ಹೋಗಿ ಅಡವ್ಯಾಗ ಮನೆಗೆ ಬಿಟ್ರಂತೆ. ಜ್ವರ ಎಲ್ಲ ಕಡಿಮೆ ಆಗ್ಬೇಕು ಬಂದ್ರಾತು ಅಂತ. ಸಂಜೆ ಮಠಕ್ಕೆ ಕಾಣಲಿಲ್ಲ. ಅವರು ಕಾಣಲಿಲ್ಲ ಅಂದರೆ ಇವ್ರಿಗೆ ಅಜ್ಜಾರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಅವ್ರು ಕಾಣ್ತಿರ್ಬೇಕು, ನೋಡ್ತಿರ್ಬೇಕು ಅಂತಾರನ ವೈರಾಗ್ಯ ಪುರುಷರನ್ನ. ಅವಾಗ ಮೆಲ್ಕಂಡು ಅವ್ರ ಕರುಣೆ ಅನ್ನತಕ್ಕಂಥದ್ದು ಮನಸ್ಸಿನಾಗ ಇಟ್ಕೊಂಡವ್ರು ನೋಡೋರು. ಮನಸ್ಸಿನಾಗ ಇಟ್ಕೊಂಡಾರ ಅವ್ರನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡ್ಬಿಟ್ಟಿರ್ತಾರೆ. ಇವ್ರನ್ನೆಲ್ಲ ಹೊರ ಮಠದಾಗ ಇಟ್ಟಿರ್ತಾರೆ ಅಷ್ಟೇ, ಮನಸ್ಸಿನಾಗ ಇಟ್ಕೊಂಡಿರೋದಿಲ್ಲ. ಮನಸ್ಸಿನಾಗ ಇಟ್ಕೊಂಡಾರ ಮಾತ್ರ ಹುಡುಕ್ತಾರೆ. ನಾವು ಹುಡುಕೋದಲ್ಲ, ಮನಸ್ಸಿನಾಗ ಇಟ್ಕೊಂಡಾರ. ಮನಸ್ಸಿನಾಗ ಇಷ್ಟನ್ನು ಯಾವಾಗ ಚಿಂತನೆ ಮಾಡ್ತಿರ್ತಾವಲ್ಲ, ಅವ್ರ ಬಗ್ಗೆ ಚಿಂತನೆ ಮಾಡ್ತಿರ್ತವೆ, ಏನೇನೋ ಮಾಡ್ತಿರ್ತಾವಲ್ಲ. ಹಾಗೆ ಗುರು ತಾನು ಚಿಂತನೆ ಮಾಡ್ತಾ ಇದ್ದು ಸಾಯಂಕಾಲ ಆದರೂ ಕಾಸ್ಕತೆ ಬರಲಿಲ್ಲ, ಎಲ್ಲಿ ಕಾಣಲಿಲ್ಲ ಬರಲಿಲ್ಲ ಅಂಥೇಳಿ ಹುಡುಕಾನ ಅಂತೇಳಿ ಅಷ್ಟು ವಯಸ್ಸಾಗಿ ವೃದ್ಧರಾದ್ರೂ ಕೂಡ ಸಂಜೆ ಮುಂದೆ ಆ ಚೆನ್ನಮಲ್ಲಪ್ಪನ ಕರ್ಕೊಂಡು ಹುಡುಕ್ಯಂತ ಹಿಂದೆ ಅಡವ್ಯಾಗ ಹೋದ್ರಂತೆ. ಅವನು ಹೋಗಿ ಒಂದು ಅಡವಿ ಬುಡಕ್ಕೆ ಸುಮ್ಮನೆ ಮನೆಗೆ ಬಿಟ್ಟಿದ್ದಂತೆ. ಸಿದ್ಧಾರ್ಥ ಸ್ಮರಣ ಮಾಡ್ಕೊಂತ ಅಜ್ಜರ ತಾಪ ಆದ್ರೂ ಅದು ಪಡೆದರೆ ಚಿಂತನೆ ಮಾಡ್ತಾ ಅವ ಹುಡುಕ್ಯಂತ ಹೋದ್ರಂತಲ್ಲಿ. ಅವಾಗ ಸಿಕ್ಕನಂತ ಅಲ್ಲೆಲ್ಲ ಕಾಗಿ ಪಾಗಿ ಬಂದು ಕುಂತು ಹಾರ್ತದ್ವು ಅಂತ. ಏನೋ ಹೆಣ ಬಿದ್ದತ್ತೇನೋ ತಿನ್ಬೇಕು ಅಂತೇಳಿ ಅವು ಬಂದು ಕುಂಡ್ರವಂತಲ್ಲಿ. ದಡವೆ ಬಿದ್ದತ್ತೆ ಅಂದರೆ ಅವು ಬಂದುಬಿಡ್ತಾರೆ ನೋಡಿ ಸಹಜವಾಗಿ. ಪಳಗಾಡದಲ್ಲ ಸುಮ್ಮನೆ ಐತೆ ಅಂದ್ರೆ ಏನೋ ಹೆಣ ಇರಬೇಕು ಅಂತ. ಇಂಥ ಕ್ರೂರ ಪಕ್ಷಿಗಳೆಲ್ಲ ಬಂದು ಕುಂತು ಹಾರ್ತದ್ವು ಅಂತ. ಆ ಸಂಕೇತದ ಮೇಲೆ ಏನು ಆಗಿಬಿಟ್ಟತ್ತೇನೋ ಅನ್ಕಂತ ಅಲ್ಲಿ ಹುಡುಗಿದಾರೆ ಹುಡುಕಿ. ಅವಾಗ ಒಂದು ಕಣ್ಣು ಮುಚ್ಕೊಂಡು ಮಂತ್ರೋಚ್ಚಾರ ಮಾಡ್ಕೊಂಡು ಸುಮ್ಮನೆ ಸರಳವಾಗಿದ್ದಂತೆ. ಅವಾಗ ಸ್ಪರ್ಶ ಮಾಡಿದ ತಕ್ಷಣ ಕಣ್ಣು ಬಿಟ್ಟನಂತೆ. ಎದ್ದು ಕೂತ್ಗ ಅಂತ ಹೇಳಿರ್ತ ಕೂತ್ಕೊಂಡಂತೆ. ಈ ನೀಚ ದೇಹ ಸಲುವಾಗಿ ಇಷ್ಟು ದೂರ ಯಾಕೆ ಹುಡುಕ್ಯಂತ ಬಂದೆಪ್ಪ ಅಂತಂದ್ರಂತೆ. ಅಯ್ಯೋ ಮನಸ್ಸಿಗೆ ನೀನು ನಮ್ಮನ್ನು ಬಿಟ್ಟು ಬಂದಕ್ಕೆ ಕಷ್ಟ ಆತಪ್ಪ, ಅದಕ್ಕೆ ಹುಡುಕ್ಯಂತ ಬಂದಿದೆ ಅಂತೇಳಿ ಬಾ ಅಂತೇಳಿ ಕರ್ಕೊಂಬಂತು. ಈ ಪ್ರಕಾರವಾಗಿ ಸದ್ಗುರುವೇ ತಾನು ಹುಡುಕಿ ಶೋಧಿಸಿ ಅವರನ್ನು ಪಡ್ಕೊಂಡು ಏನು ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೊಟ್ಟು ಧನ್ಯರನ್ನಾಗಿ ಮಾಡಿದೆಂಬಲ್ಲಿಗೆ ಸಿದ್ಧಾರ್ಥ ಕಥಾಮೃತದೋಳು ಶ್ರವಣ ಮಾತ್ರದ ಪಾಪವನ್ನು ಬಸು ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.